ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಕ್ವಶನ್ ಪೇಪರ್ ಸೀರೀಸ್ನ ಮುಂದುವರೆದ ಭಾಗವಾಗಿ ನಾವು ಇವಾಗ PCHK ಅದರಲ್ಲಿ ಬಂದಿರುವಂತಹ ಜಿಯೋಗ್ರಫಿ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಇದು ಕ್ವಶನ್ ಪೇಪರ್ 18ನೇ ಕ್ವಶನ್ ಪೇಪರ್ ಆಗಿರುತ್ತೆ. ಓಕೆನಾ? ನೀವು ಜಿಯೋಗ್ರಫಿ ಏನಾದರೂ ಬ್ಯಾಚ್ ಅಲ್ಲಿ ಸೇರಿದ್ರೆ, ಹಿರೇಮಠ್ ಕ್ಲಾಸಸ್ ಆ್ಯಪಲ್ಲಿ ನಿಮಗೆ ಜಿಯೋಗ್ರಫಿ ಬ್ಯಾಚ್ ಅಲ್ಲಿ ಏನಾದರೂ ಸೇರ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ. ಈಗ ಆಲ್ರೆಡಿ ನಾವು 17 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾವು ಆಲ್ರೆಡಿ ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಆಗಿ 99% ಅದರಲ್ಲಿ ಎಲ್ಲ ಕ್ವಶನ್ಸ್, ಇವಾಗ ಬಂದಿರೋ ಕ್ವಶನ್ಸ್ ಎಲ್ಲ ಕ್ವಶನ್ಸ್ ಆ 17 ಕ್ವಶನ್ ಪೇಪರ್ ಅಲ್ಲಿ 17 ಏನು ಮ್ಯಾಕ್ಸಿಮಮ್ 1 to 10 ಈ 10 ಕ್ವಶನ್ ಪೇಪರ್ ಅಲ್ಲೇನೆ ಎಲ್ಲ ಕವರ್ ಆಗಿದ್ದಾವೆ. ಓಕೆನಾ? ಈ ನೆಕ್ಸ್ಟ್ 11ರಿಂದ 17 ಕ್ವಶನ್ ಪೇಪರ್, ಇವು 7 ಪೇಪರ್ ಅಲ್ಲಿ ಆರಾಮ್ಸೆ ಎಲ್ಲದರಲ್ಲಿ ರಿಪೀಟ್ ಆಗಿದ್ದಾವೆ ಮತ್ತೆ. ಓಕೆನಾ? 1ರಿಂದ 10 ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಈ ಬಂದಿರೋ ಪೇಪರ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಕೂಡ ಅದರಲ್ಲಿ ಕವರ್ ಆಗಿದ್ದಾವೆ. ಓಕೆನಾ? ಈಗ ಮುಂದುವರೆದ ಭಾಗವಾಗಿ ನಾವು 18ನೇ ಕ್ವಶನ್ ಪೇಪರ್ ಅನ್ನ ಅದೇ ಬ್ಯಾಚ್ಗೆ ಆಡ್ ಮಾಡ್ತಿದೀವಿ. ಈಗ ನೀವು ಬ್ಯಾಚ್ ಅಲ್ಲಿ ನಿಮ್ಗೆ ಯಾವ್ಯಾವ ಕ್ಲಾಸಸ್ ಸಿಗ್ತವೆ, ಯಾವ್ಯಾವ ಕ್ವಶನ್ ಪೇಪರ್ ನ ಅಪ್ಲೋಡ್ ಮಾಡಿದೀವಿ ಅಂತ ನೋಡಿದ್ರೆ ಎಲ್ಲ ನೋಡ್ರಿ 2024ರಿಂದ 26ವರೆಗೂ ಇರುವಂತ ಪೇಪರ್ ಮಾತ್ರ ಅಪ್ಲೋಡ್ ಮಾಡಿದೀವಿ. ಓಕೆನಾ? ಅದಕ್ಕಿಂತ ಹಿಂದೆ ಯಾವುದೇ ಕ್ಲಾಸಸ್ ನಾವು ಮಾಡಿಲ್ಲ. ಓಕೆನಾ? ಆ ಹಿಂದಲೂ ಪೇಪರ್ ನ ಮಾಡಿಲ್ಲ, ಯಾಕಂದ್ರೆ ಪ್ಯಾಟರ್ನ್ ಎಲ್ಲ ಡಿಫಿಕಲ್ಟ್ ಆಗ್ತಿರೋದು ಇತ್ತೀಚೆಗೆ. ಅದರಲ್ಲಿ KA ಬಂದಂಗೆ VO ಆಗಿದೆ, ಇದು 24 ಆಗ್ಬೇಕು. ಆಮೇಲೆ BMTC HK ನಾನ್ HK, ಆಮೇಲೆ 2026-25ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 708 ಹುದ್ದೆಗಳಿಗೆ ಏನು ಕರೆದಿದ್ರು KA ದವರು, ಅದರಲ್ಲಿ SDA HK ನಾನ್ HK ಕರೆದಿದ್ರು, FDA HK ನಾನ್ HK ಕರೆದಿದ್ರು. ಆಮೇಲೆ KPSC ಅಲ್ಲಿ RTO ಪೇಪರ್ ಸಾಲ್ವ್ ಆಗಿದೆ, KPSC ಅಲ್ಲಿ PDO ಪೇಪರ್. ಓಕೆನಾ? PDO HK ನಾನ್ HK, ಆಮೇಲೆ CTA HK ನಾನ್ HK ಆಗಿದೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಇದು ಕೂಡ KPSC ಮಾಡಿದ್ದು, ಅದರಲ್ಲಿ HK ನಾನ್ HK ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ. ಮತ್ತೆ KA ದಲ್ಲಿ PSI 402, PSI 545 ಹಾಗೆ ಗ್ರೂಪ್ ಬಿ ಪೇಪರ್, ಇಷ್ಟು 17 ಕ್ವಶನ್ ಪೇಪರ್ ಅನ್ನ ನಿಮ್ಗೆ ಆಲ್ರೆಡಿ ಆ್ಯಪ್ ಅಲ್ಲಿ ಅಪ್ಲೋಡ್ ಆಗಿದ್ದಾವೆ. ಈಗ 18ನೇ ಕ್ವಶನ್ ಪೇಪರ್ ಆಗಿ ಸಿವಿಲ್ HK ಪೇಪರ್ ಇದು. ಓಕೆನಾ? HK ಪೇಪರ್ ಅನ್ನ ಈಗ ರೆಕಾರ್ಡ್ ಮಾಡ್ತಿದೆ. ಇದನ್ನು ಕೂಡ ನಿಮ್ಗೆ ಆ್ಯಪ್ ಅಲ್ಲಿ ಸಿಗುತ್ತೆ, ಆಸ್ ವೆಲ್ ಆಸ್ ಯೂಟ್ಯೂಬ್ ಅಲ್ಲಿನೂ ಕೂಡ ಇರುತ್ತೆ ನಿಮ್ಗೆ. ಇದೊಂದು ಪೇಪರ್, ಇದೊಂದು ಕ್ಲಾಸಸ್, ಬಟ್ ಇವೆಲ್ಲವೂ ನಿಮ್ಗೆ ಆ್ಯಪ್ ಅಲ್ಲಿ ಮಾತ್ರ ಇರ್ತವೆ. ಈ 17 ಪೇಪರ್ ಮಾತ್ರ ನಿಮ್ಗೆ ಆ್ಯಪ್ ಅಲ್ಲಿ ಇರ್ತವೆ. ಇನ್ಕ್ಲೂಡ್ ಈಗ ಏನ್ ನೋಟ್ಸ್ ಇರುತ್ತಲ್ವಾ, ಇದೇ PPT ನ ನಿಮ್ಗೆ ನೋಟ್ಸ್ ರೂಪದಲ್ಲಿ ಅಲ್ಲಿ ಕೊಡ್ತಾ ಹೋಗ್ತೀವಿ. ಓಕೆನಾ? ಮೊದಲನೇ ಕ್ವಶನ್ ಏನ್ ಕೇಳಿದಾನೆ, ನಿಮ್ಗೆ ಯಾರಿಗಾದ್ರೂ ಜಾಯ್ನ್ ಆಗೋದಿದ್ರ ಕ್ಲಾಸ್ಗೆ ಏನಾದ್ರು ಜಾಯ್ನ್ ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಥ್ರೂ ನೀವು ಕನೆಕ್ಟ್ ಆಗಿ ಆಗ್ಬೋದು, ಅಥವಾ ಡೈರೆಕ್ಟ್ ಅಲ್ಲಿ ನಿಮ್ಗೆ ಆ್ಯಪ್ ಲಿಂಕೇ ಕೊಟ್ಟಿರ್ತೀವಿ, ಅಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬ್ಯಾಚ್ ಬೇಕು ಅಂದ್ರೂ ಕೂಡ ಜಾಯ್ನ್ ಆಗ್ಬೋದು. ಯಾಕಂತಂದ್ರೆ ನಮ್ದು ಹೊಸ ಅಪ್ರೋಚ್ ಅಲ್ಲಿ ನಾವು ಬ್ಯಾಚ್ ಅನ್ನ ಮಾಡ್ತಿರೋದು. ಹೆಂಗೆ ಅಂತಂದ್ರೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಅದನ್ನೆಲ್ಲ ಬಿಟ್ಟು ಪ್ಯೂರ್ಲಿ GK ದಲ್ಲಿ ಏನ್ ಸಬ್ಜೆಕ್ಟ್ ಕೇಳಿದಾನೆ, ಸಬ್ಜೆಕ್ಟ್ ಅಲ್ಲಿ ಬಂದಿರೋ ನಾವು ಥಿಯರಿ ಹೇಳೋದಕ್ಕಿಂತ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ಥ್ರೂ ಹೋಗೋಣ ಅನ್ನೋ ದೃಷ್ಟಿಯಿಂದ ಇದನ್ನ ಹೊಸ ರೀತಿಯಾಗಿ ಯೋಚನೆ ಮಾಡ್ಕೊಂಡು ನಾವು ಜಾರಿ ಮಾಡಿದ್ದೀವಿ. ಓಕೆನಾ? ಈಗ ನೋಡ್ರಿ 17 ಕ್ವಶನ್ ಪೇಪರ್ ನೀನು ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡಿದೆ ಅಂದ್ಮೇಲೆ ನಿನಗೆ ಆ ಪೇಪರ್ದ ಗ್ರಿಪ್ ಬಂದೇ ಬರುತ್ತೆ. KA ಪೇಪರ್ ನಿಮಗೆ ಎಷ್ಟು 1ರಿಂದ 7, 7, 3, 10. ಓಕೆನಾ? 10, ಆಮೇಲೆ ಈಗ 11ನೇ ಕ್ವಶನ್ ಪೇಪರ್, 11 ಕ್ವಶನ್ ಪೇಪರ್ನ ನೀನು ಒಂದು ಡಿಪಾರ್ಟ್ಮೆಂಟ್ ಸಾಲ್ವ್ ಮಾಡಿದೆ ಅಂತ ಅಂದ್ರೆ ಆ KA ದವ್ರು ಏನ್ ಕೇಳ್ತಾ ಇದ್ದಾನೆ ಅದು ನಿಮಗೆ ಗ್ರಿಪ್ ಬಂದ್ಬಿಡುತ್ತೆ. ಮತ್ತೆ ಇಲ್ಲಿ KPSC ಕೂಡ ನಿಮಗೆ ಒಂದೆಷ್ಟಪ್ಪ 2, 4, ಇಲ್ಲಿ ಕೂಡ 7 ಪೇಪರ್, 7-8 ಪೇಪರ್ ಇದ್ದು ಇದಾವೆ. ಅವನ್ನ ಸಾಲ್ವ್ ಮಾಡಿದ್ಮೇಲೆ ನಿಮ್ಗೆ ಅವ್ನು ಏನ್ ಕೇಳ್ತಿದ್ದಾನೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ನಿಮ್ಗೆ ಗ್ರಿಪ್ ಬಂದ್ಬಿಡುತ್ತೆ. ಅದು ಬರ್ಲಿ ಉದ್ದೇಶಕ್ಕೋಸ್ಕರ ನಾನು ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ಥ್ರೂನೇ, ನಮಗೆ ಆ್ಯಪ್ ಅಲ್ಲಿ ನಿಮ್ಗೆ ಎಲ್ಲಾ ಬ್ಯಾಚ್ ಕೂಡ ಕ್ವಶನ್ ಪೇಪರ್ ಥ್ರೂನೇ ಸಿಗೋದು ನಿಮ್ಗೆ. ಕಮ್ಯುನಿಕೇಶನ್ ಬ್ಯಾಚ್ ಮಾತ್ರ ಥಿಯರಿ ಆಗಿ ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗೆ ನಾವು ಫೋಕಸ್ ಅನ್ನ ಮಾಡಿರ್ತೀವಿ. ಓಕೆ? ಮೊದಲನೇ ಕ್ವಶನ್ ಏನ್ ಬಂದಿದೆ, ಇದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಬಂದಿದೆ. ನಾನು ದ್ವೀಪಗಳು ಬಂದಿರೋದ್ರಿಂದ ಇದನ್ನ ನಾನು ಇದ್ರಕ್ಕೆ ಹಾಕೊಂಡೆ ಜಿಯೋಗ್ರಫಿಗೆ, ಬಟ್ ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್, ಹಾಗಾಗಿ ಇದಕ್ಕೆ ಎಕ್ಸ್ಪ್ಲನೇಷನ್ ಜಾಸ್ತಿ ನೀಡ್ ಇರಲ್ಲ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಚೇಂಜ್ ಆಗ್ತಾನೆ ಹೋಗ್ತಿರುತ್ತೆ. ಈ ಪ್ಯಾಟರ್ನ್ ಅಲ್ಲಿ ಬರ್ಬೋದು ನೋಡಿ ಕರೆಂಟ್ ಅಫೇರ್ಸ್ ಅಂತ ಹೇಳಿ ನಾನು ಮುಂದೆ ಹೋಗ್ಬೋದು ಅಷ್ಟೇ. ಓಕೆನಾ? ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ ಯಾವ ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಇರಾನು ಯಾವುದೋ ಒಂದು ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಯತ್ನಿಸುವ ಮೂಲಕ ತನ್ನ ಬಳಿ ಖಂಡಾಂತರ ಕ್ಷಿಪಣಿಗಳಿರುವುದನ್ನು ಜಗತ್ತಿಗೆ ತೋರಿಸಲು ಯತ್ನಿಸಿತು. ಅಂತಂದ್ರೆ ಇರಾನ್ ಹತ್ರ ಖಂಡಾಂತರ ಕ್ಷಿಪಣಿ ಒಂದಿದೆ, ಅದನ್ನ
ಜಗತ್ತಿಗೆ ತೋರಿಸ್ಬೇಕಂತಂದ್ರೆ ಬಲಿಷ್ಠ ದೇಶಗಳ ಮೇಲೆನೆ ಪ್ರಭಾವ ಬೀರಿದ್ರೆ ಅದು ಎಂಟೈರ್ ವರ್ಲ್ಡ್ ಅಲ್ಲಿನೇ ನಾವು ಗುರುತಿಸ್ಕೊಳ್ತೀವಿ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾರೆ. ಹಾಗಾದ್ರೆ ಅದು ದ್ವೀಪ ಯಾವುದು ಅಂತ ಕೇಳ್ತಿದ್ರೆ ಇದೆ, ಡಿಯಾಗೋ ಗಾರ್ಸಿಯಾ ದ್ವೀಪಗಳಂತ ಇದಾವಲ್ವಾ, ಇದೆ. ಹಾಗಾದ್ರೆ ಡಿಯಾಗೋ ಗಾರ್ಸಿಯಾ ದ್ವೀಪ ಇದು ಎಲ್ಲಿದೆ? ಭಾರತೀಯ ಮಹಾಸಾಗರದಲ್ಲಿರುವ ಬ್ರಿಟಿಷ್ ಸ್ವಾಮ್ಯದ ದ್ವೀಪವಾಗಿದ್ದು ಇದು ಯುಎಸ್ಎ ಮತ್ತು ಯುಕೆ ಜಂಟಿ ಮಿಲಿಟರಿ ನೆಲೆಯನ್ನು ಹೊಂದಿದೆ. ಇದು ಯುಎಸ್ಎ ಮತ್ತು ಯುಕೆ ಜಂಟಿ ಮಿಲಿಟರಿ ನೆಲೆಯನ್ನು ಹೊಂದಿದೆ. ಇರಾನ್ ತನ್ನ ದೀರ್ಘ ಶ್ರೇಣಿಯ ಕ್ಷಿಪಣಿ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಉದ್ದೇಶದಿಂದ ಭಾರತೀಯ ಮಹಾಸಾಗರದಲ್ಲಿರುವ ಈ ಯುದ್ಧ ತಂತ್ರದ ಬ್ರಿಟಿಷ್ ಅಮೆರಿಕನ್ ನೆಲೆಯನ್ನಾಗಿ ಗುರಿಯಾಗಿಸಿಕೊಂಡಿದೆ. ಓಕೆನಾ? ಹಾಗಾದ್ರೆ ಎಲ್ಲಿದೆ? ಇಲ್ಲೈತ್ ನೋಡ್ರಿ, ಆ ದ್ವೀಪ ಎಲ್ಲಿದೆ? ಇಲ್ಲೈತ್ ನೋಡ್ರಿ, ಡಿಯಾಗೋ ಗಾರ್ಸಿಯಾ ದ್ವೀಪ. ಡಿಯಾಗೋ ಗಾರ್ಸಿಯಾ ದ್ವೀಪ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ನಮ್ಮ ದೇಶ ಇದೆ, ಇದು ನಮ್ಮ ಭಾರತ ಇದೆ ಇಲ್ಲಿ. ಓಕೆನಾ? ಇಲ್ಲಿ ಶ್ರೀಲಂಕಾ, ಇದು ಮಾಲ್ಡೀವ್ಸ್. ಓಕೆನಾ? ಸೆಷಲ್ಸ್ ದ್ವೀಪಗಳು ಇಲ್ಲಿ ಕಂಡು ಬರ್ತವೆ. ಇದು ಅರೇಬಿಯಾ ಸಮುದ್ರ, ಇದು ಬೇ ಆಫ್ ಬೆಂಗಾಲ್, ಇದು ಇಂಡಿಯನ್ ಓಷನ್ ನಲ್ಲಿ ಡಿಯಾಗೋ ಗಾರ್ಸಿಯಾ ದ್ವೀಪಗಳು ಕಂಡು ಬರ್ತವೆ. ಓಕೆನಾ? ಈ ಕಡೆ ನಮಗೆ ಮಡ್ಗಾಸ್ಕರ್ ಕಂಡು ಬರುತ್ತೆ, ಈ ಕಡೆ ಆಫ್ರಿಕಾ ಇದೆಯಲ್ಲ, ಈ ಕಡೆ ಮತ್ತೆ ಯಮನ್, ಸೌದಿ ಅರೇಬಿಯಾ, ಈ ಕಡೆ ಈ ದೇಶಗಳು ಕಂಡು ಬರ್ತವೆ. ಓಕೆನಾ? ಐ ಹೋಪ್ ನಿಮಗೆ ಎಲ್ಲಿದೆ ಅಂತ ನಿಮಗೆ ಬ್ಲೂ ಪ್ರಿಂಟ್ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಓಕೆ, ಇದು ಯಾಕಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಬಂದಿರೋ ಕ್ವಶನ್. ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಅಲ್ಲ, ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇದು. ದ್ವೀಪ ಅನ್ನೋ ದೃಷ್ಟಿಯಿಂದ ಏನಾದ್ರೂ ಇದಕ್ಕೆ ಈ ಕ್ವಶನ್ ಪೇಪರ್ಗೆ ಆಡ್ ಮಾಡಿರ್ಬೋದು ಅವ್ರು ಅಷ್ಟೇ, ಬಟ್ ಅದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್. ಓಕೆನಾ? ಇಲ್ಲಿ ಬಂತಲ್ವಾ, ಇದು ಜಿಯೋಗ್ರಫಿ ಬೇಸ್. ರಾಷ್ಟ್ರೀಯ ಉದ್ಯಾನವನಗಳು ಕೊಟ್ಟಿದ್ದಾರೆ, ಅದರಲ್ಲಿ ಸಂರಕ್ಷಿಸಲ್ಪಡುವ ಪ್ರಾಣಿಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಕೊಟ್ಟಿದ್ದಾನೆ? ಜಿಮ್ ಕಾರ್ಬೆಟ್ ಕೊಟ್ಟಿದ್ದಾನೆ, ಕಾಜಿರಂಗಾ ನ್ಯಾಷನಲ್ ಪಾರ್ಕು, ಗಿರ್ ನ್ಯಾಷನಲ್ ಪಾರ್ಕು, ಕನ್ನರ್ ನ್ಯಾಷನಲ್ ಪಾರ್ಕು. ಅವಾಗ ಏನ್ ಮಾಡ್ತಿದ್ದ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕು ಯಾವ ರಾಜ್ಯದಲ್ಲಿದೆ, ಕಾಜಿರಂಗ ಯಾವ ರಾಜ್ಯದಲ್ಲಿದೆ, ಗಿರ್ ಎಲ್ಲಿದೆ, ಕನ್ನಾ ಎಲ್ಲಿದೆ ಅಂತ ಡೈರೆಕ್ಟ್ ಆಗಿ ಶಾರ್ಟ್ ಕ್ವಶನ್ ಕೇಳ್ತಿದ್ದ. ಓಕೆನಾ? ಈಗ ಅದಕ್ಕೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಅದನ್ನ ಬೇರೆ ಬೇರೆ ರೀತಿ ಕೇಳ್ತದೆ. ಈಗ ನಮಗೆ ಜಿಮ್ ಕಾರ್ಬೆಟ್ ಅಂದ ತಕ್ಷಣ ನಮಗೆ ಉತ್ತರಾಖಂಡ ಅಂತ ನಿಮ್ಗೆ ಅಲ್ಲಿ ಗೊತ್ತಿದೆ. ನೆಕ್ಸ್ಟ್ ಕಾಜಿರಂಗ, ಇದು ಅಸ್ಸಾಂ, ಇದು ಕಾಜಿರಂಗ ಅಸ್ಸಾಂ. ಗಿರ್ ಅಂದ ತಕ್ಷಣ ನಮಗೆ ಗುಜರಾತ್. ಕನ್ನಾ ನ್ಯಾಷನಲ್ ಪಾರ್ಕ್ ಇದು ನಮಗೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇದು ಹಳೆ ಪ್ಯಾಟರ್ನ್. ಈಗ ಆಲ್ರೆಡಿ ಈ ರೀತಿ ಬಹಳ ಸರಿ ಕ್ವಶನ್ಸ್ ಅನ್ನ ಕೇಳ್ಬಿಟ್ಟಿದ್ದಾನೆ. ಡೈರೆಕ್ಟ್ ಕೇಳ್ತಿದ್ದ ಅವಾಗ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ, 4 ಆಪ್ಷನ್. ಇಲ್ಲ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಲ್ಲಿ ಕಂಡು ಬರುತ್ತೆ, 4 ಆಪ್ಷನ್. ಈ ರೀತಿ ಕ್ವಶನ್ ಕೇಳ್ತಿದ್ದ. ಅದಕ್ಕೆ ಸ್ವಲ್ಪ ಅಡಿಷನಲ್ ಆಗಿ ಅದೇ ಪ್ಯಾಟರ್ನ್ ಅಲ್ಲಿನೇ, ಅದೇ ಟಾಪಿಕ್ ಅಲ್ಲೇನೆ, ಈಗ ಅವ್ರಿಗೆ ಟಾಪಿಕ್ ಏನು, ನ್ಯಾಷನಲ್ ಪಾರ್ಕ್ ಅನ್ನ ಕೇಳ್ಬೇಕು, ಅವರು ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಕ್ವಶನ್ ಕೇಳ್ಬೇಕು, ಅದೇನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳೋಣ ಅನ್ನೋ ದೃಷ್ಟಿಯಿಂದ ಈ ಕ್ವಶನ್ ಬಂದಿದೆ ನಿಮ್ಗೆ ಅಷ್ಟೇ. ಓಕೆನಾ? ಈಗ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನ್ ಕಂಡು ಬರ್ತವೆ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನ್ ಕಂಡು ಬರ್ತವೆ ಅಂತಂದ್ರೆ ಹುಲಿಗಳು. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಹುಲಿ ಬರುತ್ತೆ. ಆಮೇಲೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೂ ಕೂಡ ಗಿರ್, ಇಲ್ಲೇ ನೋಡ್ರಿ, ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಿಂಹ ಕಂಡು ಬರ್ತದೆ. ಇದು ನಮ್ಮ ದೇಶದಲ್ಲಿ ಒಂದೇ ಹತ್ರ ಕಂಡು ಬರೋದು. ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಿಂಹಗಳು ಕಂಡು ಬರ್ತವೆ. ಅದು ಎಲ್ಲಿ ಅಂತಂದ್ರೆ ಗಿರ್ ಅಲ್ಲಿ. ಓಕೆನಾ? ಇದು ಗುಜರಾತ್ ಅಲ್ಲಿ ಕಂಡು ಬರ್ತದೆ. ಇದು ಒಂದ್ ಗೊತ್ತಿದ್ರು ನಿಮ್ಗೆ ಆನ್ಸರ್ ಮಾಡಕ್ಕಾಗುತ್ತಾ ನೋಡೋಣ. C1 ಇರ್ಬೇಕು. C3 ಇದೆ ಇಲ್ಲಿ, C2 ಇದೆ, ಇದು ಬರಲ್ಲ. C1 ಇದೆ ಇಲ್ಲಿ, ಇದೇ ರೈಟ್ ಆನ್ಸರ್. C3 ಇದೆ, ಇದರ ಬರಲ್ಲ. ಓಕೆನಾ? ಆಪ್ಷನ್ 2 ಇಸ್ ಎ ರೈಟ್ ಆನ್ಸರ್ ಇದಕ್ಕೆ. ಈ ರೀತಿ ಕೂಡ ನೀವು ಆನ್ಸರ್ ನ ಮಾಡ್ಬೋದಾಗಿರುತ್ತೆ. ಈಗ ಆಮೇಲೆ ನಮ್ಗೆ ಉಳಿದ್ ಗೊತ್ತಿಲ್ಲ ಅಂದ್ರೂ ಕೂಡ ಈ ಜಿಮ್ ಕಾರ್ಬೆಟ್ ಹುಲಿ ರೈಟ್ ಇದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಏಕಶೃಂಗಿಯ ಗೇಂಡಾಮೃಗ, ಇದು ಕೂಡ ರೈಟ್. ಕನ್ನರ್ ನ್ಯಾಷನಲ್ ಪಾರ್ಕ್ ಜೋಗು ಜಿಂಕೆ, ಬಾರಾಸಿಂಗ ಅಂತ ಕೂಡ ಕರೆಯಲಾಗುತ್ತೆ. ಈ ರೀತಿ ಕೂಡ ನೀವು ಕ್ವಶನ್ ಅನ್ನ ಅಟೆಂಡ್ ಮಾಡಬಹುದು. ನಿಮಗೆ ಒಂದು ಗೊತ್ತಿದ್ರೆ ಸಾಕು, ಸಿ ಅನ್ನೋದು ಒಂದೇದಂತ ಗೊತ್ತಿದ್ರೆ ಸಾಕು. ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ದೇಶದಲ್ಲಿಯೇ ಒಂದೇ ಪ್ಲೇಸ್ ಅಲ್ಲಿ ಸಿಂಹಗಳು ಕಂಡು ಬರ್ತವೆ, ಅದು ಗಿರ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಅಲ್ಲಿ. ಅದು ಒಂದು ಗೊತ್ತಿದ್ರೆ ನಿಮ್ಗೆ ಈ ಆನ್ಸರ್ ಅನ್ನ ನೀವು ಡೈರೆಕ್ಟ್ ಆಗಿ ಬೇಗ ಕ್ವಿಕ್ ಆಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇಲ್ಲಿ ನೋಡೋದಾಯ್ತು ಅಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಟೈಗರ್ಗಳು ಕಂಡು ಬರ್ತವೆ. ಇದು ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಆಗಿದ್ದು ಹುಲಿ ಸಂರಕ್ಷಣಾ ಪ್ರದೇಶವಾಗಿದೆ. ನೆಕ್ಸ್ಟ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದು ಏಕಕೊಂಬಿನ ಖಡ್ಗಮೃಗ. ಅಸ್ಸಾಂನಲ್ಲಿರುವ ಉದ್ಯಾನವನವನ್ನು ಜಗತ್ತಿನ ಬಹುಪಾಲು ಏಕಕೊಂಬಿನ ಖಡ್ಗಮೃಗಗಳಿಗೆ ಆವಾಸ ಸ್ಥಾನವಾಗಿದೆ. ನೆಕ್ಸ್ಟ್ ಗಿರ್ ನ್ಯಾಷನಲ್ ಪಾರ್ಕ್ ಇದು ಸಿಂಹಗಳಿಗೆ. ಗುಜರಾತಿನ ಗಿರ್ ಉದ್ಯಾನವನ ಏಷ್ಯಾಟಿಕ್ ಸಿಂಹಗಳಿಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್ ಕನ್ನಾ ನ್ಯಾಷನಲ್ ಪಾರ್ಕ್ ಜೌಗು ಜಿಂಕೆ, ಬಾರಸಿಂಗ, ಇದು ಮಧ್ಯಪ್ರದೇಶದ ಕನ್ನಾ ನ್ಯಾಷನಲ್ ಪಾರ್ಕ್ ಅಲ್ಲಿ ಜೋಗು ಜಿಂಕೆಗಳು ಕಂಡು ಬರ್ತವೆ. ನೆಕ್ಸ್ಟ್ ಈಗ ಆಪ್ಷನ್ ಅಲ್ಲಿ ಬಂದಿರುವಂತಹ ಎಲ್ಲಾ ನ್ಯಾಷನಲ್ ಪಾರ್ಕ್ ಗಳನ್ನ ಸ್ವಲ್ಪ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಈಗ ಜಿಮ್ ನ್ಯಾಷನಲ್ ಪಾರ್ಕ್ ಬಂತು. ಓಕೆನಾ? ಇದರಲ್ಲಿ ಏನಿದೆ, ಇದು ಎಲ್ಲಿ ಕಂಡು ಬರುತ್ತೆ? ಉತ್ತರಾಖಂಡ. ಇಲ್ಲಿ ನಿಮ್ಗೆ ಕ್ವಶನ್ ಆಗಿದೆ, ಸ್ಥಾಪನೆ ಯಾವಾಗಾಯ್ತು? 1936ರಲ್ಲಿ ಸ್ಥಾಪನೆಗೊಂಡು ಇದು ಭಾರತದ ಅತ್ಯಂತ ಹಳೆಯ, ಡೈರೆಕ್ಟ್ ಕ್ವಶನ್ ಕೇಳ್ಬೋದು ನಿಮಗೆ, ಭಾರತದ ಅತ್ಯಂತ ಹಳೆಯ ನ್ಯಾಷನಲ್ ಪಾರ್ಕ್ ಯಾವ್ದಂತ ಕೂಡ ಕೇಳ್ಬೋದು, ಜಿಮ್ ನ್ಯಾಷನಲ್ ಪಾರ್ಕ್. ಆಮೇಲೆ ಇದು
ಆ ಹೆನ್ಲೆ ಹೈಲಿ ನ್ಯಾಷನಲ್ ಪಾರ್ಕ್ ಎಂದು ಕೂಡ ಇದನ್ನ ಕರೀತಾರಂತೆ. ಹೈಲಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ. ಇದರ ವಿಶೇಷತೆ 1973ರಲ್ಲಿ ಭಾರತ ಸರ್ಕಾರ ಆರಂಭಿಸಿದ ಪ್ರಾಜೆಕ್ಟ್ ಟೈಗರ್. ಹಾಗಾದ್ರೆ ಪ್ರಾಜೆಕ್ಟ್ ಟೈಗರ್ ಯಾವಾಗ ಬಂತು? 1973. ಓಕೆನಾ. ಪ್ರಾಜೆಕ್ಟ್ ಟೈಗರ್ ಯೋಜನೆಯಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದ ನ್ಯಾಷನಲ್ ಪಾರ್ಕ್, ಮೊದಲ ಬಾರಿಗೆ ಜಾರಿಗೆ ಬಂದ ರಾಷ್ಟ್ರೀಯ ಉದ್ಯಾನವನ ಯಾವ್ದಂತ ಅಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಪ್ರಾಣಿ ಇದರಲ್ಲಿ ಯಾವ್ಯಾವ ಇದಾವೆ? ಬೆಂಗಾಲ್ ಟೈಗರ್ ಇದೆ. ಬೆಂಗಾಲ್ ಟೈಗರ್ ಪ್ರಮುಖ ಆಕರ್ಷಣೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ. ಇದರೊಂದಿಗೆ ಚಿರತೆ, ಆನೆ ಮತ್ತು ವಿವಿಧ ಜಾತಿಯ ಜಿಂಕೆಗಳು ಕೂಡ ಇಲ್ಲಿ ಕಂಡುಬರ್ತವೆ. ಪ್ರಮುಖ ನದಿ ರಾಮಗಂಗಾ ನದಿಯು ಈ ಉದ್ಯಾನವನದ ಮೂಲಕ ಹರಿಯಲಾಗುತ್ತದೆ. ಈ ಡೈರೆಕ್ಟ್ ಕ್ವಶನ್ ಕೇಳ್ಬೋದು ನಿಮ್ಗೆ. ಈ ಕೆಳಗೆ ಕೊಟ್ಟಿರುವಂತಹ ನ್ಯಾಷನಲ್ ಪಾರ್ಕ್ಗಳಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ರಾಮಗಂಗಾ ನದಿ ಹರಿದು ಹೋಗುತ್ತೆ ಅಂತ ನಿಮ್ಗೆ ಕ್ವಶನ್ ಕೇಳ್ಬೋದು. ಯಾವುದು? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇಲ್ಲ ಡೈರೆಕ್ಟ್ ಆಗಿ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಉತ್ತರಾಖಂಡದಲ್ಲಿದೆ. ಈ ರೀತಿ ಕೂಡ ಕ್ವಶನ್ ಬರಬಹುದು. ನೆಕ್ಸ್ಟ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಅಲ್ಲಿದೆ. ಇದು ವಿಶ್ವ ಪಾರಂಪರ್ಯ ಪಟ್ಟಿಯನ್ನ 1985ರಲ್ಲಿ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಆಯ್ಕೆಯಾಗಿತ್ತು. ಇದರ ಜಗತ್ತಿನಲ್ಲಿ ಒಟ್ಟು ಏಕಕೊಂಬಿನ ಖಡ್ಗಾಮೃಗಗಳ ಪೈಕಿ ಸುಮಾರು 2/3 ಭಾಗದಷ್ಟು ಖಡ್ಗಾಮೃಗಗಳು ಕಾಜಿರಂಗದಲ್ಲೇ ಇವೆ. ಇತರ ಪ್ರಾಣಿಗಳಿದಾವೆ. ಬಿಗ್ 5 ಎಂದು ಕರೆಯಲ್ಪಡುವ ಖಡ್ಗಮೃಗ, ಹುಲಿ, ಆನೆ, ಕಾಡೆಮ್ಮೆ ಮತ್ತು ಜೌಗು ಜಿಂಕೆಗಳು ಇಲ್ಲಿ ಕಂಡುಬರ್ತವೆ. ಪ್ರಮುಖ ನದಿ ಬ್ರಹ್ಮಪುತ್ರ ನದಿ ಈ ಉದ್ಯಾನವನದ ಗಡಿಯಲ್ಲಿ ಹರಿಯುತ್ತದೆ. ನೆಕ್ಸ್ಟ್ ಗಿರ್ ನ್ಯಾಷನಲ್ ಪಾರ್ಕ್, ಇದು ಗುಜರಾತ್. ಆಫ್ರಿಕಾವನ್ನು ಹೊರತುಪಡಿಸಿ ಜಗತ್ತಿನ ನೈಸರ್ಗಿಕ ಆವಾಸಸ್ಥಾನ ಏಷ್ಯಾಟಿಕ್ ಸಿಂಹಗಳಿಗೆ ಕಂಡುಬರುವ ಏಕೈಕ ಸ್ಥಳ ಇದಾಗಿದೆ. ಹಿನ್ನೆಲೆ 1900ರಲ್ಲಿ ದಶಕಗಳ ಆರಂಭದಲ್ಲಿ ಜುನಾಗಢದ ನವಾಬರು ಈ ಪ್ರದೇಶದಲ್ಲಿ ಸಿಂಹಗಳನ್ನು ಬೇಟೆಯಾಡಿ ನಿಷೇಧಿಸಿ ಅವುಗಳ ಸಂರಕ್ಷಣೆಗೆ ಅಡಿಪಾಯ ಹಾಕಿದರು. ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಇವು ಡ್ರೈ ಡೆಸಿಡುಯಸ್ ಕಾಡುಗಳಲ್ಲಿ ಆವೃತವಾಗಿದೆ. ಶುಷ್ಕ ಪತನಶೀಲ ಕಾಡುಗಳಲ್ಲಿ ಆವೃತವಾಗಿದೆ. ಇದು ಯಾವುದು? ಗಿರ್ ನ್ಯಾಷನಲ್ ಪಾರ್ಕ್. ಕನ್ನಾ ನ್ಯಾಷನಲ್ ಪಾರ್ಕ್, ಇದು ಮಧ್ಯಪ್ರದೇಶದಲ್ಲಿದೆ. ಇದು ಮಧ್ಯಪ್ರದೇಶದ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನ. ಅಳಿವಿನಂಚಿನಲ್ಲಿರುವ ಬಾರಸಿಂಗ ಅಥವಾ ಜೌಗು ಜಿಂಕೆ ತಳಿಯನ್ನು ಯಶಸ್ವಿಯಾಗಿ ಪುನರ್ಜೀವನಗೊಳಿಸಿದ ಕೀರ್ತಿ ಈ ಉದ್ಯಾನವನಕ್ಕೆ ಸಲ್ಲುತ್ತದೆ. ಇದರ ಮಾಸ್ಕಟ್ ಏನು? ಅಧಿಕೃತವಾಗಿ ತನ್ನದೇ ಆದ ಮಾಸ್ಕಟ್ ಹೊಂದಿದ ಭಾರತದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶವಾಗಿದ್ದು ಅದರ ಹೆಸರು ಬುರ್ಸಿಂಗ್ ಅಥವಾ ಬಾರಸಿಂಗ್. ಬುರ್ಸಿಂಗ್ ದ ಬಾರಸಿಂಗ್ ಅಂತಂದು ಇದರ ಮಾಸ್ಕಟ್ ಇದೆ. ಸಾಹಿತ್ಯಿಕ ಪ್ರಾಮುಖ್ಯತೆ ಏನಂದ್ರೆ ರಾಡರ್ ಕ್ಲಿಪ್ಪಿಂಗ್ ಅವರ ಪ್ರಸಿದ್ಧ ದಿ ಜಂಗಲ್ ಬುಕ್ ಕಥೆಯ ಕನ್ನಾ ಕಾಡುಗಳ ಸ್ಫೂರ್ತಿ ಎಂದು ಇದರಲ್ಲಿ ಹೇಳಲಾಗಿದೆ. ಯಾವ್ದ್ರಲ್ಲಿ? ಜಂಗಲ್ ಬುಕ್ ಎಂಬುದರಲ್ಲಿ. ನೆಕ್ಸ್ಟ್ ಓಕೆನಾ. ಈ ಕ್ವಶನ್ ಮೇಲೆ ಬಂದಿದ್ದ ಆ ಆಪ್ಷನ್ 4 ನ್ಯಾಷನಲ್ ಪಾರ್ಕ್ ಬಗ್ಗೆ ಬಂದಿದ್ದು. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಬ್ರೀಫ್ ಆಗಿ ಗೊತ್ತಾಯ್ತು. ಈಗ ನಿಮಗೆ ಟಾಪಿಕ್ ಏನು? ನ್ಯಾಷನಲ್ ಪಾರ್ಕ್, ಇದ್ರ ಮೇಲೆ ಕ್ವಶನ್ ಬರುತ್ತೆ. ಓಕೆನಾ. ನ್ಯಾಷನಲ್ ಪಾರ್ಕ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ನ್ಯಾಷನಲ್ ಪಾರ್ಕ್ ಅನ್ನ ಡೀಟೇಲ್ ಆಗಿ ಓದ್ಬೇಕು ನೀವು. ಎಲ್ಲ ಓದ್ಬೇಕಾ? ಇಲ್ಲ, ಇಂಪಾರ್ಟೆಂಟ್ ಇರೋನ ಓದ್ಬೇಕು. ಇಂಪಾರ್ಟೆಂಟ್ ಅಂತ ಹೆಂಗ್ ಗೊತ್ತಾಗುತ್ತೆ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೋಡ್ಬೇಕು. ಅದ್ರಲ್ಲಿ ಯಾವ್ಯಾವ ಬಂದಿರ್ತವೆ ಅದ್ರ ಮೇಲೆನೆ ಕ್ವಶನ್ ಕೇಳಿರೋದು. ಇವು ಯಾವ ಹೊಸವಲ್ಲ ನಿಮಗೆ. ಇಲ್ಲೇನ್ ಕೇಳಿದಾನೆ ಜಿಮ್ ಕಾರ್ಬೆಟ್, ಕಾಜಿರಂಗ, ಗಿರ್, ಕನ್ನಾ, ಇವು ಯಾವ ಹೊಸವಲ್ಲ. ಎಲ್ಲವೂ ಕೂಡ ರಿಪೀಟೆಡ್ ಆಗಿ ಬಂದಿರುವಂತಹ ಕ್ವಶನ್ಸ್ ಅಲ್ಲಿ ಬಂದಿರುವಂತಹ ನ್ಯಾಷನಲ್ ಪಾರ್ಕ್ಗಳೇ. ಅದ್ರ ಮೇಲೆ ಅಪ್ಡೇಟ್ ಮಾಡಿಕೊಂಡು ಅನಿಮಲ್ಸ್ ಕನ್ಸರ್ವೇಷನ್ ಅನ್ನ ಕೇಳಿದ್ದಾನೆ ಅದ್ರ ಮೇಲೆ. ಓಕೆನಾ. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಯಾವಾಗ್ಲೂ ನೋಡ್ತಿರ್ಬೇಕಂತ ಹೇಳಿದಿರೋದು. ನಿಮ್ಗೆ 17 ಕ್ವಶನ್ ಪೇಪರ್ ಏನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ಎಷ್ಟು ಸರಿ ಹೇಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಸರಿ ಕ್ವಶನ್ಸ್ ಆಲ್ರೆಡಿ ಬಂದು ಹೋಗಿದಾವೆ ಇವು. ಓಕೆನಾ. ಅವಾಗ ನಾನು ನ್ಯಾಷನಲ್ ಪಾರ್ಕ್ ಅಂತ ಟಾಪಿಕ್ ಬಂದ ತಕ್ಷಣ ಆ ನ್ಯಾಷನಲ್ ಪಾರ್ಕ್ ಕಂಪ್ಲೀಟ್ ಆಗಿ ಕವರ್ ಮಾಡ್ತಿದ್ದೆ. ಓಕೆನಾ, ಬಿಫೋರ್. ಈಗ ಅವನ್ನ ಕವರ್ ಮಾಡಲ್ಲ. ಆ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ನಿಮ್ಗೆ ಅದನ್ನ ಮಾತ್ರ ಕವರ್ ಮಾಡ್ತಾ ಮುಂದೆ ಹೋಗ್ತಿರ್ತೀನಿ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಬ್ಯಾಚ್ ಅಲ್ಲಿ ರಿವೈಸ್ ಬಹಳ ಸರಿ ರಿವೈಸ್ ಆಗಿರೋ ದೃಷ್ಟಿಯಿಂದ ನಾನು ಮತ್ತೆ ರಿಪೀಟ್ ಆಗಿ ಮಾಡಲ್ಲ. ಜಸ್ಟ್ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತದೆ ಅದನ್ನಷ್ಟೇ ಹೇಳ್ಕೊಂಡು ಮುಂದೆ ಹೋಗ್ತೀನಿ ನಾನು. ನೆಕ್ಸ್ಟ್ ಕೆಲವೊಂದಿಷ್ಟು ಈ ಕ್ವಶನ್ ಅನ್ನ ಸೈನ್ಸ್ ಅಲ್ಲಿ ತಗೊಳ್ತಾರೆ, ನಾನು ಜಿಯೋಗ್ರಫಿಯಲ್ಲೇ ತಗೊಂಡಿದ್ದೇನೆ ಇದನ್ನ. ಓಕೆನಾ. ಇಲ್ಲಿ ಗ್ರಹಗಳು ಕೇಳಿದಾನೆ ಮತ್ತೆ ಅದರ ಉಪಗ್ರಹಗಳು, ಯಾವ್ಯಾವ್ದು ಗ್ರಹಗಳ ಉಪಗ್ರಹಗಳು ಅಂತ. ಓಕೆನಾ. ಆಮೇಲೆ ಇಲ್ಲಿ ಕನ್ನಡದಲ್ಲಿ ಆಪ್ಷನ್ ಇಲ್ಲ ಅಂತ ಅನ್ಕೋಬೇಡಿ. ಇದೆ ನೋಡ್ರಿ, ಇಲ್ಲೇ ನೋಡ್ರಿ ಅದಕ್ಕೆ ಆಪ್ಷನ್. ಓಕೆನಾ. ಅಲ್ಲಿ ಸ್ಲೈಡ್ ಅಲ್ಲಿ ಹಾಕೋಕ್ ಸರಿಯಾಗಿಲ್ಲ ಅಂತ ಕ್ರಾಪ್ ಮಾಡಿದಾರೆ ಇದನ್ನ. ಓಕೆನಾ. ಇಲ್ಲಿ ಶನಿ ಗ್ರಹ, ಗುರು, ಮಂಗಳ, ಯುರೇನಸ್ ಇಷ್ಟು ಗ್ರಹಗಳ ಬಗ್ಗೆ ಕೇಳಿದಾನೆ ಕ್ವಶನ್. ಶನಿ ಗ್ರಹದ ಉಪಗ್ರಹ ಯಾವುದು? ಟೈಟಾನ್ ಅನ್ನ ನಾವು ಶನಿ ಗ್ರಹದ ಉಪಗ್ರಹ ಅಂತ ಕರಿತೀವಿ. ಒಂದೇದೆರಡು ಎಲ್ಲಿದೆ? ಇದರಲ್ಲಿಲ್ಲ. ಇಲ್ಲಿದೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಗುರುಗ್ರಹದ ಉಪಗ್ರಹ ಯಾವುದು? ಗುರುಗ್ರಹದ
ಉಪಗ್ರಹ ಗ್ಯಾನಿಮೆಡ. ಗುರುಗ್ರಹದ ಉಪಗ್ರಹ ಗ್ಯಾನಿಮೆಡ. ಮಂಗಳ ಗ್ರಹದ ಉಪಗ್ರಹ ಪೋಬೋಸ್. ಪೋಬೋಸ್ ಅಂಡ್ ಡಿಬೋಸ್ ಅಂತ ಬರ್ತವೆ. ಡಿಬಸ್ ಅಲ್ಲ, ಪೋಬೋಸ್ ಅಂಡ್ ಡಿಬೋಸ್. ಪೋಬಸ್ ಅಂಡ್ ಡಿಬೋಸ್ ಇವೆರಡು ಮಂಗಳ ಗ್ರಹದ ಉಪಗ್ರಹಗಳಾಗಿರ್ತವೆ. ಯುರೇನಸ್ ಇದು ಮಿರಾಂಡಾ ಅನ್ನೋದು ಇದು ಯುರೇನಸ್ ನ ಉಪಗ್ರಹವಾಗಿರುತ್ತೆ. ಇದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದು ಹೆಚ್ ಕೆ ಪೇಪರ್ ಅಲ್ವಾ ನಾವು ಸಾಲ್ವ್ ಮಾಡ್ತಿರೋದು, ಹೆಚ್ ಕೆ ಪೇಪರ್ ಹೆಚ್ ಕೆ ಅಲ್ವಾ, ಹಾ ರೈಟ್, ಹೆಚ್ ಕೆ. ಇದರಲ್ಲಿ ನಾನ್ ಹೆಚ್ ಕೆ ಪೇಪರ್ ಅಲ್ಲಿ ಏನ್ ಕೇಳಿದಾನೆ ಅದನ್ನ ನಾಳೆ ಸಾಲ್ವ್ ಮಾಡ್ತೀನಿ ನಾನು. ನಾನ್ ಹೆಚ್ ಕೆ ಪೇಪರ್ ಅಲ್ಲಿ ಇದೇ ಗ್ರಹಗಳ ಈ ಟಾಪಿಕ್ ಸೇಮ್, ಆ ಗ್ರಹಗಳು ಕೊಟ್ಟು ಅವು ಸೂರ್ಯನ ಸುತ್ತ ತಿರುಗೋಕೆ ಎಷ್ಟು ಟೈಮ್ ತಗೊಳ್ತವೆ ಅಂತಂದು ಕೇಳಿದಾನೆ. ಟಾಪಿಕ್ ಸೇಮ್, ಅದ್ರ ಮೇಲೆನೆ ಬೇರೆ ಬೇರೆ ರೀತಿಯಲ್ಲಿ ಕೇಳಿದಾನೆ, ಅದು ಕೂಡ ಹೊಂದಿಸಿ ಬರೋದಕ್ಕೆ ಕೇಳಿದಾನೆ. ಈಗ ಶನಿ ಗ್ರಹ ಸೂರ್ಯನ ಸುತ್ತಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಈ ಭೂಮಿ ಎಷ್ಟು ಟೈಮ್ ತಗೊಳುತ್ತೆ, ಗುರು ಗ್ರಹ ಎಷ್ಟು ಟೈಮ್ ತಗೊಳುತ್ತೆ, ಈ ರೀತಿ ಕೇಳಿದಾನೆ. ಅಂದ್ರೆ ಟಾಪಿಕ್ ಸೇಮು, ಅದೇ ಕಂಟೆಂಟು, ಅದ್ರ ಮೇಲೆ ಹಿಂದೆ ಮುಂದೆ ಮಾಡಿ ಕೇಳ್ತಿದ್ದಾನೆ. ಅದು ನಿಮಗೆ ಕ್ಲಾರಿಟಿ ಇರ್ಲಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಮತ್ತೆ ಇದೇ ಕ್ವಶನ್ ಬರುತ್ತೆ ನಿಮಗೆ, ಓಕೆನಾ? ಬೇಕಾದ್ರೆ ನಾಳೆ ಸಾಲ್ವ್ ಮಾಡುವಾಗ ನಿಮಗೆ ತೋರಿಸ್ತೇನೆ. ಶನಿ ಗ್ರಹ ಇದು ಟೈಟಾನ್ ಎಂಬ ಉಪಗ್ರಹ ಹೊಂದಿದ್ದು ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹವಾಗಿದೆ ಟೈಟಾನ್. ಗುರುಗ್ರಹದ್ದು ಇದು ಗ್ಯಾನಿಮೇಡ. ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದಂದ್ರೆ ಗ್ಯಾನಿಮೇಡ. ಅದು ಯಾವುದ್ರ ಉಪಗ್ರಹ? ಗುರುಗ್ರಹದ್ದು. ಮಂಗಳ ಗ್ರಹದ ಉಪಗ್ರಹ ಪೋಬೋಸ್. ಮಂಗಳ ಗ್ರಹದ 2 ನೈಸರ್ಗಿಕ ಉಪಗ್ರಹಗಳಲ್ಲಿ ಒಂದಾಗಿದೆ. ಇನ್ನೊಂದು ಡಿಬೋಸ್ ಅನ್ನಲ್ಲ ನಾನು, ಡಿಬೋಸ್ ಅಲ್ಲ, ಡಿಮೋಸ್ ಇಲ್ಲಿ ನೋಡ್ರಿ, ಡಿಮೋಸ್. ನೆಕ್ಸ್ಟ್ ಯುರೇನಸ್ ಇದು ಮಿರಾಂಡಾ. ಇದು ಯುರೇನಸ್ ಉಪಗ್ರಹದಲ್ಲಿ ಉಪಗ್ರಹವಾಗಿದೆ. ಓಕೆನಾ? ಇವಿಷ್ಟು ಎಷ್ಟು ಉಪಗ್ರಹಗಳಿದಾವೆ? ಸೂರ್ಯ ಇದು ಒಂದು ಸ್ಟಾರ್ ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ಮರ್ಕ್ಯೂರಿ, ವೆನಸ್, ಆಮೇಲೆ ಅರ್ತ್, ಮಾರ್ಸ್, ಜುಪಿಟರ್, ಇದು ಸ್ಯಾಟ್ರನ್, ಯುರೇನಸ್, ನೆಪ್ಚೂನ್. ಓಕೆನಾ? ಇಷ್ಟು ನಮ್ಮ ಗ್ರಹಗಳು ಕಂಡುಬರ್ತವೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವೆಲ್ಲವನ್ನು ಕೂಡ ಒಂದ್ಸರಿ ನಾವು ಗ್ಲಾನ್ಸ್ ಅನ್ನ ಮಾಡೋಣ. ಸೌರಮಂಡಲದಲ್ಲಿ ಇದು ನಾವು ಆಂತರಿಕ ಗ್ರಹಗಳು, ಆಮೇಲೆ ಬಾಹ್ಯ ಗ್ರಹಗಳು, ಇನ್ನರ್ ಪ್ಲಾನೆಟ್ಸ್ ಅಂಡ್ ಔಟರ್ ಪ್ಲಾನೆಟ್ಸ್ ಅಂತ ಕೂಡ ಓದ್ತೀವಿ. ಅದರಲ್ಲಿ ಬುಧ ಗ್ರಹ, ಶುಕ್ರ, ಮಂಗಳ, ಭೂಮಿ, ಮಂಗಳ, ಇವು ನಾವು ಇನ್ನರ್ ಪ್ಲಾನೆಟ್ಸ್ ಅಂತ ಓದಿದ್ರೆ, ಗುರುಗ್ರಹ, ಶನಿ, ಯುರೇನಸ್, ನೆಪ್ಚೂನ್ ಇವನ್ನ ನಾವು ಔಟರ್ ಪ್ಲಾನೆಟ್ಸ್ ಅಂತ ಓದ್ತೀವಿ. ಇಲ್ಲಿ ಡಿವೈಡ್ ಮಾಡ್ಕೊಂಡ್ರೆ, ಓಕೆನಾ? ಇವು ಇನ್ನರ್ ಪ್ಲಾನೆಟ್ಸ್, ಇವನ್ನ ಔಟರ್ ಪ್ಲಾನೆಟ್ಸ್ ಅಂತ ನಾವು ಓದ್ತೀವಿ. ಓಕೆನಾ? ಅಷ್ಟಲ್ಲಿ ನೆನಪಲ್ಲಿ ಇರಲಿ ನಿಮಗೆ. ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಗ್ಯಾಸ್, ಐಸ್ ಜಾಸ್ತಿ ಇರುತ್ತೆ. ಈ ಕಡೆಯಲ್ಲಿ ಬರ್ತಾ ಹೋದ ಇಲ್ಲಿ ಗ್ಯಾಸ್, ಐಸ್ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಅದ ಸ್ವಲ್ಪ ಅಲ್ಲಿ ಡಿವೈಡ್ ಮಾಡ್ತಾರೆ ಅವನು. ಓಕೆ, ಈಗ ನೋಡೋಣ. ಫಸ್ಟ್ನೇದು ಸೂರ್ಯ ಮತ್ತು ರಚನೆ ಮತ್ತು ಸಂಯೋಜನೆ ಏನಿದೆ. ಸೂರ್ಯನು ಸೌರಮಂಡಲದ ಏಕೈಕ ನಕ್ಷತ್ರ. ಇದೊಂದು ಸ್ಟಾರ್ ಆಗಿರುತ್ತೆ. ಇದು 73% ಹೈಡ್ರೋಜನ್ ಮತ್ತು 25% ಹೀಲಿಯಂ ಅನಿಲಗಳಿಂದ ಕೂಡಿದೆ. ಶಕ್ತಿ ಉತ್ಪಾದನಾ ಎಲ್ಲಿರುತ್ತೆ? ಕೇಂದ್ರ ಭಾಗದಲ್ಲಿ ನಡೆಯುವ ಅಣು ಸಂಯೋಜನೆ ಪ್ರಗತಿಯ ಮೂಲಕ ಹೈಡ್ರೋಜನ್ ಹೀಲಿಯಂ ಆಗಿ ಪರಿವರ್ತನೆಗೊಂಡು ಅಪಾರ ಶಕ್ತಿ ಬಿಡುಗಡೆ ಮಾಡುತ್ತದೆ. ತಾಪಮಾನ ಎಷ್ಟಿರುತ್ತೆ ಸೂರ್ಯನ ಮೇಲ್ಮೈ ತಾಪಮಾನವನ್ನು ಸುಮಾರು 5500 ಡಿಗ್ರಿ ಸೆಲ್ಸಿಯಸ್ ಇದ್ದರೆ, ಕೇಂದ್ರ ಭಾಗದ ತಾಪಮಾನ 1.5 ಕೋಟಿ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುತ್ತೆ. ನೆಕ್ಸ್ಟ್, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 8 ನಿಮಿಷ 20 ಸೆಕೆಂಡುಗಳು ಬೇಕು, 500 ಸೆಕೆಂಡುಗಳು ಬೇಕಾಗುತ್ತದೆ. ಇನ್ನು ಸೂರ್ಯನ ಬೆಳಕು ಭೂಮಿಯನ್ನು ತಲುಪಕ್ಕೆ 8 ನಿಮಿಷ 20 ಸೆಕೆಂಡುಗಳು ಬೇಕಾಗುತ್ತೆ. ಈ ಟೈಮ್ ಕೂಡ ಕೇಳಿದಾನೆ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಮರ್ಕ್ಯೂರಿ ಬಗ್ಗೆ ನೋಡೋದಾದ್ರೆ, ಬುಧ ಗ್ರಹ ಇದು ಪರಿಭ್ರಮಣ. ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿ ಇರುತ್ತೆ. ಫಸ್ಟ್ನೇ ಗ್ರಹನೇ ಇದು ಸೂರ್ಯ. ಇಲ್ಲಿ ಸೂರ್ಯ ಅಂತಂದ್ರೆ ಸೂರ್ಯನ ಇದು ಫಸ್ಟ್ನೇ ಗ್ರಹನೇ ಬುಧ ಗ್ರಹ ಬರುತ್ತೆ. ಸೌರಮಂಡಲದ ಅತಿ ವೇಗವಾಗಿ ಅಂದ್ರೆ 88 ದಿನಗಳಲ್ಲಿ ಸೂರ್ಯನನ್ನು ಒಂದು ಬಾರಿ ಸುತ್ತುತ್ತದೆ. ಅತಿ ವೇಗವಾಗಿ 88 ದಿನದಲ್ಲೇ ಸುತ್ತುತ್ತದೆ. ಇದು ವಾತಾವರಣದಲ್ಲಿರುವುದರಿಂದ ಹಗಲು ಅತ್ಯಂತ ಬಿಸಿ ಇರುತ್ತೆ. ಇದರಲ್ಲಿ ಎಷ್ಟಂದ್ರೆ 430 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ರಾತ್ರಿ ಅತ್ಯಂತ ತಂಪು ಇರುತ್ತೆ. ಎಷ್ಟಂದ್ರೆ 180 ಡಿಗ್ರಿ ಡಿಗ್ರಿ ಸೆಲ್ಸಿಯಸ್ ಬುಧ ಗ್ರಹ ಹೊಂದಿರುತ್ತೆ. ನೆಕ್ಸ್ಟ್, ಶುಕ್ರ ಗ್ರಹ ಹಸಿರುಮನೆ ಪರಿಣಾಮ ವಾತಾವರಣದಿಂದ 96% ಗಿಂತ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇದ್ದು, ತೀವ್ರ ಹಸಿರುಮನೆ ಪರಿಣಾಮದಿಂದ ಇದು ಅತ್ಯಂತ ಬಿಸಿಯಾದ ಗ್ರಹವಾಗಿದೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ತೀವ್ರವಾಗಿದೆ ಅಲ್ಲಿ ಹಸಿರುಮನೆ ಪರಿಣಾಮದಿಂದಾಗಿ. ನೆಕ್ಸ್ಟ್, ಭ್ರಮಣೆ. ಇದು ಪ್ರದಕ್ಷಿಣವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಅತ್ಯಂತ ಮಂದಗತಿಯಲ್ಲಿ ತಿರುಗುತ್ತದೆ. ಇದರ ಒಂದು ವರ್ಷಕ್ಕಿಂತ ಸುದೀರ್ಘವಾಗಿರುತ್ತದೆ. ಇದರ ನಕ್ಷತ್ರಗಳು, ಇದರ ಹೆಸರು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಕಾಣಿಸುವುದರಿಂದ ಇದನ್ನ ಬೆಳಗಿನ ನಕ್ಷತ್ರ, ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಆಮೇಲೆ ಸಂಜೆಯ ಈವ್ನಿಂಗ್ ಸ್ಟಾರ್ ಅಂತಾನೂ ಕೂಡ ಶುಕ್ರ ಗ್ರಹವನ್ನು ಕರೀತಾರೆ. ನೆಕ್ಸ್ಟ್, ಭೂಮಿ. ಇದು ಜೀವಕೋಳ ಅಂಶ
ಭೂಮಿ, ನದಿ ನೀರು, ಸಾಗರ, ಸೂಕ್ತ ವಾತಾವರಣ, 21% ಆಕ್ಸಿಜನ್, 78% ನೈಟ್ರೋಜನ್ ಹೊಂದಿರುವುದರಿಂದ ಇದು ಜೀವ ಸಂಕುಲಕ್ಕೆ ಇರುವ ಏಕೈಕ ಗ್ರಹವಾಗಿದೆ. ಯಾವುದು? ಭೂಮಿ. ನಾವೀಗ ಇದರಲ್ಲೇ ಇರೋದು. ಸಾಂದ್ರತೆ ಎಷ್ಟಿದೆ ಸೂರ್ಯಮಂಡಲದಲ್ಲಿ? ಎಲ್ಲಾ ಗ್ರಹಗಳಲ್ಲೇ ಭೂಮಿ ಅತಿ ಹೆಚ್ಚು ಸಾಂದ್ರತೆ ಡೆನ್ಸಿಟಿಯನ್ನು ಹೊಂದಿರುವ ಗ್ರಹವಾಗಿದೆ. ನೆಕ್ಸ್ಟ್ ಮಂಗಳ ಗ್ರಹ, ಇದು ಒಲಂಪಿಯಾಸ್ ಮಾನ್ಸ್. ಇದು ಸೌರಮಂಡಲದಲ್ಲಿ ಅತ್ಯಂತ ಎತ್ತರವಾದ ಅಗ್ನಿಪರ್ವತವಾಗಿದೆ. ಮೌಂಟ್ ಎವರೆಸ್ಟ್ ಪರ್ವತಕ್ಕಿಂತ 3 ಪಟ್ಟು ಎತ್ತರವಿದೆ. ಮಂಗಳ. ವ್ಯಾಲಿಸ್ ಮ್ಯಾರಿನೆಸ್ ಎಂಬುದು ಬೃಹತ್ ಕಂದಕವನ್ನು ವ್ಯವಸ್ಥೆ ಇದರಲ್ಲಿ ಇದೆ ಮಂಗಳ ಗ್ರಹದಲ್ಲಿ. ನೆಕ್ಸ್ಟ್ ಗುರುಗ್ರಹ, ಗ್ರೇಟ್ ರೆಡ್ ಸ್ಪಾಟ್ ಗುರುವಿನ ಮೇಲ್ಮೈಯಲ್ಲಿರುವ 106 ವರ್ಷಗಳಿಂದ ಸಾಗುತ್ತಿರುವ ಬೃಹತ್ ಕೆಂಪು ಚಂಡಮಾರುತ. ಉಪಗ್ರಹಗಳು, ಇದಕ್ಕೆ 95 ಅಧಿಕೃತ ಉಪಗ್ರಹಗಳಿದ್ದು ಪ್ರಮುಖವಾಗಿ 4 ಅಯ್ಯೋ, ಯುರೋಪ್, ಗ್ಯಾನಿಮೆಡ, ಕ್ಯಾಲಿಸ್ಟೋ, ಗೆಲಿಲಿಯಾನ್ ಉಪಗ್ರಹಗಳನ್ನ ಗುರುಗ್ರಹ ಹೊಂದಿರುತ್ತೆ. ನೆಕ್ಸ್ಟ್ ಶನಿ, ಉಂಗುರಗಳ ವ್ಯವಸ್ಥೆ. ಇದು ಧೂಳು, ಮಂಜುಗಡ್ಡೆ ಮತ್ತು ಕಲ್ಲಿದ್ದುಗಳಿಂದ ಮಾಡಲ್ಪಟ್ಟ 7 ಪ್ರಮುಖ ಸುಂದರ ಉಂಗುರಗಳನ್ನು ಹೊಂದಿದೆ. ಅಂದ್ರೆ ಇದು ಗ್ರಹ. ಈಗ ಇದು ಶನಿ ಗ್ರಹ. ಇದಕ್ಕೆ ರಿಂಗ್ಗಳು ಕಂಡುಬರ್ತವೆ. ಯಾವುದಕ್ಕೆ? ಶನಿ ಗ್ರಹಕ್ಕೆ ಇದಕ್ಕೆ ಮಾತ್ರ ಕಂಡುಬರ್ತವೆ. ಓಕೆನಾ. ಇದರ ಸಾಂದ್ರತೆ ನೀರಿಗಿಂತ ಕಡಿಮೆ ಇದ್ದು 0.69 ಇರುತ್ತೆ. ಯುರೇನಸ್, ಇದು ತನ್ನ ಅಕ್ಷದ ಮೇಲೆ ಸುಮಾರು 98 ಡಿಗ್ರಿ ವಾಲಿಕೊಂಡಿದ್ದು ಅದರಿಂದ ಇದು ಕಕ್ಷೆಯಲ್ಲಿ ಉರುಳುತ್ತಿರುವಂತೆ ಕಾಣುತ್ತಿದೆ. ವಾತಾವರಣದಲ್ಲಿ ಮೀಥೇನ್ ಅನಿಲದ ಉಪಸ್ಥಿತಿಯಿಂದ ಸಯಾನು ನೀಲಿ ಮತ್ತು ಹಸಿರು ಬಣ್ಣದಲ್ಲಿ ಕಾಣಿಸುತ್ತದೆ. ಯಾಕೆ ನಾ ಬ್ರೀಫ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಆಲ್ರೆಡಿ 17 ಪೇಪರ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ನಾನು ಇವೆಲ್ಲ. ನಿಮ್ಗೆ ಇನ್ನೊಂದ್ಸರಿ ರೀಕ್ಯಾಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಪಾಯಿಂಟ್ಸ್ ಅನ್ನು ಹಾಕೊಂಡಿದ್ದಾವೆ ಇದರಲ್ಲಿ, ಇನ್ ಡೀಟೇಲ್ ಆಗಿ ಹೇಳ್ತಿಲ್ಲ. ನೆಪ್ಚೂನ್, ಇದು ಸೂಪರ್ಸಾನಿಕ್ ಮಾರುತಗಳಿಂದ ಸೌರಮಂಡಲದಲ್ಲಿ ಅತ್ಯಂತ ವೇಗವಾಗಿ ಬೀಸುವ ಗಾಳಿ. ಗಂಟೆಗೆ 2000 ಕಿಲೋಮೀಟರ್ ಗಿಂತ ಹೆಚ್ಚಾಗಿ ಬೀಸುವ ಗಾಳಿ ನೆಪ್ಚೂನ್ ನಲ್ಲಿ ಕಂಡುಬರುತ್ತೆ. ಗ್ರೇಟ್ ಡಾರ್ಕ್ ಸ್ಪಾಟ್, ಯುರೇನಸ್ ನಂತೆ ಇಲ್ಲೂ ಕೂಡ ಚಂಡಮಾರುತಗಳು ಕಂಡುಬರ್ತವೆ ಇದರಲ್ಲಿ. ಓಕೆನಾ. ನೆಕ್ಸ್ಟ್ ಇತರ ಭಾಗಗಳು ಏನಿದಾವೆ, ಕ್ಷುದ್ರ ಗ್ರಹಗಳಂತ ಕಂಡುಬರ್ತವೆ. ಅಸ್ಟರಾಯ್ಡ್ ಬೆಲ್ಟ್ ಅಂತಂದ್ರೆ ಎಲ್ಲಿ? ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡುಬರ್ತವೆ. ಮಂಗಳ ಮತ್ತು ಗುರು ಗ್ರಹದ ಮಧ್ಯೆ ಕ್ಷುದ್ರ ಗ್ರಹಗಳು ಕಂಡುಬರ್ತವೆ. ಇಲ್ಲೇ ನೋಡ್ರಿ, ಮಂಗಳ ಮತ್ತು ಗುರು ಗ್ರಹ ಇಲ್ಲಿ ಕಂಡುಬರ್ತವೆ. ಮಂಗಳ ಮತ್ತು ಗುರು ಗ್ರಹದ ಮಧ್ಯೆ ಕ್ಷುದ್ರ ಗ್ರಹಗಳು ಕಂಡುಬರ್ತವೆ. ಓಕೆ. ನೆಕ್ಸ್ಟ್ ಇದರಲ್ಲಿ ಸೆರಸ್ ಎಂಬುದು ಕುಬ್ಜ ಗ್ರಹವಿದೆ. ಒಂದು ನಿಮಿಷ, ಪೆನ್ ಚೇಂಜ್ ಮಾಡ್ಬೇಕಲ್ಲ. ಸೆರಸ್ ಎಂಬುದು ಕುಬ್ಜ ಗ್ರಹವಿದೆ. ಕೆಪ್ಲರ್ ವಲಯ, ಕ್ಯೂಪರ್ ಬೆಲ್ಟ್ ನೆಪ್ಚೂನ್ ಕಕ್ಷೆಯ ಆಚೆಗಿರುವ ಹರಡಿಕೊಂಡಿರುವ ಮಂಜುಗಡ್ಡೆ ಕಾಯಗಳ ವಲಯವನ್ನು ಪ್ಲೂಟೋ ಇಲ್ಲಿ ಕಂಡು ಬರ್ತಿತ್ತು. ಯಾವುದರಲ್ಲಿ? ಕೆಪ್ಲರ್ ಬೆಲ್ಟ್ ಅಲ್ಲಿ ಕಂಡು ಬರ್ತಿತ್ತು. ಅದನ್ನ ಇವಾಗ ಪ್ಲೂಟೋವನ್ನ ನಾವು ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದ್ವಿ. 2006ರಲ್ಲಿ ತೆಗೆದಾಕಿದ್ವಿ. ನಿಮ್ಗೆ ಕ್ಯೂಪರ್ ಬೆಲ್ಟ್ ಎಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರ್ಬೇಕು. ನೆಪ್ಚೂನಿನ ಆಚೆಗೆ ಏನಿದಾವಲ್ವಾ 8 ಗ್ರಹಗಳು, ಆ 8 ಗ್ರಹಗಳ ಆಚೆಗೆ ಕಂಡುಬರೋದು ಕ್ಯೂಪರ್ ಬೆಲ್ಟ್. ಇಲ್ಲಿ ಕಂಡುಬರುತ್ತೆ ಕ್ಯೂಪರ್ ಬೆಲ್ಟ್. ಓಕೆನಾ. ಇಲ್ಲಿ ಕಂಡುಬರುತ್ತೆ ಕ್ಯೂಪರ್ ಬೆಲ್ಟ್, ಅಲ್ಲಿ ಕಂಡುಬರುತ್ತೆ. ಅಲ್ಲೇನೆ ನಿಮಗೆ ಇದು ಕಂಡುಬರ್ತಿತ್ತು, ಪ್ಲೂಟೋ ಗ್ರಹಗಳು ಕಂಡುಬರ್ತಿತ್ತು. ಓಕೆನಾ. ನೆಕ್ಸ್ಟ್ ಊರ್ಟ್ ಮೋಡ, ಸೌರಮಂಡಲದ ತುದಿಯಲ್ಲಿರುವ ಬೃಹತ್ ಮಂಜುಗಡ್ಡೆ ವಲಯವಾಗಿದ್ದು ಧೂಮಕೇತುಗಳು, ಕಾಮೆಟ್ಸ್ ಮೂಲ ಸ್ಥಾನ ಯಾವ್ದಂತಂದ್ರೆ ಊರ್ಟ್ ಕ್ಲೌಡ್ಸ್ ಗಳಲ್ಲಿ ಕಂಡುಬರ್ತಿತ್ತು. ನೆಕ್ಸ್ಟ್ ಐ ಹೋಪ್ ಅದು ನಿಮ್ಗೆ ಬ್ರೀಫ್ ಆಗಿ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಬೇರೆ ಕ್ಲಾಸಲ್ಲಿ, ಹಳೆ ಕ್ಲಾಸಲ್ಲಿ ಎಲ್ಲ ಹೇಳಿದ್ರೋದ್ರಿಂದ ನಾನು ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿರಲ್ಲ. ಅದೇ ಟಾಪಿಕ್ ಮೇಲೆ ಬಂದಿದ್ದಾವೆ ಕ್ವಶನ್ಸ್. ಓಕೆನಾ. KPS ಅಲ್ಲಿ ಬಹಳ ತೆಗೆದುಬಿಟ್ಟಿದ್ದಾನೆ. ಇದಕ್ಕಿಂತ ಡಿಫಿಕಲ್ಟ್ ಅಲ್ಲಿ KPS ಕ್ವಶನ್ ಇರ್ತವೆ. KA ದಲ್ಲಿ ಕೇಳಿದಾನೆ, ಅವನ್ನೆಲ್ಲನೂ ಕೂಡ ಅನಾಲಿಸಿಸ್ ಮಾಡಿರೋದ್ರಿಂದ ನಾನು ಇಲ್ಲಿ ನಿಮಗೆ ಟು ದ ಪಾಯಿಂಟ್ ಎಕ್ಸಾಮ್ಸ್ ಅಲ್ಲಿ ಏನ್ ಕೇಳಿದಾನೆ, ಆ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತದೆ ಅದನ್ನ ಮಾತ್ರ ಹೇಳ್ತಿರ್ತೀನಿ. ಏನ್ ಕೇಳಿದೆ? ಒಂದೇದು ಹೇಳಿಕೆ 1, ಹೇಳಿಕೆ 2. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ. ಒಂದು ಸ್ಟೇಟ್ಮೆಂಟ್ ಇದು. ಓಕೆನಾ. ನೆಕ್ಸ್ಟ್ ಭೂಮಿಯು ತನ್ನ ಕಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಈಗ ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ. ಇವಾಗ ಪೂರ್ವದಲ್ಲಿ ಸೂರ್ಯ ಹುಡ್ತಾನಂತ ನಮಗೆ ಗೊತ್ತು. ಓಕೆನಾ. ಪಶ್ಚಿಮದಲ್ಲಿ ಮುಳುಗ್ತಾನಂತ ಗೊತ್ತು ನಮಗೆ ಸೂರ್ಯ. ಅಂದ್ರೆ ಒಂದೇ ಸ್ಟೇಟ್ಮೆಂಟ್ ರೈಟ್. ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂಗ ಆಗುತ್ತೆ ನಮಗೆ ಸೂರ್ಯ. ಒಂದೇ ಸ್ಟೇಟ್ಮೆಂಟ್ ರೈಟ್. ನೆಕ್ಸ್ಟ್ ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಇದು ಕೂಡ ರೈಟ್. ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಓಕೆನಾ. ಪಶ್ಚಿಮದಿಂದ
ಪೂರ್ವಕ್ಕೆ ತಿರುಗ್ತದೆ ಅಂತ ಹೇಳ್ತಿರೋದು ಈ ಸ್ಟೇಟ್ಮೆಂಟ್ ಕೂಡ ರೈಟ್. ಅಂದ್ರೆ ಎರಡು ಸ್ಟೇಟ್ಮೆಂಟ್ ಕೂಡ ರೈಟ್. ಅಂದ್ರೆ ಹೇಳಿಕೆ 1 ಹಾಗೂ 2 ಸರಿಯಾಗಿದೆ. ಹೇಳಿಕೆ 1 ಹೇಳಿಕೆ 2ರ ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ ಆಗಿದೆ. ಅಂದ್ರೆ ಸ್ಟೇಟ್ಮೆಂಟ್ 2 ಇಸ್ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ ಎಂಬುದು ನಿಜ. ಭೂಮಿಯು ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಭ್ರಮಣಗೊಳ್ಳುತ್ತದೆ ಎಂಬುದು ಕೂಡ ನಿಜ. ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದಲೇ ನಮಗೆ ಸೂರ್ಯನ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುದಂತಾಗುತ್ತದೆ. ಅಂದ್ರೆ ಪೂರ್ವದಿಂದ ಇವನು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದೆ. ಅದು ಪಶ್ಚಿಮದಿಂದ ಪೂರ್ವಕ್ಕೆ ಹಿಂಗ ಉಲ್ಟಾ ತಿರುಗ್ತಿರುತ್ತೆ. ಉಲ್ಟಾ ತಿರುಗೋದ್ರಿಂದಾನೇ ನಮಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅನ್ನೋ ತರ ನಮಗೆ ಭಾಸವಾಗುತ್ತದೆ. ಓಕೆನಾ. ಅದರಿಂದ ಎರಡು ಹೇಳಿಕೆಗಳು ಕೂಡ ರೈಟು, ಅದಕ್ಕೆ ಕಾರಣ ಕೂಡ ರೈಟ್ ಆಗಿರುತ್ತೆ. ಓಕೆನಾ. ಇಲ್ಲೇ ನೋಡ್ರಿ, ಇದು ನಮಗೆ ಈ ರೀತಿ ತಿರುಗ್ತಿರುತ್ತೆ. ಭೂಮಿ ಈ ರೀತಿ ತಿರುಗ್ತಿರುತ್ತೆ, ನಮಗೆ ಸೂರ್ಯ ಈ ಕಡೆ ಹುಟ್ಟಿ ಈ ಕಡೆ ಮುಳುಗ್ತಿರೋ ತರ ನಮಗೆ ಭಾಸವಾಗುತ್ತೆ. ಓಕೆನಾ. ನೆಕ್ಸ್ಟ್, ಭೂಮಿಯ ಭ್ರಮಣೆ. ಭೂಮಿಯು ತನ್ನ ಸ್ವಂತ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವುದನ್ನು ಭ್ರಮಣೆ ಎನ್ನಲಾಗುತ್ತದೆ. ತೆಗೆದುಕೊಳ್ಳುವ ಸಮಯ ಭೂಮಿಯು ಒಂದು ಬಾರಿ ಸಂಪೂರ್ಣವಾಗಿ ತಿರುಗಲು 23 ಗಂಟೆ 56 ನಿಮಿಷ 4 ಸೆಕೆಂಡ್ಗಳಾಗಿರುತ್ತದೆ. 23 ಗಂಟೆ 56 ನಿಮಿಷ 4 ಸೆಕೆಂಡ್ಗಳಾಗುತ್ತದೆ. ವೇಗ ಸಮಭಾಜಕ ವೃತ್ತ ಇಕ್ವೆಡಾರ್. ಭೂಮಿಯ ಭ್ರಮಣೆ ವೇಗ ಗಂಟೆಗೆ ಸುಮಾರು 1670 ಕಿಲೋಮೀಟರ್ ಇರುತ್ತದೆ. ಧ್ರುವಗಳಲ್ಲಿ ಕಡಿಮೆ ಚಲಿಸಿದಂತೆ ಈ ವೇಗವು ಕಡಿಮೆಯಾಗುತ್ತದೆ. ಓಕೆನಾ. ನೆಕ್ಸ್ಟ್, ಅಭಾಸಿ ಚಲನೆ ಅಂತಂದ್ರೆ ಅಪೇಕ್ಷಿತ ಚಲನೆಯ ವೃತ್ತ, ರಿಲೇಟಿವ್ ಮೋಷನ್. ನಾವು ಚಲಿಸುತ್ತಿರುವ ರೈಲು ಅಥವಾ ಕಾರಿನಲ್ಲಿ ಕುಳಿತಾಗ ಹೊರಗಿನ ಮರ, ಗಿಡಗಳು ಮತ್ತು ಕಂಬಗಳು ಹಿಮ್ಮುಖವಾಗಿ ಚಲಿಸಿದಂತೆ ಭಾಸವಾಗುತ್ತವೆ. ಈ ಪ್ಯಾಟರ್ನ್ ನಲ್ಲಿ ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ, ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯ ಮುಳುಗ್ತಾನೆ ಅನ್ನೋದು ನಮಗೆ ಭಾಸವಾಗುತ್ತದೆ. ಅನ್ವಯ, ಇದೇ ರೀತಿ ನಾವು ಭೂಮಿಯ ಮೇಲೆ ಇದ್ದುಕೊಂಡು ಭೂಮಿಯೊಂದಿಗೆ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುತ್ತಿರುವುದರಿಂದ ಆಕಾಶದಲ್ಲಿರುವ ಸೂರ್ಯ, ಚಂದ್ರ, ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಭಾಸವಾಗುತ್ತದೆ. ಇದನ್ನು ಅಭಾಸಿ ಚಲನೆ ಎಂದು ಕೂಡ ಕರೀತಾರೆ. ಅಪೇರೆಂಟ್ ಮೋಷನ್ ಅಂತ ಕೂಡ ನಾವು ಕರಿತೀವಿ ಅದನ್ನ ಅಂತ ಹೇಳ್ತದೆ. ಓಕೆನಾ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್, ಭ್ರಮಣೆ. ಭೂಮಿಯ ಭ್ರಮಣೆ ಪ್ರಮುಖ ಪರಿಣಾಮಗಳೆಂದವೆ. ಎಫೆಕ್ಟ್ಸ್ ಆಫ್ ರೊಟೇಷನ್. ಹಗಲು ಮತ್ತು ರಾತ್ರಿ. ಭೂಮಿಯು ಅರ್ಧ ಭಾಗ ಸೂರ್ಯನಿಗೆ ಎದುರಾದಾಗ ಅಲ್ಲಿ ಹಗಲಿರ್ತದೆ. ಓಕೆನಾ. ಈಗ ಇದು ಭೂಮಿ ಅಂತ ತಿಳ್ಕೊಡ್ರಿ. ಇದು ಭೂಮಿ. ಈಗ ಸೂರ್ಯ ಇಲ್ಲಿದ್ದಾನೆ ಅಂತ ಅಂದ್ರೆ ಇಷ್ಟು ಬೆಳಕು ಬೀಳುತ್ತೆ. ಈಗ ಇಷ್ಟು ಬೆಳಕು ಬೀಳುತ್ತೆ, ಇದೆಲ್ಲ ಬೆಳಕು ಬೀಳ್ತಿದೆ ಅಂತ ಅಂದಾಗ ಇದು ಅರ್ಧ ಭಾಗ ನಿಮಗೆ ಬೆಳಕಾಗಿ ಕಾಣುತ್ತೆ. ಓಕೆನಾ. ಹಂಗಂದ್ರೆ ಈ ಕಡೆ ಹಗಲಿರುತ್ತೆ. ಇದ್ರ ನೆರಳು ಈ ಕಡೆ ಬೀಳೋದ್ರಿಂದ ಇಲ್ಲಿ ನಮ್ಗೆ ರಾತ್ರಿ ಕಂಡು ಬರುತ್ತೆ. ಓಕೆನಾ. ಅದನ್ನೇ ಒಂದನೇ ಸ್ಟೇಟ್ಮೆಂಟ್ ಹೇಳ್ತಿರೋದು, ಒಂದನೇ ಲೈನ್ ಅಲ್ಲಿ ಅದು ಹೇಳ್ತಿರೋದು. ಮತ್ತೆ ಅರ್ಧ ಭಾಗ ಕತ್ತಲೆಯಿಂದ ಕೂಡಿರುತ್ತದೆ, ಅದನ್ನ ನಾವು ರಾತ್ರಿ ಆಗಿರ್ತೀವಿ ಅಂತ ಕರೀತಾರೆ. ನೆಕ್ಸ್ಟ್, ಕೊರಿಯಾಲಿಸಿಸ್ ಪರಿಣಾಮ. ಭೂಮಿ ತಿರುಗುವುದರಿಂದ ಬೀಸುವ ಗಾಳಿ, ಸಾಗರ ಪ್ರವಾಹಗಳು ಉತ್ತರ ಗೋಳಾರ್ಧದಲ್ಲಿ ಬಲಕ್ಕೆ. ಇದು ಭೂಮಿ ಅಂತ ಅಂದ್ರೆ ಉತ್ತರ ಮೇಲೆ, ಉತ್ತರ, ಇದು ದಕ್ಷಿಣ. ಉತ್ತರದಲ್ಲಿ ಬಲಕ್ಕೆ, ದಕ್ಷಿಣದಲ್ಲಿ ಎಡಕ್ಕೆ ಸಾಗರ ಪ್ರವಾಹಗಳು ಗೋಳಾರ್ಧದಲ್ಲಿ ಉತ್ತರ ಈ ರೀತಿ ವಾಲುತ್ತವೆ ಅಂತ ಹೇಳ್ತಾನೆ. ಅದು ಕೂಡ ರೈಟ್. ಸಮಯ ವಲಯಗಳು, ಟೈಮ್ ಝೋನ್. ಭೂಮಿಯ ಪರಿಭ್ರಮಣೆಯಿಂದ ಜಗತ್ತಿನಾದ್ಯಂತ ವಿಭಿನ್ನ ರೇಖಾಂಶಗಳು ವಿಭಿನ್ನ ಸಮಯದಲ್ಲಿ ತೋರಿಸುತ್ತವೆ. ಭೂಮಿಯ ಭ್ರಮಣೆ ಜಗತ್ತಿನಾದ್ಯಂತ ಬೇರೆ ಬೇರೆ ರೀತಿಯ ರೇಖಾಂಶಗಳು ಕಂಡುಬರ್ತವೆ. ಈಗ ಒಂದು ರೇಖಾಂಶದಿಂದ ಒಂದು ರೇಖಾಂಶಕ್ಕೆ ಟೈಮು ಡಿಸ್ಟೆನ್ಸ್ ಚೇಂಜಸ್ ಆಗ್ತದೆ. ಹಾಗಾಗಿ ಟೈಮ್ ಕೂಡ ನಮಗೆ ಬೇರೆ ಬೇರೆ ಆಗಿ ಕಂಡು ಬರುತ್ತೆ ಅಂತ ಹೇಳ್ತಿದ್ರೆ. ಇದು ಕೂಡ ಮೂರು ಕೂಡ ರೈಟ್. ಇದೆಲ್ಲದು ಯಾಕಾಗುತ್ತೆ ಅಂತ ಅಂದ್ರೆ ಭೂಮಿ ನಮಗೆ 23.5 ಡಿಗ್ರಿ ಬೆಂಡ್ ಆಗಿದೆ, ವಾಲ್ ಇದೆ. ಓಕೆನಾ. ಇಲ್ಲೆಲ್ಲ ಇಮೇಜ್ ಹೋಯ್ತಲ್ಲ ಅದು. ಈ ರೀತಿ ಬೆಂಡ್ ಆಗಿದೆ. ಈ ರೀತಿ ಇರ್ಬೇಕಿತ್ತು ತಾನೇ ಭೂಮಿ, ಬಟ್ ನಮ್ದು ಈ ರೀತಿ ಬೆಂಡ್ ಆಗಿದೆ. ಈ ರೀತಿ ಬೆಂಡ್ ಆಗಿರೋದ್ರಿಂದಾನೇ ರೌಂಡ್ ಹೊಡೆಯುತ್ತೆ. ಆ ರೌಂಡ್ ಹೊಡೆಯೋದ್ರಿಂದಾನೇ ನಮಗೆ ಸೂರ್ಯನ ಬೆಳಕು ಬೇರೆ ಬೇರೆ ಕಡೆ ಎಲ್ಲ ವೇರಿಯೇಷನ್ ಆಗಿ, ಬೇರೆ ಬೇರೆ ಕಡೆ ಎಲ್ಲ ಟೈಮ್ ಝೋನ್ ಎಲ್ಲ ಚೇಂಜಸ್ ಆಗಿ, ವಾತಾವರಣದಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ಮೇಂಟೈನ್ ಆಗ್ತಿರುತ್ತೆ. ಓಕೆನಾ. ಐ ಹೋಪ್ ಅರ್ಥ ಆಗ್ತೈತೆ ಅಂತ ನಾನು ಭಾವಿಸ್ತೇನೆ. ಅದು ಸ್ಟೇಬಲ್ ಇದ್ಬಿಟ್ಟಿದ್ರೆ, ಈಗ ಸುಮ್ನೆ ಹಿಂಗ ಬೆಂಡ್ ಆಗದೇನೆ ಫುಲ್ ಸ್ಟೇಬಲ್ ಇದ್ಬಿಟ್ಟಿದ್ರೆ ಭೂಮಿ ತಿರುಗ್ತಾನೆ ಇದ್ದಿದ್ದಿಲ್ಲ, ನಮಗೆ ಸೂರ್ಯನ ಬೆಳಕು ಬರೋದು ಡೇ ಅಂಡ್ ನೈಟ್ ಆಗ್ತಿರ್ಲಿಲ್ಲ, ಪರಿಸರ ಸಮತೋಲನ ಇರ್ತಿರ್ಲಿಲ್ಲ, ಮಳೆ ಆಗ್ತಿರ್ಲಿಲ್ಲ, ಬೆಳೆ ಆಗ್ತಿರ್ಲಿಲ್ಲ, ಏನೇನೋ ಆಗ್ತಿರ್ಲಿಲ್ಲ. ಹಾಗಾಗಿ ಬೆಂಡ್ ಆಗಿರೋದ್ರಿಂದಾನೆ ನಮಗೆ ಎಲ್ಲಾ ಏನೇನು ಇವಾಗ ಅನುಭವಗಳಾಗ್ತಿದ್ದಾವೆ ಅದ್ರ ಮೇನ್ ರೀಸನ್ನೇ ಭೂಮಿ ಬೆಂಡ್ ಆಗಿರೋದ್ರಿಂದ. ಓಕೆ. ನೆಕ್ಸ್ಟ್, ಈ ಸ್ಲೈಡ್ ಹೇಳಿಲ್ವಾ. ಭೂಮಿಯ ಅಕ್ಷೀಯ ವಾಲು ಇಲ್ಲೇ ಬಂತು ನೋಡ್ರಿ. ಭೂಮಿಯು ತನ್ನ ಕಕ್ಷದ ಸುತ್ತಮುತ್ತ ಸಮತಲಕ್ಕೆ 23.5 ಡಿಗ್ರಿ ವಾಲಿಕೊಂಡಿದೆ. ಈ ವಾಲುವಿಕೆ ಮತ್ತು ಸೂರ್ಯನ ಸುತ್ತುವಿಕೆ ಪರಿಭ್ರಮಣೆ ಸೇರಿ ಭೂಮಿಯ ಋತುಮಾನಗಳು ಬದಲಾವಣೆ ಆಗುತ್ತವೆ. ಭೂಮಿಯ ಋತುಮಾನಗಳು ಬದಲಾವಣೆ ಆಗೋದಕ್ಕೆ ಕಾರಣ ಮೇನ್ ರೀಸನ್ನೇ 23.5 ಡಿಗ್ರಿ. ಈ 23.5 ಡಿಗ್ರಿ ಬೆಂಡ್ ಆಗಿರೋದ್ರಿಂದಾನೇ ಭೂಮಿಯ ಋತುಮಾನಗಳು ಬದಲಾಗ್ತವೆ. ಭೂಮಿಯ ಋತುಮಾನಗಳು ಬದಲಾಗೋದ್ರಿಂದಾನೇ ನಾವು ಜೀವವನ್ನ
ಜೀವನ ಮಾಡೋಕ್ಕೆ ಇಲ್ಲಿ ಈ ಗ್ರಹದಲ್ಲಿ ಸಾಧ್ಯವಾಗಿದೆ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿ ಏನ್ ನೋಡ್ಕೋಬೇಕು, ಸೌರಮಂಡಲದ ಹೆಚ್ಚಿನ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತವೆ, ಆದರೆ ಶುಕ್ರ, ಯುರೇನಸ್ ಗ್ರಹಗಳು ಪೂರ್ವದಿಂದ ಪಶ್ಚಿಮಕ್ಕೆ ಗಡಿಯಾರದ ಮುಳ್ಳಿನ ದಿಸೆಯಲ್ಲಿ ತಿರುಗುತ್ತವೆ. ನೆಕ್ಸ್ಟ್ ಹಾಗಾಗಿ ಶುಕ್ರ, ಯುರೇನಸ್ ಗ್ರಹಗಳಲ್ಲಿ ಸೂರ್ಯನ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗುತ್ತಾನೆ. ಯಾವುದರಲ್ಲಿ? ಶುಕ್ರ ಮತ್ತು ಯುರೇನಸ್ ಅಲ್ಲಿ. ಯಾಕಂದ್ರೆ ಉಲ್ಟಾ ತಿರುಗ್ತವೆ. ನಮ್ಮ ಭೂಮಿಯಲ್ಲಿ ಏನಾಗುತ್ತಂತಂದ್ರೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಓದ್ತೀವಿ. ಆದ್ರೆ ಶುಕ್ರದಲ್ಲಿ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನೆ ಅಂತ ಓದ್ತೀವಿ. ಯಾಕಂತಂದ್ರೆ ಇವೆರಡವು ಉಲ್ಟಾ ತಿರುಗ್ತಿರ್ತವೆ ಕಂಪ್ಯಾರಿಟಿವ್ಲಿ ಅದರ್ಸ್ ಪ್ಲಾನೆಟ್ಸ್ ಕಂಪೇರ್ ಮಾಡಿದ್ರೆ. ಓಕೆನಾ? ಹಾಗಾಗಿ ಅದು ಕೂಡ ಅಲ್ಲಿ ಉಲ್ಟಾಗಿನೇ ನಾವು ಓದ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 70, ಕರ್ನಾಟಕ ರಿವರ್ ಸಿಸ್ಟಮ್. ಎಷ್ಟು ಸರಿ ಹೇಳಿಲ್ಲಪ್ಪ ಕರ್ನಾಟಕ ರಿವರ್ ಸಿಸ್ಟಮ್ ಮೇಲೆ ಕ್ವಶನ್ ಬರುತ್ತೆ ಅಂತ? ಮ್ಯಾಕ್ಸಿಮಮ್ ಸರ ಬಂದ್ಬಿಡುತ್ತೆ. ಓಕೆನಾ? ಮ್ಯಾಕ್ಸಿಮಮ್ ಸರ ಕರ್ನಾಟಕ ರಿವರ್ ಸಿಸ್ಟಮ್ ಮೇಲೆ ಕ್ವಶನ್ ಬಂದಿದೆ. ತುಂಗಭದ್ರಾ, ಕರ್ನಾಟಕದಲ್ಲಿ ಹೀಗೆ ಇವುಗಳು ಹೆಚ್ಚು ಉದ್ದದಿಂದ ಕಡಿಮೆ ಉದ್ದದ ನದಿಗಳ ಸರಿಯಾದ ಕ್ರಮವನ್ನು ಬರೆಯಿರಿ. ಹೆಚ್ಚು ಉದ್ದದಿಂದ ಕಡಿಮೆ ಉದ್ದಕ್ಕೆ. ಫಸ್ಟ್ನೇದು ಭೀಮ ಕೊಟ್ಟಿದ್ದಾನೆ, ಮಲಪ್ರಭಾ, ತುಂಗಭದ್ರಾ, ಘಟಪ್ರಭಾ ಅಂತ ಕೊಟ್ಟಿದ್ದಾನೆ. ನಾವು ತುಂಗಭದ್ರಾ ನದಿನ ದೊಡ್ಡ ನದಿ ಅಂತ ನೋಡ್ತೀವಿ ಕರ್ನಾಟಕದಲ್ಲಿ ದೊಡ್ಡ ನದಿ ಇದು ಕೂಡ. ಯಾಕಂತಂದ್ರೆ ಕರ್ನಾಟಕವನ್ನ ಎರಡು ರೀತಿಯಾಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಡಿವೈಡ್ ಮಾಡೋದು ಮೇನ್ ರಿವರ್ ಅಂತ ಕೂಡ ನಾವು ಓದ್ತೀವಿ. ಹಾಗಾಗಿ ಫಸ್ಟ್ ತುಂಗಭದ್ರಾ ಬರ್ಬೇಕು, ದೊಡ್ಡದು ಇದು. ಓಕೆನಾ? ಬಿ ಫಸ್ಟ್ ಬರ್ಬೇಕು. ಬಿ ಫಸ್ಟ್ ಇದು ಒಂದೇ ಇದೆ. ಆಪ್ಷನ್ 3 ರೈಟ್ ಆನ್ಸರ್ ಅಷ್ಟೇ ನೋಡ್ಕೊಂಡ್ರೆ. ಭೀಮ ಫಸ್ಟ್ ಬರ್ಬೇಕು. ನೆಕ್ಸ್ಟ್ ಮಲಪ್ರಭಾ ಬರುತ್ತೆ, ಸಿ ಇದೆ. ನೆಕ್ಸ್ಟ್ ಮಲಪ್ರಭಾ. ಓಕೆನಾ? ನೆಕ್ಸ್ಟ್ ಭೀಮ ಬರುತ್ತೆ. ನೆಕ್ಸ್ಟ್ ಘಟಪ್ರಭಾ. ಓಕೆನಾ? ಹುಟ್ಟಿದಿಂದ ಸ್ಟಾರ್ಟಿಂಗ್ ಟು ಎಂಡ್ ಅಂತ ಬಂದ್ರೆ ವೇರಿ ಆಗುತ್ತೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿನ ಅಂತ ಕೇಳಿರೋದ್ರಿಂದ ನಾವು ಕರ್ನಾಟಕದನ್ನ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಇದು ರೈಟ್ ಆನ್ಸರ್. ಓಕೆನಾ? ಇದು ರೈಟ್ ಆನ್ಸರ್. ಫಸ್ಟ್ನೇದು ತುಂಗಭದ್ರಾ ನೋಡ್ರಿ, ತುಂಗಭದ್ರಾ ಭೀಮ ತುಂಗಭದ್ರಾ. ಓಕೆನಾ? ಇಲ್ಲಿ ನೋಡೋಣ ಕಿಲೋಮೀಟರ್ಗಳನ್ನು ನೋಡಿದ್ರೆ ತುಂಗಭದ್ರಾ 382, ಮಲಪ್ರಭಾ 304, ಭೀಮ 294, ಘಟಪ್ರಭಾ 283. ಹಾಗಾದ್ರೆ ಭೀಮಾ ನದಿ ಬಗ್ಗೆ ನೋಡ್ರಿ. ನಾನು ಕರ್ನಾಟಕ ರಿವರ್ ಸಿಸ್ಟಮ್ ಬಹಳ ಪೇಪರ್ ಅಲ್ಲಿ ಬಂದೋಗ್ಬಿಟ್ಟಿದೆ. ಕರ್ನಾಟಕ ರಿವರ್ ಸಿಸ್ಟಮ್, ಇಂಡಿಯನ್ ರಿವರ್ ಸಿಸ್ಟಮ್ ಅಲ್ಲೆಲ್ಲ ಡೀಟೈಲ್ ಆಗಿ ಕವರ್ ಮಾಡಿದ್ದೀನಿ ನಾನು. ಡೀಟೇಲ್ ಆಗಿ ಇದ್ದಕ್ಕಿಂತ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ಅಲ್ಲಿ ವಿತ್ ಇಮೇಜ್ ಹಾಕೊಂಡು ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಹೇಳೋದು ನನಗೆ ಯಾಕೋ ಬೇಡ ಅನ್ಸುತ್ತೆ. ಬಟ್ ನೀವು ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದ್ಸಲ ನಿಮ್ಗೆ ಗ್ಲಾನ್ಸ್ ಆಗ್ಲಿ. ಓಕೆನಾ? ಇದು ಎಲ್ಲಿ ಹುಟ್ಟಿತು? ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ಭೀಮಾಶಂಕರ ಬೆಟ್ಟಗಳಲ್ಲಿ ಉದ್ಭವಿಸಿ ಇದು ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಎಡದಂಡೆಯ ಉಪನದಿಯಾಗಿದೆ. ಇದು ಒಟ್ಟು 816 ಕಿಲೋಮೀಟರ್ ಟೋಟಲ್. ಆದ್ರೆ ಕರ್ನಾಟಕದಲ್ಲಿ 298. ನಾನು ಕರ್ನಾಟಕದಲ್ಲಿ ಅಂತಂದ್ರೆ ಇದನ್ನ ಮೆಜರ್ ಮಾಡ್ಕೊಂಡು ಇದನ್ನ ಥರ್ಡ್ ಪ್ಲೇಸ್ ಅಲ್ಲಿ ಹಾಕೊಂಡಿದ್ದು. ಓಕೆನಾ? ಒಟ್ಟು ಅಂತ ಕೇಳಿದ್ರೆ ಇದೇ ಫಸ್ಟ್ ಪ್ಲೇಸ್ ಬಂದ್ಬಿಡುತ್ತೆ ಭೀಮನ್. ಓಕೆನಾ? ಬಟ್ ಅವ್ನು ಕರ್ನಾಟಕದಲ್ಲಿ ಅಂತ ಕೇಳಿದಾನೆ ಕ್ವಶನ್ ಅಲ್ಲಿ ನಿಮಗೆ. ಓಕೆನಾ? ಇಲ್ಲಿ ನೋಡಿ ಕರ್ನಾಟಕದಲ್ಲಿನ ಅಂತ ಕೇಳಿದಾನೆ. ಓಕೆ, ಅದು ಕೂಡ ನೆನಪಲ್ಲಿ ಇಟ್ಕೋಬೇಕು. ಸಂಗಮ ಎಲ್ಲೆಲ್ಲಿ ಸೇರ್ತವೆ? ಕರ್ನಾಟಕದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಹರಿದು ರಾಯಚೂರು ಜಿಲ್ಲೆಯ ಕಡ್ಲೂರು ಬಳಿ ಕೃಷ್ಣಾ ನದಿಯನ್ನ ಸೇರುತ್ತೆ. ನಿಮಗೆ ಡೈರೆಕ್ಟ್ ಕ್ವಶನ್, ಭೀಮಾ ನದಿ ಯಾವ ನದಿಯ ಉಪನದಿ? ಕೃಷ್ಣಾ ನದಿಯ ಉಪನದಿ. ಈ ರೀತಿ ಕೂಡ ಕ್ವಶನ್ ಬರುತ್ತೆ. ಅದು ಹುಟ್ಟಿದಲ್ಲಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಭೀಮಾಶಂಕರದಲ್ಲಿ. ಟೋಟಲ್ ಉದ್ದ 816. ಕರ್ನಾಟಕದಲ್ಲಿ ಹರಿಯೋದು 298 ಕಿಲೋಮೀಟರ್. ಇದರ ವಿಶೇಷತೆ ಯಾದಗಿರಿ ಜಿಲ್ಲೆಯ ಛಾಯಾ ಭಗವತಿ ಜಲಪಾತವನ್ನು ಸೃಷ್ಟಿಸಿದ್ದು ಭೀಮಾ ನದಿ. ಇದೇ ರಿಲೇಟೆಡ್ ಛಾಯಾ ಭಗವತಿ ಜಲಪಾತವನ್ನು ಸೃಷ್ಟಿಸಿದ ನದಿ ಯಾವ್ದು ಅಂತಂದು ಇದೇ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಬಂದಿದೆ ನಿಮಗೆ. ಇದೇ ಕ್ವಶನ್ ಪೇಪರ್ ಅಲ್ಲೇ ಇದೆ. ನೆಕ್ಸ್ಟ್ ಇದೆ ಅದು ಛಾಯಾ ಭಗವತಿ ಜಲಪಾತವನ್ನು ಸೃಷ್ಟಿಸಿದ ಯಾವ್ದಂತಂದ್ರೆ ಭೀಮಾ ನದಿ. ನೆಕ್ಸ್ಟ್ ಪ್ರಮುಖ ಉಪನದಿಗಳು ಕಾಗಿನ, ಸೀನಾ ಮತ್ತು ಮುಲ್ಲಾರ್. ಇದೇ ಪೇಪರು ಅಥವಾ ನಾನ್ ಎಚ್ ಕೆ ಪೇಪರು. ಒಟ್ಟು ಛಾಯಾ ಭಗವತಿ ಜಲಪಾತವನ್ನು ಸೃಷ್ಟಿಸಿದ ಕರ್ನಾಟಕದ ನದಿ ಯಾವ್ದಂತ ಕ್ವಶನ್ ಬಂದಿದೆ. ಈ ಪೇಪರ್ ಅಥವಾ ನಾನ್ ಎಚ್ ಕೆ ಅಥವಾ ಎಚ್ ಕೆ ಇವೆರಡು, ಅಥವಾ ಇದೇ ಪೇಪರ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆಯೇನೋ ನನಗೆ ನೆನಪಿಲ್ಲ, ಬಟ್ ಕ್ವಶನ್ ಇದೆ. ತುಂಗಭದ್ರಾ ನದಿ ಇದು ಪಶ್ಚಿಮ ಘಟ್ಟದ ವರಾಹ ಪರ್ವತದಲ್ಲಿ ಹುಟ್ಟುವ ತುಂಗ ಮತ್ತು ಭದ್ರಾ ಎಂಬ ಎರಡು ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬಲ್ಲಿ ಹುಟ್ಟಿ ತುಂಗಭದ್ರಾ ನದಿಯಾಗಿ ರೂಪುಗೊಳ್ಳುತ್ತವೆ. ನದಿ ಪಾತ್ರ ಇದು ಕೃಷ್ಣಾ ನದಿಯ ಅತ್ಯಂತ ಪ್ರಮುಖ ಬಲದಂಡೆಯ ಉಪನದಿಯಾಗಿದೆ. ಇದರ ಒಟ್ಟು ಉದ್ದ ಸುಮಾರು 531 ಕಿಲೋಮೀಟರ್ ಉದ್ದವಾಗಿದ್ದು ಆಣೆಕಟ್ಟು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ಅಣೆಕಟ್ಟು ಪಂಪಸಾಗರ ನಿರ್ಮಿಸಲಾಗಿದೆ. ಐತಿಹಾಸಿಕ ಪ್ರಾಮುಖ್ಯತೆ: ನದಿಯ ದಂಡೆಯ ಮೇಲೆ ವಿಶ್ವ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಇದೆ. ಇಲ್ಲಿ ರಾಮಾಯಣದಲ್ಲಿ ಈ ನದಿಯನ್ನು ಪಂಪಾ ನದಿ ಎಂದು ಕೂಡ ಕರೆಯಲಾಗ್ತಿತ್ತು. ಸಂಗಮ ಎಲ್ಲಿ ಸೇರುತ್ತೆ? ಇದು ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ
ಕೃಷ್ಣಾ ನದಿಯನ್ನ ಸೇರುತ್ತದೆ. ಯಾವುದು? ತುಂಗಭದ್ರಾ ನದಿ ಆಂಧ್ರ ಪ್ರದೇಶದ ಕೃಷ್ಣಾ ನದಿಯಲ್ಲಿ ಸೇರುತ್ತೆ, ಕರ್ನೂಲ್ ಬಳಿಯಲ್ಲಿ. ನೆಕ್ಸ್ಟ್ ಮಲಪ್ರಭಾ ನದಿ ಬಗ್ಗೆ ನೋಡೋದಾಯ್ತಂದ್ರೆ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಹುಟ್ಟುತ್ತೆ. ಟೋಟಲ್ 792 ಮೀಟರ್ ಎತ್ತರದಲ್ಲಿ ಉದ್ಭವಿಸುತ್ತದೆ ಇದು ಕನಕುಂಬಿಯಲ್ಲಿ. ಇದರ ಉದ್ದ ಎಷ್ಟಂದ್ರೆ 304 ಕಿಲೋಮೀಟರ್. ಬಾಗಲಕೋಟೆ ಜಿಲ್ಲೆ ಕೂಡಲ್ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರುತ್ತೆ. ಯಾವುದು? ಮಲಪ್ರಭಾ ಬಾಗಲಕೋಟೆ ಜಿಲ್ಲೆಯ ಕೂಡಲ್ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರುತ್ತೆ. ನೆಕ್ಸ್ಟ್ ಆಣೆಕಟ್ಟೆ ಯಾವ್ದಿದೆ ಇದಕ್ಕೆ? ರೇಣುಕಾ ಸಾಗರ ಅಣೆಕಟ್ಟಿದೆ. ಇದರಲ್ಲಿ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಈ ಪ್ರಮುಖ ತಾಣಗಳು, ವಾಸ್ತುಶಿಲ್ಪ ಚಾಲುಕ್ಯರ ಪ್ರಮುಖ ಕೇಂದ್ರಗಳು ಈ ನದಿಯ ದಡದಲ್ಲಿ ಕಂಡುಬರ್ತವೆ. ನೆಕ್ಸ್ಟ್ ಘಟಪ್ರಭಾ ನದಿ, ಕೊನೆಯ ನದಿ ಇದರಲ್ಲಿ. ಮಹಾರಾಷ್ಟ್ರದ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಇದು ಉದ್ಭವಿಸುತ್ತದೆ. ಟೋಟಲ್ 283 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಜಲಪಾತ, ಗೋಕಾಕ್ ಜಲಪಾತ ಕಂಡುಬರುತ್ತೆ ಯಾವುದಕ್ಕೆ? ಘಟಪ್ರಭಾ ನದಿಗೆ. ಇದು 52 ಮೀಟರ್ ಎತ್ತರದಿಂದ ಹರಿಯುತ್ತೆ. ಇದನ್ನು ಕರ್ನಾಟಕದ ನಯಾಗರ ಅಂತ ಕೂಡ ಕರೀತಾರೆ. ಈ ಪಾಯಿಂಟ್ ಮೇಲೆ ಎಲ್ಲ ಕ್ವಶನ್ಸ್ ಆಗಿದೆ. ಎಷ್ಟು ಎತ್ತರ ಇರುತ್ತೆ? 52 ಮೀಟರ್. ಡೈರೆಕ್ಟ್ ಕೇಳದೇ ಇದ್ರೂ ಕೂಡ ಕಂಪ್ಯಾರಿಟಿವ್ಲಿ ಆರ್ಡರ್ ವೈಸ್ ಕೇಳಿದಾಗ ನಿಮಗೆ ಈ ಡಾಟಾ ಬೇಕು. ನಿಮಗೆ 52 ಮೀಟರ್ ಅಂದ್ರೆ ಈ ಲೈನ್ ಮೇಲೆ ಕ್ವಶನ್ ಆಗಿದೆ. ಗೋಕಾಕ್ ಜಲಪಾತ ಯಾವ ನದಿಗೆ ಅಂತ ಕೇಳಿದಾನೆ, ಅದು ಕೂಡ ಕ್ವಶನ್ ಆಗಿದೆ. ಕರ್ನಾಟಕದ ನಯಾಗರ ಯಾವ್ದಂತ ಕರೀದಾನೆ, ಕರ್ನಾಟಕದ ನಯಾಗರ ಅಂತ ಕರೆಯುವ ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂತ ಕೇಳಿದಾನೆ, ಘಟಪ್ರಭಾ ನದಿಯಿಂದ. ನೆಕ್ಸ್ಟ್ ಆಣೆಕಟ್ಟು, ಬೆಳಗಾವಿ ಜಿಲ್ಲೆ ಹಿಡ್ಕಲ್ ಬಳಿ ರಾಜಲಕ್ಕಮ್ಮಗೌಡ ಅಣೆಕಟ್ಟಿದೆ. ಹಿಡ್ಕಲ್ ಡ್ಯಾಮ್ ನಿರ್ಮಿಸಿದೆ ಯಾವುದು? ಘಟಪ್ರಭಾ ನದಿ. ಇದು ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಬಳಿ ಚಿಕ್ಕ ಸಂಗಮ ಕೃಷ್ಣಾ ನದಿಯನ್ನ ಸೇರುತ್ತದೆ. ನೆಕ್ಸ್ಟ್ ಕರ್ನಾಟಕದ ನದಿ ವ್ಯವಸ್ಥೆ. ಫುಲ್ ಡೀಟೇಲ್ ಆಯ್ತಾ ಇದರಲ್ಲಿ? ಮತ್ತೆ ರಿಪೀಟ್ ಮಾಡಿದ್ದಾರೆ ಇದರಲ್ಲಿ. PPT ನಿಮಗೆ ಕಂಪ್ಲೀಟ್ ಮತ್ತೆ ರಿಪೀಟ್ ಇದೆ. ಈ ನೋಟ್ಸ್ ಕೊಡ್ತೇನೆ, ಅದನ್ನ ಓದ್ಕೊಂಡ್ಬಿಡಿ. ನಿಮ್ಗೆ ನೋಟ್ಸ್ ಅಪ್ಲೋಡ್ ಮಾಡ್ತೀನಲ್ವಾ, ಅಲ್ಲಿರುತ್ತೆ. ಇವೆಲ್ಲವೂ ಆಲ್ರೆಡಿ ಹೇಳಿರೋದ್ರಿಂದ ಮತ್ತೆ ಹೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನಮಗೆ. ಕರ್ನಾಟಕ ನದಿ ವ್ಯವಸ್ಥೆ ಅಂತ ನೋಡಿದ್ರೆ ನಿಮಗೆ ಪೂರ್ವಕ್ಕೆ ಹರಿಯೋದು ಮತ್ತು ಪಶ್ಚಿಮಕ್ಕೆ ಹರಿಯೋದು ಅಂತಂದು ಡಿವೈಡ್ ಮಾಡ್ಕೋಬೇಕು. ಅದರಲ್ಲಿ ಕೃಷ್ಣಾ ನದಿ, ಕಾವೇರಿ, ಪೆನ್ನಾರ್, ಪಾಲಾರ ಇವೆಲ್ಲವೂ ಕೂಡ ನಾವು ಪೂರ್ವಕ್ಕೆ ಹರಿಯುವ ನದಿಗಳನ್ನ ಅಂತ ಕರಿತೀವಿ. ಇವೆಲ್ಲವೂ ಪೂರ್ವಕ್ಕೆ ಹರಿಯುವ ನದಿಗಳು. ನೆಕ್ಸ್ಟ್ ಪಶ್ಚಿಮಕ್ಕೆ ಹರಿಯುವ ನದಿಗಳು ಶರಾವತಿ, ಕಾಳಿ, ನೇತ್ರಾವತಿ, ವರಾಹಿ, ಅಘನಾಶಿನಿ ಮತ್ತು ಗಂಗಾವಳಿ, ಬೇಡ್ತಿ ಇವೆಲ್ಲವೂ ಕೂಡ ನಾವು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಕರಿತೀವಿ. ಇಲ್ಲೈತ್ ನೋಡ್ರಿ, ಇದಿಷ್ಟು ನಮ್ಮ ಕರ್ನಾಟಕದಲ್ಲಿರುವಂತಹ ನದಿ ವ್ಯವಸ್ಥೆ. ಫಸ್ಟ್ ಯಾವ್ದು ಬರುತ್ತೆ? ಭೀಮಾ, ಕೃಷ್ಣಾ ನದಿ ಬರುತ್ತೆ. ಇದು ಕೂಡ ಕೃಷ್ಣ. ಇದು ಘಟಪ್ರಭಾ, ಆಮೇಲೆ ಮಲಪ್ರಭಾಕ್ಕೆ ರೇಣುಕಾ ಸಾಗರ ರಿಸರ್ವ್ ಇದೆ. ಆಮೇಲೆ ಈ ಕೃಷ್ಣಾ ನದಿಗೆ ಆಲ್ಮಟ್ಟಿ ಡ್ಯಾಮ್ ಇದೆ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಸರ್ವ್ ಇದೆ. ಓಕೆನಾ? ನೆಕ್ಸ್ಟ್ ಹಿಡ್ಕಲ್ ಡ್ಯಾಮ್ ಇಲ್ಲಿ ಕಂಡು ಬರುತ್ತೆ, ಹಿಡ್ಕಲ್ ಡ್ಯಾಮ್. ನೆಕ್ಸ್ಟ್ ಸೂಪಾ ಡ್ಯಾಮ್ ಕಂಡು ಬರುತ್ತೆ ಇಲ್ಲಿ ಕಾಳಿ ನದಿಗೆ. ಆಮೇಲೆ ತುಂಗಾಭದ್ರಾ ರಿಸರ್ವ್ ಕಂಡು ಬರೋದು ತುಂಗಾಭದ್ರಾ ನದಿಗೆ. ಆಮೇಲೆ ವರದಾ ನದಿ ಇಲ್ಲಿದೆ, ತುಂಗಾ, ಶರಾವತಿ ನದಿ, ಗಂಗಾವತಿ, ಗಂಗವಳ್ಳಿ, ಆಮೇಲೆ ಕಾಳಿ, ಆಮೇಲೆ ಸೀತಾ ನದಿ, ಭದ್ರಾ, ನೇತ್ರಾವತಿ ನದಿ ಇಲ್ಲಿದೆ. ಓಕೆನಾ? ನೇತ್ರಾವತಿ. ನೆಕ್ಸ್ಟ್ ಕಬಿನಿ, ಆಮೇಲೆ ಕಾವೇರಿ, ಹೇಮಾವತಿ, ಕಾವೇರಿ, ಶಿಂಷಾ, ಇದ್ಯಾವ್ದಿದು? ಪೆನ್ನಾರು, ಪೆನ್ನೈ ಅಂತ ಇದು. ನೆಕ್ಸ್ಟ್ ವೇದಾವತಿ ನದಿ. ಓಕೆನಾ? ಇಷ್ಟು ಪ್ರಮುಖ ನದಿಗಳು ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತವೆ. ಇಲ್ಲಿ ಕಬಿನಿ ರಿಸರ್ವ್ ಇಲ್ಲಿ ಕಂಡುಬರುತ್ತೆ, ಕಬಿನಿ ರಿಸರ್ವ್. ಆಮೇಲೆ ಗೋರೂರ್ ರಿಸರ್ವ್ ಹೇಮಾವತಿ ನದಿಗೆ, ಗೋರೂರ್. ಓಕೆನಾ? ರಿಸರ್ವ್ ಗಳನ್ನು ಒಂದ್ಸರಿ ನೋಡೋಣ. ರಿಸರ್ವ್ ಗಳನ್ನು ಒಂದ್ಸರಿ ನೋಡೋಣ. ವೈಟ್. ಓಕೆ, ಲಾಲ್ ಬಹದ್ದೂರ್ ರಿಸರ್ವ್ ಕಂಡುಬರ್ತು ಇಲ್ಲಿ. ಆಲ್ಮಟ್ಟಿ ಕಂಡುಬರೋದು ಕೃಷ್ಣಾ ನದಿಗೆ ಇಲ್ಲಿ. ರೇಣುಕಾ ಸಾಗರ ಕಂಡುಬರೋದು ಮಲಪ್ರಭಾಗೆ. ಹಿಡ್ಕಲ್ ಡ್ಯಾಮ್ ಘಟಪ್ರಭಾಗೆ. ನೆಕ್ಸ್ಟ್ ಸೂಪರ್ ಡ್ಯಾಮ್ ಕಂಡುಬರೋದು ಕಾಳಿ ನದಿಗೆ. ತುಂಗಾಭದ್ರಾ ರಿಸರ್ವ್ ಕಂಡುಬರೋದು ತುಂಗಾಭದ್ರಾ ನದಿಗೆ. ಆಮೇಲೆ ಅದು ಕಾಣ್ತಾನೆ ಇಲ್ಲ. ನೆಕ್ಸ್ಟ್ ವಾಣಿ ವಿಲಾಸ ಕಂಡುಬರೋದು ವೇದಾವತಿ ನದಿಗೆ. ಆಮೇಲೆ ಭದ್ರಾ, ಇದು ಭದ್ರಾ ನದಿ ಕಂಡುಬರುತ್ತೆ. ಗೋರೂರು ರಿಸರ್ವ್ ಇದು ಹೇಮಾವತಿ ನದಿ ಕಂಡುಬರುತ್ತೆ. ಕಬಿನಿ ರಿಸರ್ವ್ ಕಬಿನಿ ಜಲಾಶಯಕ್ಕೆ ಕಂಡುಬರುತ್ತೆ. ಮತ್ತೆ ಯಾವುದು ಬಿಟ್ನ? ಓಕೆನಾ? ಇಷ್ಟು ಜಲಾಶಯಗಳು ಕೂಡ ಕಂಡುಬರ್ತವೆ. ಇವು ಮತ್ತೆ ರಿಮೈನಿಂಗ್ ಎಲ್ಲಾ ನದಿಗಳ ಬಗ್ಗೆನೂ ಕೂಡ ನಾನು ಬ್ರೀಫ್ ಆಗಿ ಇಲ್ಲಿ ನೋಟ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ನೋಟ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ, ಅಲ್ಲಿ ನೀವು ಆ್ಯಪ್ ಅಲ್ಲಿ ನೋಡ್ಕೊಳ್ಳಿ. ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ರಾಯಚೂರಲ್ಲಿ 480 ಕಿಲೋಮೀಟರ್ ಇರುತ್ತೆ. ಆಲ್ಮಟ್ಟಿ ಡ್ಯಾಮ್ ಕಟ್ಟಿದ್ದಾರೆ. ನಾರಾಯಣಪುರ ಸಾಗರ, 2 ಡ್ಯಾಮ್ಗಳು ಇದಾವೆ ಇದಕ್ಕೆ. ಆಮೇಲೆ ಇದರ ಉಪನದಿಗಳು ಕಾವೇರಿ, ಇದು ಕೃಷ್ಣದು, ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ, ಕಾರಂಜಿ. ಯಾಕಂತಂದ್ರೆ ಇಷ್ಟು ಸ್ಪೀಡ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೃಷ್ಣಾ ನದಿ ಬಂದ ತಕ್ಷಣ ನಾನು ಕೃಷ್ಣಾ ನದಿದೆ ಒಂದು ಮ್ಯಾಪ್ ಹಾಕೊಂಡು ಹೇಳಿದೀನಿ, ಕಾವೇರಿ ನದಿದೆ ಮ್ಯಾಪ್ ಹಾಕೊಂಡು ಹೇಳಿದೀನಿ. ಈ ರೀತಿ ಮಾಡಿರೋದ್ರಿಂದ ಇಲ್ಲಿ ನಾನು ಏನು ಹೇಳ್ತಿಲ್ಲ. ಕಳೆದ ಎಲ್ಲಾ ಪೇಪರ್ ಅಲ್ಲಿ ಎಕ್ಸ್ಪ್ಲೇನ್ ಇರೋದ್ರಿಂದ ಇದನ್ನ ಸುಮ್ಮನೆ ಬ್ರೀಫ್ ಆಗಿ ಅದನ್ನ ಜಸ್ಟ್ ಎಷ್ಟು ನೀಡಿದೆ ಅಷ್ಟು ಮಾತ್ರ ಹೇಳ್ತಿದ್ದೀನಿ. ಕಾವೇರಿ ಇದು ಕೊಡಗು ಜಿಲ್ಲೆಯ
ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತದೆ. ಇದನ್ನ ನಾವು ದಕ್ಷಿಣ ಗಂಗೆ ಅಂತ ಕೂಡ ಕರಿತೀವಿ. ದ್ವೀಪಗಳು, ಜಲಪಾತಗಳು ಇದಾವೆ. ಗಗನಚುಕ್ಕಿ ಭರಚುಕ್ಕಿ ಕಂಡು ಬರುತ್ತೆ ಇದರಲ್ಲಿ. ಆಮೇಲೆ ಡ್ಯಾಮ್ ಅಂತ ಬಂದ್ರೆ KRS ಇದೆ. ಆಮೇಲೆ ಕಬಿನಿ ಮೈಸೂರಲ್ಲಿದೆ. ನೆಕ್ಸ್ಟ್ ಉಪನದಿಗಳಂತ ಬಂದ್ರೆ ಹಾರಂಗಿ, ಹೇಮಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಶಿಂಷಾ, ಅರ್ಕಾವತಿ, ಸುವರ್ಣವತಿ. ನೆಕ್ಸ್ಟ್ ಪೆನ್ನಾರ್ ಮತ್ತು ಪಿನಾಕಿನಿ ನದಿಗಳು. ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಉದ್ಭವಿಸಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ನೆಕ್ಸ್ಟ್ ಪಾಲಾರ್ ನದಿ. ಇದು ಕೋಲಾರ ಜಿಲ್ಲೆಯ ಅಂಬಾಜಿದುರ್ಗ ಬೆಟ್ಟದಲ್ಲಿ ಉದ್ಭವಿಸಿ ತಮಿಳುನಾಡಿನ ಮೂಲಕ ಪಾಲಾರ್ ನದಿ ಹರಿಯುತ್ತದೆ. ನೆಕ್ಸ್ಟ್ ಶರಾವತಿ ನದಿ. ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಹುಟ್ಟುತ್ತದೆ. ಶರಾವತಿ. ಇದರ ವಿಶೇಷತೆ ಶಿವಮೊಗ್ಗದ ಜೋಗ್ ಬಳಿ 253 ಮೀಟರ್ ಎತ್ತರದಿಂದ ಧುಮುಕಿ ವಿಶ್ವ ಪ್ರಸಿದ್ಧ ಜೋಗ್ ಜಲಪಾತವನ್ನು ಸೃಷ್ಟಿ ಮಾಡಿದೆ. ಇದರಲ್ಲಿ ರಾಜಾರಾಣಿ ರೂರಲ್ ರಾಕೆಟ್ ಅಂತ ಇದೆ. ಇದರಲ್ಲಿ ವಿದ್ಯುತ್ ಯೋಜನೆಗಳು, ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಿಸಲಾಗಿದ್ದು ಮಹಾತ್ಮ ಗಾಂಧೀಜಿ ಜಲ ವಿದ್ಯುತ್ ಯೋಜನೆಯು ಕೂಡ ಶರಾವತಿ ನದಿಗೆ ಕಂಡುಬರುತ್ತೆ. ಓಕೆನಾ. ನೆಕ್ಸ್ಟ್ ಕಾಳಿ ನದಿ. ಇದು ಉತ್ತರ ಕನ್ನಡದ ಜೊಯ್ಡಾ ತಾಲೂಕಿನ ಕುಶಾವಳ್ಳಿ ಗ್ರಾಮದಲ್ಲಿ ಇದೆ. ನೆಕ್ಸ್ಟ್ ವಿಶೇಷತೆ ಉತ್ತರ ಕನ್ನಡ ಜಿಲ್ಲೆಯ ಜೀವನಾಡಿ ಸೂಪಾ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ. ಸೂಪಾ ಡ್ಯಾಮ್ ಯಾವಕ್ಕಿದೆ? ಕಾಳಿ ನದಿಗಿದೆ. ನೆಕ್ಸ್ಟ್ ನೇತ್ರಾವತಿ ನದಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಶ್ರೇಣಿಯ ಎಳನೀರು ಘಾಟಿಯಲ್ಲಿ ಉದ್ಭವ ಆಗಿದ್ದು ಇದು ಕುಮಾರಧಾರ ನದಿಯೊಂದಿಗೆ ಸಂಗಮಗೊಂಡು ಮಂಗಳೂರು ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಯಾವುದು? ನೇತ್ರಾವತಿ ನದಿ ಮಂಗಳೂರಿನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನೆಕ್ಸ್ಟ್ ವರಾಹಿ ನದಿ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹೆಬ್ಬಾಗಿಲಿನಲ್ಲಿದೆ. ವಿಶೇಷತೆ ಇದು ಭಾರತದ ಅತ್ಯಂತ ಎತ್ತರದ ಜಲಪಾತದಲ್ಲಿ ಒಂದಾದ ಕುಂಚಿಕಲ್ ಜಲಪಾತವನ್ನು ಸೃಷ್ಟಿಸುತ್ತದೆ. ರಾಜ್ಯದ ಪ್ರಮುಖ ಭೂಗರ್ಭ ಜಲಪಾತ ಸ್ಥಾವರವು ಕೂಡ ವರಾಹಿ ನದಿಯ ಅಲ್ಲಿದೆ. ನೆಕ್ಸ್ಟ್ ಅಘನಾಶಿನಿ ಮತ್ತು ಗಂಗಾವಳ್ಳಿ ಅಥವಾ ಬೇಡ್ತಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳಾಗಿದ್ದು ಪ್ರಸಿದ್ಧ ಉಂಚಳ್ಳಿ ಫಾಲ್ಸ್ ಮತ್ತು ಮಾಗೋಡ್ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿದವೆ ಇಲ್ಲಿ. ನೆಕ್ಸ್ಟ್ ಎಕ್ಸಾಮ್ ಹೈಲೈಟ್ಸ್ ಏನಿದೆ? ಕರ್ನಾಟಕದ ಅತಿ ಉದ್ದವಾದ ನದಿ ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಸುಮಾರು 480 ಕಿಲೋಮೀಟರ್ ಹರಿಯುತ್ತೆ. ಕರ್ನಾಟಕದ ಪ್ರಥಮ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ 1902ರಲ್ಲಿ ಏಷ್ಯಾ ಖಂಡದಲ್ಲಿ ಮೊದಲನೆಯದು. ಕರ್ನಾಟಕದ ನಯಾಗರ ಗೋಕಾಕ್ ಜಲಪಾತ ಘಟಪ್ರಭಾ ನದಿ. ಇದರ ಮೇಲೆ ಕ್ವಶನ್ಸ್ ಬಹಳ ಆಗಿದೆ, ಹಾಗಾಗಿ ಇವನ್ನ ಎಕ್ಸಾಮ್ ಹೈಲೈಟ್ಸ್ ಅಂತಂದು ಇದು ಒಂದು ಎಕ್ಸ್ಟ್ರಾ ಸ್ಲೈಡ್ ಅನ್ನು ಹಾಕಿರ್ತಾರೆ ನಿಮಗೆ. ನೆಕ್ಸ್ಟ್ ವನ್ಯಜೀವಿ ಧಾಮಗಳು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಲಿಸ್ಟ್ ಕೊಟ್ಬಿಟ್ಟಿದೆ ನಿಮಗೆ. ಆಮೇಲೆ ಜಿಲ್ಲೆಗಳು ಲಿಸ್ಟ್ ಇದರಲ್ಲಿ ಹಾಕಿದಾರ? ಓಕೆ, ಲಿಸ್ಟ್ ಇದರಲ್ಲೂ ಹಾಕಿದ್ದಾರೆ. ಓಕೆನಾ. ನಿಮ್ಗೆ ಏನ್ ಕೇಳ್ತಾನೆ? ಎಷ್ಟು ಜೋಡಿಗಳು ಸರಿ ಅಂತ ಕೇಳ್ತಾನೆ. ಎಷ್ಟು ಜೋಡಿಗಳು ಸರಿ? ಈಗ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ಅಂತ ಕೊಟ್ಟಿದ್ದಾನೆ. ಮೈಸೂರಲ್ಲ, ಇದು ಮಂಡ್ಯ ಆಗ್ಬೇಕು. ನೆಕ್ಸ್ಟ್ ಮಹಾಬಲೇಶ್ವರ ಬೆಟ್ಟ ವನ್ಯಜೀವಿ ಧಾಮ ಚಾಮರಾಜನಗರ, ಬಿ ರೈಟ್. ನೆಕ್ಸ್ಟ್ ದರೋಜಿ ಅಭಯಾರಣ್ಯ, ದರೋಜಿ ಬಳ್ಳಾರಿ, ಇದು ಕೂಡ ರೈಟ್. ಈಗ ಅದು ವಿಜಯನಗರ ಇದೆ ರೈಟ್, ಬಟ್ ಇದು ಕೂಡ ರೈಟ್ ನಮ್ಗೆ ಈಗ, ಇದು ಕೂಡ ರೈಟ್. ನೆಕ್ಸ್ಟ್ ಕಪ್ಪತ್ತ ಗುಡ್ಡ ಕೋಲಾರ ಅಂತ ಕೊಟ್ಟಿದ್ದಾನೆ. ಕೋಲಾರ ಅಲ್ಲ, ಇದು ಗದಗ್. ಓಕೆನಾ. ನಿಮಗೆ ಡಿ ರಾಂಗು, ಎ ರಾಂಗು. ಎ ಯಾವ್ದಾದ್ರಲ್ಲಿದೆ? ಇದನ್ನ ತೆಗೆದಾಕ್ತೀನಿ. ಡಿ ಯಾವ್ದ್ರಲ್ಲಿದೆ? ಇದರಲ್ಲಿದೆ. ಇದನ್ನು ಕೂಡ ತೆಗೆದಾಕ್ತೀನಿ. ಬಿ ಅಂಡ್ ಸಿ ರೈಟ್ ಆನ್ಸರ್ ಬಿಟ್ಟು. ರೈಟ್ ಆನ್ಸರ್. ಯಾವ್ಯಾವ್ದೆಲ್ಲಿದೆ ಅಂತ ನಿಮ್ಗೆ ಗೊತ್ತಾಯ್ತು ಈಗ. ರಂಗನತಿಟ್ಟು ಮಂಡ್ಯದಲ್ಲಿದೆ. ಮಹಾಬಲೇಶ್ವರ ಇದು ಚಾಮರಾಜನಗರದಲ್ಲಿದೆ. ದರೋಜಿ ಕರಡಿಧಾಮ ವಿಜಯನಗರ ಜಿಲ್ಲೆಯಲ್ಲಿದೆ. ಡಿವೈಡೆಡ್ ಬಳ್ಳಾರಿ, ಬಟ್ ಇಲ್ಲಿ ಅವರು ಎಕ್ಸಾಕ್ಟ್ ಕೊಡ್ಬೇಕಿತ್ತು ಅಂತಂದ್ರೆ ವಿಜಯನಗರ ಕೊಡ್ಬೇಕಿತ್ತು. ಓಕೆನಾ, ಬಟ್ ಬಳ್ಳಾರಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕಪ್ಪತ್ತ ಗುಡ್ಡ ಇದು ಗದಗ ಜಿಲ್ಲೆಯಲ್ಲಿದೆ, ಬಟ್ ಕೋಲಾರ ಅಂತ ಕೊಟ್ಟಿದ್ದಾನೆ. ಇವೆರಡು ಸ್ಟೇಟ್ಮೆಂಟ್ ರಾಂಗ್ ಕೊಟ್ಟಿದ್ದಾನೆ. ಎ ಅಂಡ್ ಡಿ ರಾಂಗ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ರಂಗನತಿಟ್ಟು ಪಕ್ಷಿಧಾಮದ ಬಗ್ಗೆ ನೋಡ್ಬೇಕಂದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿದೆ, ಶ್ರೀರಂಗಪಟ್ಟಣ ತಾಲೂಕು. ನದಿಯ ಪಾತ್ರ ಯಾವ್ದಿದೆ? ಕಾವೇರಿ ನದಿ ದಂಡೆಯಲ್ಲಿರುವ 6 ಸಣ್ಣ ದ್ವೀಪಗಳ ಸಮೂಹ ರಂಗನತಿಟ್ಟು ಪಕ್ಷಿಧಾಮ. ಇದು ಕರ್ನಾಟಕದ ಅತ್ಯಂತ ದೊಡ್ಡ ಪಕ್ಷಿಧಾಮ. 2022ರಲ್ಲಿ ಇದನ್ನ ರಾಮ್ಸರ್ ತಾಣವಾಗಿ ಸೇರಿಸಿದ್ದು ಕರ್ನಾಟಕದ ಮೊದಲ ರಾಮ್ಸರ್ ತಾಣವಾಗಿದೆ. ಪ್ರಸಿದ್ಧ ಪಕ್ಷಿ ಶಾಸ್ತ್ರಜ್ಞರಾದ ಡಾಕ್ಟರ್ ಸಲೀಂ ಅಲಿ ಅವರು 1940ರಲ್ಲಿ ಇದನ್ನು ಪಕ್ಷಿಧಾಮ ಎಂದು ಘೋಷಿಸಲಾಗಿದೆ. ಪ್ರಾಣಿ ಪಕ್ಷಿ ವೈವಿಧ್ಯತೆ ಪೆಂಟೆಂಟ್, ಸ್ಟಾರ್ಕ್, ಸ್ಪೋನ್ ಬಿಲ್, ಪೆಲಿಕಾನ್ ಹಾಗೂ ಕಾವೇರಿ ನದಿಯ ಮೊಸಳೆಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇದರಲ್ಲಿ ರಂಗನತಿಟ್ಟು ಪಕ್ಷಿಧಾಮದಲ್ಲಿ. ನೆಕ್ಸ್ಟ್ ಮಹಾಬಲೇಶ್ವರ ಬೆಟ್ಟಗಳ ವನ್ಯಜೀವಿ ಧಾಮ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ, ಅನೂರು ತಾಲೂಕಲ್ಲಿ. ಸ್ಥಾಪನೆ 2013ರಲ್ಲಿ ಅಧಿಕೃತ ವನ್ಯಜೀವಿ ಅಭಯಾರಣ್ಯ ಘೋಷಿಸಲಾಗಿದೆ. ಇದರಲ್ಲಿ ಮಹಾಬಲೇಶ್ವರದಲ್ಲಿ BRT ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಕಾವೇರಿ ವನ್ಯಜೀವಿ ನಡುವಿನ ಸಂಪರ್ಕ ಸೇತು ಬಂಧುವೆ ಆಗಿದೆ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಸಂಧಿಸುವ ಅತ್ಯಂತ ಪ್ರಮುಖ ಯಾವುದಂತಂದ್ರೆ ಆನೆಗಳ ಕಾರಿಡಾರ್ ಆಗಿದೆ. ಇದನ್ನು ಕರ್ನಾಟಕದ ಮತ್ತೊಂದು ಹುಲಿ ಸಂರಕ್ಷಿತ ಪ್ರದೇಶ ಎಂದು ಕೂಡ ಘೋಷಿಸಲಾಗಿದೆ. ಕರ್ನಾಟಕದ
ಮತ್ತೊಂದು ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಮಹಾಬಲೇಶ್ವರವನ್ನ ಘೋಷಿಸಲಾಗಿದೆ. ನೆಕ್ಸ್ಟ್ ವನ್ಯಜೀವಿ ಏನೇನಿದಾವೆ ಇಲ್ಲಿ? ಚಿರತೆ ಇದೆ, ಹುಲಿ, ಆನೆ, ಕಾಡೆಮ್ಮೆ ಮತ್ತು ಅಪರೂಪದ ಕರಡಿಗಳು ಕೂಡ ಇಲ್ಲಿ ವಾಸ ಮಾಡಿದ್ದಾವೆ. ದರೋಜಿ ಕರಡಿ ಅಭಯಾರಣ್ಯ. ದರೋಜಿ ಇದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ. ಹಂಪಿ ಹೊಸಪೇಟೆ ಬಳಿ 1994ರಲ್ಲಿ ಸ್ಥಾಪನೆಯಾಗಿದೆ. ಇದು ಏಷ್ಯಾ ಖಂಡದಲ್ಲಿಯೇ ಮೊದಲ ಕರಡಿ ಅಭಯಾರಣ್ಯ. ವಿಶೇಷವಾಗಿ ಸಂರಕ್ಷಿಸಲು ಈ ಧಾಮವನ್ನು ಕಾಯ್ದಿರಿಸಲಾಗಿದೆ ಕರಡಿಗಳಿಗಾಗಿ, ಭಾರತೀಯ ಕರಡಿಗಳನ್ನು. ನೆಕ್ಸ್ಟ್ ವಿಶ್ವ ಪಾರಂಪರ್ಯ ತಾಣಗಳಲ್ಲಿ ಹಂಪಿಯನ್ನು ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿಯ ಶೈಲಿ ಬಂಡೆಗಳಿಂದ ಕೂಡಿದ ಬೆಟ್ಟಗಳು, ಪೊದೆ, ಕಾಡುಗಳು, ಕರಡಿಗಳು ನೈಸರ್ಗಿಕ ಆವಾಸ ಸ್ಥಾನವಾಗಿದೆ. ಓಕೆ. ನೆಕ್ಸ್ಟ್ ಕಪ್ಪದ ಗುಡ್ಡ. ಇದು ಗದಗ ಜಿಲ್ಲೆಯಲ್ಲಿದೆ, ಮುಂಡ್ರಗಿ, ಶಿರಹಟ್ಟಿ ತಾಲೂಕಲ್ಲಿ. ವಿಶೇಷತೆ ಏನಿದೆ? ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಎಂದು ಕೂಡ ಕರೆಯಲಾಗುತ್ತೆ ಇದನ್ನು. ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟ ಅಂತ ಕರೀತಾರಂತೆ ಯಾವ್ದನ್ನ? ಕಪ್ಪದ ಗುಡ್ಡವನ್ನ. ಔಷಧೀಯ ಸಸ್ಯಗಳು ಇದರಲ್ಲಿ ಸುಮಾರು 400ಕ್ಕೂ ಹೆಚ್ಚು ಅಪರೂಪದ ಗಿಡಮೂಲಿಕೆಗಳು ಹಾಗೂ ಔಷಧೀಯ ಸಸ್ಯಗಳು ಕಂಡುಬರುತ್ತವೆ. ಔಷಧೀಯ ಬೆಟ್ಟ ಅಂತ ಕೂಡ ನಾವು ಕಪ್ಪತ್ತ ಗುಡ್ಡವನ್ನ ಕರಿತೀವಿ. 2019ರಲ್ಲಿ ಇದನ್ನು ಅಧಿಕೃತವಾಗಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಣೆ ಮಾಡಲಾಗ್ತದೆ. ಇದರಲ್ಲಿ ವನ್ಯಜೀವಿಗಳು ಯಾವ್ಯಾವಿದಾವೆ? ತೋಳಗಳಿದಾವೆ, ಕತ್ತೆ ಕಿರುಬ, ಚಿರತೆ ಹಾಗೂ ಅಪರೂಪದ ಸರೀಸೃಪಗಳು ಇದರಲ್ಲಿ ಕಂಡು ಬರ್ತವೆ. ಓಕೆನಾ? ಅವಿಷ್ಟು ಆಪ್ಷನ್ ಅಲ್ಲಿ ಬಂದಿರುವಂತಹ ವನ್ಯಜೀವಿ ಧಾಮಗಳು. ಅದರ ಬಗ್ಗೆ ನಾನು ಬ್ರೀಫ್ ಆಗಿ ಹೇಳ್ತಾ ಬಂದೆ. ಈ ಕಂಪ್ಲೀಟ್ ಆಗಿ ಎಷ್ಟು ವನ್ಯಜೀವಿ ಧಾಮಗಳು ಇದಾವೆ ಎಲ್ಲವನ್ನೂ ಕೂಡ ಕರ್ನಾಟಕದಲ್ಲಿರುವ ವನ್ಯಜೀವಿ ಧಾಮಗಳು ಇದು. ಓಕೆನಾ? ಯಾವ್ದಿದೆ? ದಾಂಡೇಲಿ ವನ್ಯಜೀವಿ ಧಾಮ ಉತ್ತರ ಕನ್ನಡ, ಅಲ್ಲಿ ಆನೆ, ಕಪ್ಪು ಚಿರತೆ, ಕಾಳಿ ನದಿ ಕಂಡುಬರುತ್ತೆ. ಭೀಮ್ಗಢ ವನ್ಯಜೀವಿ ಧಾಮ ಬೆಳಗಾವಿ. ಶರಾವತಿ ವನ್ಯಜೀವಿ ಧಾಮ ಶಿವಮೊಗ್ಗ, ಸಿಂಹಬಾಲದ ಸಿಂಗಳಿಕ ಕಂಡುಬರ್ತವೆ. ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ಶಿವಮೊಗ್ಗದಲ್ಲಿದೆ, ಆನೆ, ಚಿರತೆ, ಜಿಂಕೆ ಕಂಡುಬರ್ತವೆ. ಮೂಕಾಂಬಿಕಾ ವನ್ಯಜೀವಿ ಧಾಮ ಉಡುಪಿಯಲ್ಲಿದೆ. ಮಲಬಾರ್ ಬೆನ್ನತ್ತಿ ಅಳಿಲು ಮತ್ತು ಚಿರತೆ ಕಂಡುಬರುತ್ತೆ. ಸೋಮೇಶ್ವರ ವನ್ಯಜೀವಿ ಧಾಮ ಉಡುಪಿಯಲ್ಲಿದೆ, ಕಳಿಂಗ ಸರ್ಪ ಮತ್ತು ಚಿರತೆ ಕಂಡುಬರುತ್ತೆ. ನೆಕ್ಸ್ಟ್ ಬ್ರಹ್ಮಗಿರಿ ವನ್ಯಜೀವಿ ಧಾಮ ಕೊಡಗು, ಆನೆ, ಕಟಿಬುಕ್, ನೀಲಗಿರಿ ಲಂಗೂರ್ ಕಂಡುಬರುತ್ತೆ. ಇದೇನಿದು ಕಟಿಬುಕ್ ಅಂದ್ರೆ ನೀಲಗಿರಿ ಲಂಗೂರ್ ಅಂತ ನೆನ್ಪಿಟ್ಕೊಳ್ರಪ್ಪ. ಪುಷ್ಪಗಿರಿ ವನ್ಯಜೀವಿ ಧಾಮ ಕೊಡಗಲ್ಲಿ ಕಂಡುಬರುತ್ತೆ. ಅಪರೂಪದ ಪಕ್ಷಿ ತಳಿಗಳು ಮತ್ತು ಸರೀಸೃಪಗಳು ಕಂಡುಬರ್ತವೆ. ತಲಕಾವೇರಿ ವನ್ಯಜೀವಿ ಧಾಮ ಕೊಡಗು, ಕಾವೇರಿ ನದಿಯ ಮೂಲ ಮತ್ತು ಆನೆಗಳು. ಕಾವೇರಿ ನದಿ ವನ್ಯಜೀವಿ ಧಾಮ ರಾಮನಗರ, ಮಂಡ್ಯ, ಚಾಮರಾಜನಗರ. ಮಹಶಿರ್ ಮೀನು ಮತ್ತು ಮಹಶಿರ್ ಮೀನು ಕಂಡುಬರುತ್ತೆ. ಮಲೆ ಮಹಾದೇಶ್ವರ ಬೆಟ್ಟ ಚಾಮರಾಜನಗರ, ಇದು ಬಂದಿತ್ತು ಕ್ವಶನ್ ಅಲ್ಲಿ. ಕಪ್ಪತಗುಡ್ಡ ಗದಗ್, ಇದು ಕೂಡ ಕ್ವಶನ್ ಅಲ್ಲಿ ಬಂದಿತ್ತು. ಭದ್ರಾ ವನ್ಯಜೀವಿ ಧಾಮ ಚಿಕ್ಕಮಗಳೂರು, ಆನೆ, ಹುಲಿ, ಗೌರು ಕಂಡುಬರ್ತವೆ. ಆಮೇಲೆ ಇದರಲ್ಲಿ ಸ್ಪೆಸಿಫಿಕ್ ಸೆಂಚುರೀಸ್ ನೋಡೋದಾಯ್ತು ಅಂತಂದ್ರೆ ದರೋಜಿ, ಇದ್ರ ಮೇಲೆ ಕ್ವಶನ್ ಬಂದಿತ್ತು. ಏಷ್ಯಾದ ಮೊದಲ ಕರಡಿ ಅಭಯಾರಣ್ಯ, ಸ್ಪೆಷಲ್ ಇದು. ರಾಮದೇವರ ಬೆಟ್ಟ ರಣದು, ಇದು ಭಾರತದ ಏಕೈಕ ಸ್ಪೆಷಲ್, ಇದು ರಾಮನಗರದಲ್ಲಿದೆ. ಆಮೇಲೆ ರಾಣೆಬೆನ್ನೂರು, ಇದು ರಾಣೆಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ ಹಾವೇರಿಯಲ್ಲಿದೆ. ಇದು ಕೃಷ್ಣಮೃಗಗಳ ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಗೆ ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಜಯಮಂಗಲಿ ಕೃಷ್ಣಮೃಗ ಅಭಯಾರಣ್ಯ, ಇದು ಮೈದಾನಹಳ್ಳಿ, ತುಮಕೂರು, ಬಯಲು ಸೀಮೆ ಕೃಷ್ಣಮೃಗಗಳ ಸಂರಕ್ಷಿತ ಪ್ರದೇಶ. ಆದಿಚುಂಚನಗಿರಿ ನವಿಲುಧಾಮ ಅಭಯಾರಣ್ಯ ಮಂಡ್ಯದಲ್ಲಿದೆ. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲುಧಾಮಗಳ ಸಂರಕ್ಷಣಾ ಧಾಮ ಆಗಿದೆ. ನೆಕ್ಸ್ಟ್ ಪ್ರಮುಖ ಪಕ್ಷಿಧಾಮಗಳು ಯಾವ ಇದಾವೆ? ರಂಗತಿಟ್ಟು ಪಕ್ಷಿಧಾಮ ಮಂಡ್ಯ, ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಮತ್ತು ಪ್ರಥಮ ರಾಮ್ಸರ್ ತಾಣ ಯಾವುದು ಅಂದ್ರೆ ರಂಗನತಿಟ್ಟು. ನೆಕ್ಸ್ಟ್ ಗುಡವಿ ಪಕ್ಷಿಧಾಮ ಶಿವಮೊಗ್ಗ, ಮಲೆನಾಡಿನ ಪ್ರಸಿದ್ಧ ಜಲ ಪಕ್ಷಿಧಾಮವಾಗಿದೆ. ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ, ವಲಸೆ ಹಕ್ಕಿಗಳ ಪ್ರಮುಖ ಕೇಂದ್ರವಾಗಿದೆ. ಮಾಗಡಿ ಪಕ್ಷಿಧಾಮ ಮಧ್ಯ ಏಷ್ಯಾದಿಂದ ವಲಸೆ ಬರುವ ಬಾರ್ ಹೆಡೆಡ್ ಗೋಸ್ ಹಕ್ಕಿಗಳಿಗೆ ಪ್ರಸಿದ್ಧವಾಗಿದೆ. ಬೋನಾಳ್ ಪಕ್ಷಿಧಾಮ ಯಾದಗಿರಿ, ಹೈದರಾಬಾದ್ ಕರ್ನಾಟಕದ ಭಾಗದ ಪ್ರಮುಖ ಪಕ್ಷಿಧಾಮವಾಗಿದೆ. ನೆಕ್ಸ್ಟ್ ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿಯಲ್ಲಿದೆ. ಘಟಪ್ರಭಾ ನದಿಯ ಹಿನ್ನೀರಿನ ಪ್ರದೇಶದಲ್ಲಿದೆ. ಕೊಕ್ಕರಬೇಳೂರು ಪಕ್ಷಿಧಾಮ ಮಂಡ್ಯ, ಪೆಲಿಕಾನ್ ಮತ್ತು ಪೆಂಟೆಡ್ ಸ್ಟಾರ್ಕ್ ಪಕ್ಷಿಗಳಿಗೆ ಸ್ಥಳೀಯ ಗ್ರಾಮಸ್ಥರ ಆಶ್ರಯ ನೀಡಿರುವ ವಿಶೇಷ ತಾಣವಾಗಿದೆ ಇದು. ಓಕೆನಾ? ನೆಕ್ಸ್ಟ್ ಇದಿಷ್ಟು ಡೀಟೇಲ್ ಆಗಿ ಆಲ್ರೆಡಿ ಹೇಳಿದ್ದೀನಿ, ಬಟ್ ಇಲ್ಲಿ ಇನ್ನೊಂದ್ಸರಿ ರಿಪೀಟ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಮಾತ್ರ ಹೇಳಿರ್ತೀನಿ. ನೆಕ್ಸ್ಟ್ ಈ ರೀತಿ ಕ್ವಶನ್ ಬರ್ತಿದ್ದಾವೆ ನಿಮಗೆ. ಇದೆಲ್ಲ ಯಾವ್ದ್ರ ಪ್ಯಾಟರ್ನ್ ಅಂತಂದ್ರೆ UPSC ಪ್ಯಾಟರ್ನ್. ಇದು UPSC ಪ್ಯಾಟರ್ನ್ ಅಲ್ಲಿ ಒಂದು ಮ್ಯಾಪ್ ಕೊಟ್ಟು ಅದೇನೋ ಫೈಂಡ್ ಔಟ್ ಮಾಡ್ತಾರೆ. ಈ ಜಾಗ ಕೊಟ್ಟಿದ್ದಾರೆ, ಇಲ್ಲಿ ಮಣ್ಣು ಯಾವ್ದಂತ ಕೇಳ್ಬೋದು. ಈಗ ಇಲ್ಲಿ ಬುಡಕಟ್ಟು ಜನಾಂಗದ ಬಗ್ಗೆ ಕೇಳಿದ್ದೀನಿ, ಇಲ್ಲಿ ಮಣ್ಣು ಯಾವ್ದಿದೆ ಅಂತ ಕೇಳ್ಬೋದು. ಅಲ್ಲಿ ಯಾವ್ದು ಪ್ರಸ್ಥಭೂಮಿ ಇದೆ, ಈ ರೀತಿ ಕ್ವಶನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. UPSC ಪ್ಯಾಟರ್ನ್ ಮೇಲೆ PC ಎಕ್ಸಾಮ್ ಅಲ್ಲಿ ಬಂದಿದೆ. ಓಕೆನಾ? ಪ್ರಧಾನ ಬುಡಕಟ್ಟು ಜನಾಂಗ ಯಾವ್ದು ಕಂಡುಬರುತ್ತೆ? ಅಂದ್ರೆ ಬಿಲ್ಲರು ಕಂಡುಬರ್ತಾರೆ. ಇಲ್ಲಿ ಬಿಲ್ಲರು ಇದು ಯಾಕಂದ್ರೆ ಇಲ್ಲಿ ಮಹಾರಾಷ್ಟ್ರ ಕಂಡುಬರುತ್ತೆ, ಮಧ್ಯಪ್ರದೇಶ, ಇಲ್ಲಿ ರಾಜಸ್ಥಾನದ ಭಾಗ, ಗುಜರಾತ್ ಭಾಗ, ಇವೆಲ್ಲವೂ ಮೇನ್ ಆಗಿ ಆ ಝೋನ್ ಅಲ್ಲಿ ನಮಗೆ ಬಿಲ್ಲರು ಜನಾಂಗ ಕಂಡುಬರ್ತಾರೆ. ಬಿಲ್ಲರು. ಓಕೆನಾ?
ಇಲ್ಲ ಆಮೇಲೆ ಇದು ಸಂತಾಲೂರ್ ಅಂತ ಇದೆ. ಸಂತಾಲೂರು ನಮಗೆ ಕಂಡು ಬರೋದು ಯಾವ್ದು ಅಂದ್ರೆ ಜಾರ್ಖಂಡ್ ಆ ಕಡೆ ಕಂಡು ಬರ್ತಾರೆ ಇವರು. ಓಕೆನಾ, ಜಾರ್ಖಂಡ್ ಕಡೆ ಕಂಡು ಬರ್ತಾರೆ. ನಾವು ಇದನ್ನ ಆರಾಮ್ಸೆ ತೆಗೆದಾಕ್ಬಹುದು. ನೆಕ್ಸ್ಟ್ ಗೊಂಡರು ಅಂತ ಇದೆ, ಅದು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಒಡಿಶಾ ಈ ಕಡೆ ಕಂಡು ಬರ್ತಾರೆ ಇವರು. ಗೊಂಡರು ಈ ಝೋನ್ ಅಲ್ಲಿ ಕಂಡು ಬರ್ತಾರೆ. ಹಾಗಾಗಿ ನಾವು ಅದನ್ನು ಕೂಡ ತೆಗೆದಾಕ್ಬಹುದು. ತೋಡರು ಇವರು ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರ್ತಾರೆ. ತೋಡರು ಇವರು ಈ ಝೋನ್ ಅಲ್ಲಿ ಕಂಡು ಬರ್ತಾರೆ, ನೀಲಗಿರಿ. ಓಕೆನಾ, ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಈಗ ಬಿಲ್ಲರು ಇಸ್ ಅ ರೈಟ್ ಆನ್ಸರ್. ಈ ಪ್ಯಾಟರ್ನ್ ಅಲ್ಲಿ ಕೂಡ ಕ್ವಶನ್ ಬರ್ತಿದ್ವು. ಇದೇ ಪ್ಯಾಟರ್ನ್ ಮೇಲೆ ಇದು HK ಪೇಪರ್ ಅಲ್ವಾ, ನಾನ್ HK ಪೇಪರ್ ಅಲ್ಲಿ ಕರ್ನಾಟಕ ರಿಲೇಟೆಡ್ ಕೇಳಿದ್ದಾನೆ. ಅಲ್ಲಿ ಮಣ್ಣು ಯಾವ್ದಿದೆ ಅಂತ ಕೇಳಿದಾನೆ. ಮಣ್ಣು ಒಂದಿಂಗ ಕರ್ನಾಟಕ ಮ್ಯಾಪ್ ಕೊಟ್ಟಿದ್ದಾನೆ. ಮ್ಯಾಪ್ ಕೊಟ್ಟು ಒಂದತ್ರ ಒಂದು ಡಾರ್ಕ್ ಮಾಡಿದಾನೆ, ಈ ರೀತಿ ಡಾರ್ಕ್ ಮಾಡಿ ಅಲ್ಲಿ ಯಾವ ಮಣ್ಣು ಹೆಚ್ಚಾಗಿದೆ ಅಂತ ಕೇಳ್ತಾನೆ. ಅಂದ್ರೆ ಈ ಪ್ಯಾಟರ್ನ್ ಅಲ್ಲಿ ಕ್ವಶನ್ ಬರ್ತಿದಾವೆ ರಾಜಾ, ನೀನ್ ನೋಡ್ಕೋಬೇಕು. ಈ ಪ್ಯಾಟರ್ನ್ ಅಲ್ಲಿ ಬರ್ತಿದಾವೆ, ನೀನು ಮ್ಯಾಪ್ ರೀಡಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ತಿದ್ದಾನೆ. ಇದ್ರ ಮೇಲೆ ನಿಮ್ ಇಷ್ಟ. ಇದಕ್ಕೆ ರೈಟ್ ಆನ್ಸರ್ ಬಿಲ್ಲರು. ನಕ್ಷೆಯಲ್ಲಿ ಗುರುತಿಸಲಾದ ಕಪ್ಪು ಪ್ರದೇಶ ಪಶ್ಚಿಮ ಭಾರತದ ಭಾಗಗಳನ್ನು ರಾಜಸ್ಥಾನ, ಗುಜರಾತ್, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಭಾಗಗಳಲ್ಲಿ ತೋರಿಸುತ್ತದೆ. ಬಿಲ್ಲರು ಬುಡಕಟ್ಟು ಜನಾಂಗದ ಪ್ರಮುಖವಾಗಿ ಪಶ್ಚಿಮ ಮತ್ತು ಕೇಂದ್ರ ಭಾಗದಲ್ಲಿ ಈ ಭಾಗಗಳು ವ್ಯಾಪಕವಾಗಿ ಹಂಚಿಕೆ ಆಗಿದ್ದಾವೆ. ಇವರ ನೋಡ್ರಿ ಬಿಲ್ಲರ್. ಓಕೆನಾ. ನೆಕ್ಸ್ಟ್ ಬಿಲ್ ಬುಡಕಟ್ಟು ಜನಾಂಗ ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬೃಹತ್ ಬುಡಕಟ್ಟು ಸಮುದಾಯವಾಗಿದೆ. ಅಂದ್ರೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಮತ್ತು ಬೃಹತ್ ಬುಡಕಟ್ಟು ಸಮುದಾಯವಾಗಿದೆ ಅಂತ ಅದಕ್ಕೆ ಬಂದಿದೆ ಕ್ವಶನ್ ಇದು. ಓಕೆನಾ, ಇದು ಯಾಕೆ ಸುಮ್ಮನೆ ಎಲ್ಲರನ್ನು ಬಿಟ್ಟು ಇವ್ರನ್ನ ಕೇಳಿದ್ರು ಅಂತಂದ್ರೆ ಇದು ಅತ್ಯಂತ ಹೆಚ್ಚು ಮತ್ತು ಬೃಹತ್ ಸಮುದಾಯವಿದೆ. ಭೌಗೋಳಿಕ ಹಂಚಿಕೆಯಲ್ಲಿ ಇವರು ಮುಖ್ಯವಾಗಿ ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ ರಾಜ್ಯಗಳಾದ ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢದಲ್ಲಿ ಕಂಡುಬರ್ತಾರೆ. ಸಂಸ್ಕೃತಿ ಮತ್ತು ಕಲೆ ಚಿತ್ರವರ್ಣಗಳಲ್ಲಿ ಬಿಲ್ ಆರ್ಟ್ ಮತ್ತು ಗೂಮರ್ ನೃತ್ಯದ ಮೂಲಕ ಸಾಂಸ್ಕೃತಿಕ ಕೊಡುಗೆಯಾಗಿದೆ. ಐತಿಹಾಸಿಕ ಪ್ರಾಮುಖ್ಯತೆ ಇವರನ್ನು ಭಾರತದ ಬಿಲ್ಲಗಾರರು ಎಂದು ಕರೆಯಲಾಗುತ್ತದೆ. ಬಿಲ್ಲು ಬಾಣಗಳನ್ನು ಬಳಸಿ ಬೇಟೆಯಾಡುವುದು ಮತ್ತು ಯುದ್ಧ ಮಾಡುವುದನ್ನು ಇವರು ಅತ್ಯಂತ ನಿಪುಣರಾಗಿರ್ತಾರೆ, ಎಕ್ಸ್ಪರ್ಟ್ ಆಗಿರ್ತಾರೆ ಅಂತ. ನೆಕ್ಸ್ಟ್ ಸಂತಾಲ್ ಬುಡಕಟ್ಟು ಜನಾಂಗ, ಸಂತಾಲಾಸ್. ಓಕೆನಾ, ಇವರು ಭಾರತದ 3ನೇ ದೊಡ್ಡ ಬುಡಕಟ್ಟು ಜನಾಂಗ, 3rd ಪ್ಲೇಸ್ ಅಲ್ಲಿ ಬರ್ತಾರೆ ಅವರು ಸಂತಾಲರು. ಈ ಸಮುದಾಯ ಬಿಲ್ ಮತ್ತು ಗೊಂಡರ ನಂತರ ಫಸ್ಟ್ ಬಿಲ್ಲರು. ಓಕೆನಾ, ಇಲ್ಲೇ ಪಾಯಿಂಟ್ ಬರುತ್ತೆ ನಿಮಗೆ. ಫಸ್ಟ್ ಬಿಲ್ಲರ್ ಬರ್ತಾರೆ, ನೆಕ್ಸ್ಟ್ ಗೊಂಡರು ಬರ್ತಾರೆ, 3rd ಸಂತಾಲರು. ಇವು 3 ಕೂಡ ನಿಮಗೆ ಆಪ್ಷನ್ ಅಲ್ಲಿ ಬಂದಿದ್ದಾವೆ ಸ್ಟಾರ್ಟಿಂಗ್ ಇರೋ. ಓಕೆನಾ. ಭೌಗೋಳಿಕ ಹಂಚಿಕೆ ಇವರು ಪ್ರಮುಖವಾಗಿ ಪೂರ್ವ ಭಾರತದ ರಾಜ್ಯಗಳಾದ ಜಾರ್ಖಂಡ್ ಅಲ್ಲಿ ಕಂಡು ಬರ್ತಾರೆ, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಸಂತಾಲ್ ಬುಡಕಟ್ಟು ಜನಾಂಗದವರು, ಆಮೇಲೆ ಬಿಹಾರ್, ಅಸ್ಸಾಂನಲ್ಲಿ ಜನಿಸಿದ್ದಾರೆ. ಛೋಟಾ ನಾಗ್ಪುರ್ ಭೂಮಿಯಲ್ಲಿ ಕೂಡ ಕಂಡು ಬರ್ತಾರೆ. ಐತಿಹಾಸಿಕ ಪ್ರಾಮುಖ್ಯತೆ 1855ರಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಂತಾಲ ದಂಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಘಟನೆಯಾಗಿದೆ. ವಿಶೇಷತೆ ಭಾರತದ ಪ್ರಸ್ತುತ ರಾಷ್ಟ್ರಪತಿಯಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಕೂಡ ಸಂತಾಲ್ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಎಷ್ಟು ನೋಡ್ರಿ, ನಾವು ಕಾನ್ಸ್ಟಿಟ್ಯೂಷನ್ ಎಷ್ಟು ಪವರ್ ಅಂತ ಅಂದ್ರೆ ಯಾರಾದ್ರೂ ಕೂಡ ಏನಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದೆ ನಮ್ಗೆ ಸಾಕ್ಷಿ. ಓಕೆನಾ, ಸಂತಾಲ್ ಒಬ್ಬ ಬುಡಕಟ್ಟು ಜನಾಂಗದವರು ಕೂಡ ಭಾರತ ದೇಶದ ಅತ್ಯಂತ ದೊಡ್ಡ ಹುದ್ದೆಯಲ್ಲಿ ಹೋಗ್ತಾರೆ ಅನ್ನೋದು ಇಟ್ಸ್ ಸಾಮಾನ್ಯ ಆದಂತಹ ಅಂಶ ಅಲ್ಲ ಇದು. ಓಕೆನಾ, ಸಾಮಾನ್ಯವಾದ ಅಲ್ಲ. ಅವರು ಕೂಡ ಅಷ್ಟು ಎತ್ತರಕ್ಕೆ ಹೋಗ್ತಾರೆ ಅಂತಂದ್ರೆ ದಟ್ ಈಸ್ ದ ಪವರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ. ನೆಕ್ಸ್ಟ್ ಗೊಂಡರು. ಇವರು ಗೊಂಡ ಸಮುದಾಯದ ಭಾರತದ 2ನೇ ಅತಿ ದೊಡ್ಡ ಬುಡಕಟ್ಟು ಸಮುದಾಯ. ಇದು ಮಧ್ಯ ಭಾರತದಲ್ಲಿ ಗೊಂಡವಾನ ಪ್ರದೇಶ ಎಂದು ಕರೆಯಲ್ಪಡುವ ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಲ್ಲಿ ವಾಸಿಸುತ್ತಾರೆ. ಸಾಂಸ್ಕೃತಿಕ ಮತ್ತು ಆಡಳಿತ ಮಧ್ಯಕಾಲೀನ ಇವರು ತಮ್ಮದೇ ಆದ ಸ್ವತಂತ್ರ ಸಾಮ್ರಾಜ್ಯಗಳಾದ ರಾಣಿ ದುರ್ಗಾವತಿ ಆಳಿದ ಗರ್ಹಾ ಮುಂಡಾ ಸಾಮ್ರಾಜ್ಯದ ಆಳಿದರು. ಇವರು ಭಾಷೆ ದ್ರಾವಿಡ ಭಾಷೆ ವರ್ಗಕ್ಕೆ ಸೇರಿದ ಗೋಂಡಿ ಭಾಷೆಯಲ್ಲಿ ಕೂಡ ಮಾತನಾಡುತ್ತಾರೆ. ನೆಕ್ಸ್ಟ್ ತೋಡಾ ಬುಡಕಟ್ಟು ಜನಾಂಗ. ತೋಡಾ ಬುಡಕಟ್ಟು ಜನಾಂಗ ಅತ್ಯಂತ ಸಣ್ಣ ಮತ್ತು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ದಕ್ಷಿಣ ಭಾರತದ ಬುಡಕಟ್ಟು ಸಮುದಾಯವಾಗಿದೆ. ಭೌಗೋಳಿಕ ಹಂಚಿಕೆಯವರು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ತೋಡರು. ಇವರು ಮುಖ್ಯ ಕಸುಬು ಎಮ್ಮೆ ಸಾಕಾಣಿಕೆ. ಎಮ್ಮೆಗಳನ್ನು ಇವರು ಅತ್ಯಂತ ಪವಿತ್ರವೆಂದು ಭಾವಿಸುತ್ತಾರೆ. ಯಾರು? ತೋಡಾ ಬುಡಕಟ್ಟು ಜನಾಂಗದವರು. ಇದರ ವಿಶೇಷತೆ ಏನಂದ್ರೆ ನಿರ್ಮಿಸುವ ದೋಣಿ ಆಕಾರದ ವಿಶಿಷ್ಟ ಮನೆಗಳು ಮತ್ತು ಇವರು ಸಾಂಪ್ರದಾಯಿಕ ಪೂತ್ಕುಳಿ ಮತ್ತು ಪೂತ್ಕುಳಿ ಎಂಬ ಕಸೂತಿ ಮಾಡಿದ ಶಾಲುಗಳು ಜಗತ್ ಪ್ರಸಿದ್ಧವಾಗಿವೆ ತೋಡಾ ಬುಡಕಟ್ಟು ಜನಾಂಗದವರದು. ಓಕೆನಾ. ನೆಕ್ಸ್ಟ್ ಇಲ್ಲೇ ಬಂದೈತೆ ನೋಡ್ರಿ ಕ್ವಶನ್. ಛಾಯಾ ಭಗವತಿ ಜಲಪಾತ. ನಾನು ಅವಾಗಲೇ ಹೇಳಿದೆ ದೋಣಿ ನದಿಗೆ ಛಾಯಾ ಭಗವತಿ ಜಲಪಾತ ಐತಿ ಅಂತಂದು. ಓಕೆನಾ, ಅವಾಗಲೇ ಕರ್ನಾಟಕ ರಿವರ್ ಮೇಲೆ ಒಂದು ಕ್ವಶನ್ ಐತಲ್ವಾ, ಅದ್ರ ಬಗ್ಗೆ ಮಾತಾಡುವಾಗ ಹೇಳಿದೆ ನಾನು. ಅದೇ ಕ್ವಶನ್ ಇದೇ ಪೇಪರ್ ಅಲ್ಲೇ ಬಂದಿದೆ ನೋಡ್ರಿ. ನಾನು ಆ ಪೇಪರ್ ಅಲ್ಲಿ ಅನ್ಕೊಂಡೆ ನಾನ್ HK ಪೇಪರ್ ಅಲ್ಲಿ ಏನಾದ್ರು ಬಂದೈತೇನೋ ಅನ್ಕೊಂಡೆ, ಬಟ್ ಇದೇ ಪೇಪರ್ ಅಲ್ಲಿ ನದಿಗಳ ಮೇಲೆ ಕರ್ನಾಟಕ ರಿವರ್ ಸಿಸ್ಟಮ್ ಮೇಲೆ 2 ಕ್ವಶನ್ ಕೇಳಿದೆ ಅಂತಂದ್ರೆ ನಿಮಗೆ ಕರ್ನಾಟಕ ರಿವರ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಅಂತ ಅದು
ಎಲ್ಲಾದ್ರೂ ಕೇಳಿದ್ರೆ ನಮಗೆ ಬರ್ಬೇಕದ ಆನ್ಸರ್ ಅಷ್ಟು ರೀತಿಯಾಗಿ ನೀಟಾಗಿ ಓದ್ಬೇಕು ನೀವು ಅದನ್ನ. ಇದಕ್ಕೆ ರೈಟ್ ಆನ್ಸರ್ ಛಾಯಾ ಭಗವತಿ ಜಲಪಾತ ಎಲ್ಕೊಂಡ್ ಬರುತ್ತೆ ಅಂತಂದ್ರೆ ದೋಣಿ ನದಿ. ಹಂಗಂದ್ರೆ ನಾನೀಗ ದೋಣಿ ನದಿ ಬಗ್ಗೆ ಡಿಸ್ಕಷನ್ ಕ್ಲೀನ್ ಆಗಿ ಮಾಡ್ಬೇಕು. ದೋಣಿ ನದಿ ಬಗ್ಗೆ ಹೇಳ್ತೀನಿ ಈಗ. ಯಾದಗಿರಿ ಜಿಲ್ಲೆ ನಾರಾಯಣಪುರ ಅಣೆಕಟ್ಟು ಕೃಷ್ಣಾ ನದಿ ಸಂಗಮದಲ್ಲಿ ಸೃಷ್ಟಿಯಾಗುತ್ತದೆ. ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ. ದೋಣಿ ನದಿ ಇಲ್ಲಿದೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮಗೆ. ಓಕೆನಾ. ಇದು ಉತ್ತರ ಕನ್ನಡದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇದು ಆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಜತ್ ತಾಲೂಕಿನಲ್ಲಿ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಮೂಲಕ ಪ್ರವೇಶವನ್ನು ಮಾಡುತ್ತದೆ. ಹರಿಯುವ ಪ್ರದೇಶ ವಿಜಯಪುರ, ಬಾಗಲಕೋಟೆ, ಯಾದಗಿರಿ ಜಿಲ್ಲೆಗಳ ಮೂಲಕ ಹರಿಯುತ್ತದೆ. ಸಂಗಮ ಯಾದಗಿರಿ ಜಿಲ್ಲೆಯ ಸುರಪುರ ಹುಣಸಗಿ ತಾಲೂಕಿನ ಕೃಷ್ಣ ಬಳಿ ನದಿಗೆ ಅಥವಾ ಕೃಷ್ಣ ಭೀಮಾ ನದಿ ಜಲಾನಯನಕ್ಕೆ ಸೇರುತ್ತದೆ. ವಿಶೇಷತೆ ಏನಿದೆ, ದೋಣಿ ಬೆಳೆದರೆ ಜೋಳ, ಗಿಡ ಬೆಳೆದರೆ ಹಾಳು, ಈ ರೀತಿ ಅನ್ನೋದರದ್ದು ಸ್ಲೋಗನ್ ಇದೆ. ಇದು ಸ್ವಲ್ಪ ದೋಣಿ ನದಿ ಬಗ್ಗೆ ನೀವು ತಿಳ್ಕೊಳ್ಳಿ. ಅವಾಗಲೇ ನಾನು ಇದನ್ನ ಹೇಳಿಲ್ವಾ ಮಲಪ್ರಭಾ ನದಿಗಳ ಬಗ್ಗೆ. ಖಾನಾಪುರ ತಾಲೂಕಿನ ಕನಕುಂಬೆಯಲ್ಲಿ ಹುಟ್ಟುತ್ತದೆ. ಕೂಡಲ ಸಂಗಮದಲ್ಲಿ ಇದು ಹೇಳಿದ್ದೀನಿ ಆಲ್ರೆಡಿ. ರೇಣುಕಾಸಾಗರ ಡ್ಯಾಮ್ ಕಟ್ತಾರೆ. ಬೆಣ್ಣೆಹಳ್ಳಿ, ತೋಪರಿಹಳ್ಳ, ಹಿರೇಹಳ್ಳ ಇವು ಉಪನದಿಗಳಾಗಿರ್ತವೆ. ಇದನ್ನ ಭೀಮಾ ನದಿ ಬಗ್ಗೆನೂ ನಾನು ಅವಾಗಲೇ ಮಾತಾಡಿದ್ದೀನಿ. ವೇದಾವತಿ ನದಿ ಬಗ್ಗೆ ಮಾತಾಡಿಲ್ಲ, ಇಲ್ಲ. ಇದು ಚಿಕ್ಕಮಗಳೂರು ಜಿಲ್ಲೆ ಬಾಬಾಬುಡನ್ಗಿರಿ ತಾಲೂಕಿನ ವೇದ ಮತ್ತು ಅವತಿ ಎಂಬ ಎರಡು ಸಣ್ಣ ನದಿಗಳಿಂದ ಕಡೂರು ಬಳಿ ಸಂಗಮಗೊಂಡು ವೇದಾವತಿ ನದಿಯಾಗಿದೆ. ಕಳೆದ 17 ಪೇಪರ್ ಅಲ್ಲಿ ಕಂಪ್ಲೀಟ್ ಆಗಿ ಮಾತಾಡಿದ್ದೀನಿ, ಬಟ್ ಈ ಕ್ವಶನ್ ಪೇಪರ್ ಅಲ್ಲಿ ನಾನು ಮಾತಾಡಿಲ್ಲ ಅಂತ ಹೇಳಿದ್ದು. ಓಕೆನಾ. ಕರ್ನಾಟಕ ರಿವರ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ದೀನಿ ನಾನು. ಫಸ್ಟ್ 10 ಕ್ವಶನ್ ಪೇಪರ್ ಏನಿದಾವಲ್ವಾ, ನೀವು 1 to 10 ಈ ಕ್ಲಾಸಸ್ ಏನ್ ನೀಟಾಗಿ ನೋಡ್ತಿರೋ, ಉಳಿದ ಎಲ್ಲದೂ ಕೂಡ ಅದರಲ್ಲೇನೆ ರೌಂಡ್ ಹೊಡೆದಿದೆ ಅದು. ಓಕೆನಾ. ಅದೇ ಪ್ಯಾಟರ್ನ್ ಅಲ್ಲಿ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತುಂಗಭದ್ರಾ ನದಿಗೆ ಸೇರುತ್ತದೆ. ಪ್ರಮುಖ ಅಣೆಕಟ್ಟು ಯಾವುದಿದೆ, ವಾಣಿ ವಿಲಾಸ ಸಾಗರ ಅಣೆಕಟ್ಟು. ಇದನ್ನು ವಿಶ್ವೇಶ್ವರಯ್ಯನವರು ವಿನ್ಯಾಸಗೊಳಿಸಿದರು. ಇದರ ಉಪನದಿಗಳು ಸುವರ್ಣಮುಖಿ, ಚಿಕ್ಕ ಹಗರಿ. ಓಕೆನಾ. ನೆಕ್ಸ್ಟ್ ಇತರ ಹೆಸರುಗಳು ಆಂಧ್ರ ಪ್ರದೇಶ, ಬಳ್ಳಾರಿ ಗಡಿ ಭಾಗದಲ್ಲಿ ಇದನ್ನ ಹಗರಿ ನದಿ ಎಂದು ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ ಏರ್ಪೋರ್ಟ್ ಬಗ್ಗೆ ಕೇಳಿದಾನೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಕೇಳಿದಾನೆ. ವೇಟ್ ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಕ್ವಶನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಕ್ವಶನ್ ಬಂದಿದೆ. ಯಾವ ಏರ್ಪೋರ್ಟ್ ಎಲ್ಲಿದೆ? ಸಿಂಪಲ್ ಕ್ವಶನ್, ಏನಿದ್ರಲ್ಲಿ ಅಂತ ಸರ್ಕಸ್ ಇಲ್ಲ. ಓಕೆ, ಫಸ್ಟ್ನೇದೇನಿದೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆನಾ. ಈಗ ಫಸ್ಟ್ನೇದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ, ರೈಟ್ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾ, ಇದು ಕೂಡ ರೈಟ್ ಇದೆ. ಛತ್ರಪತಿ ಶಿವಾಜಿ ಮುಂಬೈ, ಇದು ಕೂಡ ರೈಟ್ ಇದೆ. ರಾಜೀವ್ ಗಾಂಧಿ ಇದು ಎಲ್ಲಿದೆ ಅಂದ್ರೆ ಪೆರಂಬದೂರು ಅಲ್ಲ, ಇದು ಇರೋದು ಹೈದರಾಬಾದ್ ಅಂದ್ರೆ 3 ಸ್ಟೇಟ್ಮೆಂಟ್ ಮಾತ್ರ ರೈಟ್. ABC ಎಲ್ಲಿದೆ? ಆಪ್ಷನ್ 4 ಇಸ್ ರೈಟ್ ಆನ್ಸರ್ ಅದಕ್ಕೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ, ರೈಟ್. ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾ, ಶಿವಾಜಿ ಮುಂಬೈ, ರಾಜೀವ್ ಗಾಂಧಿ ಹೈದರಾಬಾದ್. ನೆಕ್ಸ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರ್ನಾಟಕದಲ್ಲಿ ಕೆಂಪೇಗೌಡ ಮತ್ತು ಮಂಗಳೂರು ವಿಮಾನ ನಿಲ್ದಾಣಗಳಿರ್ತವೆ. ಕರ್ನಾಟಕದಲ್ಲಿ ಅವು ಎರಡು ಸ್ಪೆಷಲ್ ಆಯ್ತಂದ್ರೆ, ಇಂಡಿಯಾದಲ್ಲಿ ನೋಡೋದಾಯ್ತಂದ್ರೆ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ನವದೆಹಲಿಯಲ್ಲಿದೆ. ನೆಕ್ಸ್ಟ್ ಛತ್ರಪತಿ ಶಿವಾಜಿ ಇದು ಮುಂಬೈಯಲ್ಲಿದೆ. ಪಶ್ಚಿಮ ಬಂಗಾಳ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದು ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾದಲ್ಲಿದೆ. ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಕ್ವಶನ್ ಅಲ್ಲಿ ಬಂದಿತ್ತು, ಹೈದರಾಬಾದ್. ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಚ್ಚಿನ್. ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಿರುವನಂತಪುರಂ, ಕೇರಳ. ಕೋಜಿಕೋಡೈ ಇದು ಕೂಡ ಕೇರಳ. ಕಣ್ಣೂರು ಇದು ಕೂಡ ಕೇರಳ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಹಮದಾಬಾದ್ ಗುಜರಾತ್. ಸೂರತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೂರತ್ ಗುಜರಾತ್. ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಕ್ನೋ ಉತ್ತರ ಪ್ರದೇಶ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಾರಣಾಸಿ ಉತ್ತರ ಪ್ರದೇಶ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಸ್ಸಾಂ. ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಮೃತ್ಸರ್ ಪಂಜಾಬ್. ಅದಾದ ನಂತರ ಜೈಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜಸ್ಥಾನ. ಜೈಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜಸ್ಥಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮಾನ ನಿಲ್ದಾಣ ನಾಗ್ಪುರ ಮಹಾರಾಷ್ಟ್ರ. ಪುಣೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹಾರಾಷ್ಟ್ರ ಪುಣೆ. ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಧ್ಯಪ್ರದೇಶದ ಇಂದೋರ್. ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಡಿಶಾದ ಭುವನೇಶ್ವರ್. ವಿಶಾಖಪಟ್ಟಣಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ. ಕೊಯಮತ್ತೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಮಿಳುನಾಡು.
ತಿರುಚಿರಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಮಿಳುನಾಡು, ಮದುರೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಮಿಳುನಾಡು, ಶೇಖ್ ಉಲ್ ಅಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶ್ರೀನಗರ ಜಮ್ಮು ಕಾಶ್ಮೀರ, ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಡಮಾನ್ ಮತ್ತು ನಿಕೋಬಾರ್ ಪೋರ್ಟ್ ಬ್ಲೇರ್, ದಾಬೋಲಿಯಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಾಬೋಲಿಯಂ ಗೋವಾ, ಅದಾದ ನಂತರ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಪಾ ಗೋವಾ, ಗಯಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗಯಾ ಬಿಹಾರ್, ಜಯಪ್ರಕಾಶ್ ನಾರಾಯಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಿಹಾರದ ಪಾಟ್ನಾ. ಅವಿಷ್ಟು ನಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಬಗ್ಗೆ. ಇದು ಸ್ವಲ್ಪ ಫಿಸಿಕಲ್ ಜಿಯೋಗ್ರಫಿ ಮೇಲೆ ಬಂದಿರುವಂತಹ ಕ್ವಶನ್ಸ್. ನಾನು ನಿಮಗೆ ಇದರಲ್ಲಿ ಆಲ್ರೆಡಿ ನಾನು ಈ ನೇಮ್ ಹೇಳಿಲ್ಲ, ಬಟ್ ನನಗೆ ಉಬ್ಬರ್ ಹೇಳಿದೀನಿ, ಡ್ರಿಫ್ಟ್ ಹೇಳಿದೀನಿ, ಆಮೇಲೆ ವೇವ್ಸ್ ಗಳ ಬಗ್ಗೆ ಹೇಳಿದೀನಿ, ಗೈರ್ ಅನ್ನೋದ್ರ ಬಗ್ಗೆ ನಾನು ಹೇಳಿಲ್ಲ, ಬಟ್ ಅದೇ ಕ್ವಶನ್ ಬಂದಿದೆ. ಈ ಇಷ್ಟು ಕ್ವಶನ್ ಪೇಪರ್ ಅಲ್ಲಿ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಆ ಬ್ಯಾಚ್ ಅಲ್ಲಿ ಒಂದು ಕ್ವಶನ್ ಮಿಸ್ ಆಗಿದೆ ಅಂತಂದ್ರೆ ಅದು ಇದೇ ಒಂದು ಕ್ವಶನ್ ಮಿಸ್ ಆಗಿರೋದು. ಗೈರ್ ಅನ್ನೋದ್ರ ಬಗ್ಗೆ ನಾನು ಎಲ್ಲೂ ಹೇಳಿಲ್ಲ, ಬಟ್ ಅದು ಸಿಂಪಲ್ ಆಗಿದೆ. ಬಟ್ ಅದು ಒಂದು ಸ್ಟೇಟ್ಮೆಂಟ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಾನು ಕರೆಕ್ಟ್ ಆಗಿ ಒಪ್ಕೋಬೇಕು, ಇದು ನಂದು ರಾಂಗ್. ಇದು ರಾಂಗ್ ಮೀನ್ಸ್ ಈ ಕಾನ್ಸೆಪ್ಟ್ ಅನ್ನ ನಾನು ಹೇಳಿಲ್ಲ. ಈ 17 ಪೇಪರ್ ಅಲ್ಲಿ ನಾನು ಹೇಳಿಲ್ಲ ಗೈರ್ ಬಗ್ಗೆ. ಉಳಿದ್ರೆ 3 ಆಪ್ಷನ್ ಬಗ್ಗೆನೂ ಹೇಳಿದೀನಿ. ಅಲೆಗಳಂದ್ರೆ ಏನ್ ಹೇಳಿದೀನಿ, ಉಬ್ಬರವಿಳಿತ, ಡ್ರಿಫ್ಟ್, ಇವು 3 ಬಗ್ಗೆನೂ ಹೇಳಿದೀನಿ. ನಾ 3 ಬಗ್ಗೆನೂ ಹೇಳಲ್ಲ ಈ ಕ್ಲಾಸಲ್ಲಿ ಈಗ. ಬಟ್ ಗೈರ್ ಅನ್ನೋದ್ರ ಬಗ್ಗೆ ನಾನು ಹೇಳಿಲ್ಲ. ಈ ಪೇಪರ್ ಅಲ್ಲಿ ನಾನು ಬ್ಯಾಚ್ ಮಾಡಿರುವ ಕ್ಲಾಸ್ ಇಂದ ಈ ಕ್ವಶನ್ ಕವರ್ ಆಗಿಲ್ಲ. ಓಕೆ, ಕ್ವಶನ್ ಏನಿದೆ, ಸಾಗರ ಪ್ರವಾಹ ಒಂದು ವೃತ್ತಾಕಾರದ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ಹೀಗೆ ಕರೆಯಲಾಗುತ್ತದೆ. ಅದನ್ನು ಏನಂದು ಕರೀತಾರೆ? ಗೈರ್ ಅಂತ ಕರೀತಾರೆ ಇದನ್ನು. ಓಕೆನಾ? ಇಲ್ಲೇ ನೋಡ್ರಿ, ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರ ಚಲನೆ. ಇಲ್ಲಿಂದ ಸಾಗರ ಪ್ರವಾಹ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಹಿಂಗ್ ಬರುತ್ತೆ, ಹಿಂಗ್ ಬಂದು ಹೊಡೆಯುತ್ತೆ. ಇದನ್ನ ನಾವು ಗೈರ್ ಅಂತ ಕರಿತೀವಿ. ಇಲ್ಲೇ ನೋಡ್ರಿ, ಗ್ರೇಟ್ ಪೆಸಿಫಿಕ್ ಗೈರ್, ಇಂಡಿಯನ್ ಓಷನ್ ಗೈರ್. ಇದು ಇಂಡಿಯನ್ ಓಷನ್ ಗೈರ್, ಇಂಡಿಯನ್ ಸಮುದ್ರದಲ್ಲಿ ತಿರುಗುವುದರಿಂದ. ನೆಕ್ಸ್ಟ್ ಇದು ಪೆಸಿಫಿಕ್ ಗೈರ್, ಇದು ಪೆಸಿಫಿಕ್ ಗೈರ್. ಓಕೆನಾ? ನೆಕ್ಸ್ಟ್ ಸೌತ್ ಅಟ್ಲಾಂಟಿಕ್ ಗೈರ್, ನಾರ್ತ್ ಅಟ್ಲಾಂಟಿಕ್ ಗೈರ್. ಅದಕ್ಕೆ ಏನಂತಾರೆ, ಜಸ್ಟ್ ಒಂದು ಸುತ್ತ ಹಾಕೋದಕ್ಕೆ ಸಮುದ್ರದ ಪ್ರವಾಹ, ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದಕ್ಕೆ ಏನಂತ ಕರೀತಾರೆ? ಅದಕ್ಕೆ ಗೈರ್ ಅಂತ ಕರೀತಾರೆ, ಅಷ್ಟೇ ಅದಕ್ಕೆ. ಓಕೆನಾ? ಅದನ್ನ ನಾನು ಹೇಳಿಲ್ಲ. ನಾನು ಉಳಿದ 3 ಕೂಡ ನಾನು ಹೇಳಿದ್ದೀನಿ. ಓಕೆನಾ? ಗೈರ್, ಗಾಳಿ ಮತ್ತು ಭೂಮಿಯ ಪರಿಕಲ್ಪನೆ ಕೊರಿಯಾಲಿಸಿಸ್ ಪರಿಣಾಮದಿಂದಾಗಿ ಸಾಗರ ಪ್ರವಾಹಗಳು ವೃತ್ತಾಕಾರದಲ್ಲಿ ಚಲಿಸುವ ಬೃಹತ್ ವ್ಯವಸ್ಥೆಯಾಗಿದ್ದು ಗೈರ್ ಎಂದು ಕರೆಯಲಾಗುತ್ತದೆ. ಟೈಡ್ಸ್ ಅಂದ್ರೆ ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣೆಯಿಂದ ಸಮುದ್ರದ ಮಟ್ಟದ ಏರಿಳಿತಗಳನ್ನು ಟೈಡ್ಸ್ ಅಂತ ಕರಿತೀವಿ. ವೇವ್ಸ್ ಅಂತಂದ್ರೆ ಗಾಳಿಯ ಘರ್ಷಣೆಯಿಂದ ನೀರಿನ ಮೇಲ್ಮೈಲಿ ಉಂಟಾಗುವ ಚಲನೆಯನ್ನು ನಾವು ವೇವ್ಸ್ ಅಂತ ಕರಿತೀವಿ. ಡ್ರಿಫ್ಟ್, ಮಂದಗತಿಯಲ್ಲಿ ಸಾಗುವ ವಿಶಾಲವಾದ ಸಾಗರ ಪ್ರವಾಹವನ್ನು ನಾವು ಡ್ರಿಫ್ಟ್ ಅಂತ ಕರಿತೀವಿ. ವಿಶಾಲವಾದ ಸಾಗರ ಪ್ರವಾಹವನ್ನು ನಾವು ಡ್ರಿಫ್ಟ್ ಅಂತ ಕರಿತೀವಿ. ವೇಟ್, ಓಕೆ, ನೆಕ್ಸ್ಟ್ 76 ಅಲ್ವಾ? ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶ ಸೂರತ್, ಛೋಟಾ ನಾಗ್ಪುರ್ ಪ್ರದೇಶ ಸಿಂದ್ರಿ, ದೆಹಲಿ ಮೀರತ್ ಪ್ರದೇಶ ಪಾಣಿಪತ್, ಕೊಲ್ಲಂ ತಿರುವನಂತಪುರಂ ಕೈಗಾರಿಕಾ ಪ್ರದೇಶ ಪ್ರಕಾಶಂ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಎಷ್ಟು ಸರಿಯಾಗಿದ್ದಾವೆ ಅಂತ ನೋಡ್ಬೇಕೀಗ. ಓಕೆನಾ? ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶ, ಇದನ್ನ ಸೂರತ್ ಅಂತ ಕೊಟ್ಟಿದ್ದಾನೆ. ಓಕೆನಾ? ಇದು ತಪ್ಪಾಗಿದೆ, ಸೂರತ್ ತಪ್ಪಾಗಿದೆ ಇದು. ನೆಕ್ಸ್ಟ್, ಯಾಕಂತಂದ್ರೆ ಸೂರತ್ ಅಲ್ಲಿಲ್ಲ, ಇದು ಗುಜರಾತ್ ಅಲ್ಲಿದೆ. ಮುಂಬೈ ಗುಜರಾತ್ ಅಲ್ಲಿದೆ. ನೆಕ್ಸ್ಟ್, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರದೇಶ ಇದು ಸಿಂಧ್ರಿ ಅಂತ ಇದೆ. ಜಾರ್ಖಂಡಿನ ಜಾರ್ಖಂಡ್ ಇದು, ಬಟ್ ಇದಕ್ಕೆ ಓಕೆನಾ? ಇದು ಸಿಂಧ್ರಿ ಯಾವ ಪ್ಲೇಸ್ ಅಲ್ಲಿ ಎಲ್ಲಿ ಕಂಡ್ಬರುತ್ತೆ ಅಂದ್ರೆ ಜಾರ್ಖಂಡ್. ಇದು ಕರೆಕ್ಟ್ ಇದೆ, ಬಿ ಕರೆಕ್ಟ್ ಇದೆ ಇದಕ್ಕೆ. ನೆಕ್ಸ್ಟ್, ದೆಹಲಿ ಮೀರತ್ ಅಂತ ಕೊಟ್ಟಿದ್ದಾನಲ್ವಾ, ದೆಹಲಿ ಮೀರತ್ ಪ್ರದೇಶ ಪಾಣಿಪತ್, ದೆಹಲಿ ಮೀರತ್ ಪ್ರದೇಶ ಪಾಣಿಪತ್. ಇದು ಕೂಡ ರೈಟ್ ಇದೆ, ಇದು ಕೂಡ ರೈಟ್ ಇದೆ. ಅಂದ್ರೆ ಪಾಣಿಪತ್ ಅಲ್ಲಿ ಕಂಡ್ಬರ್ದು, ದೆಹಲಿ ಮೀರತ್ ಪ್ರದೇಶ ಅಂದ್ರೆ ಇಲ್ಲಿ ಹರಿಯಾಣದಲ್ಲಿ ಕಂಡ್ಬರ್ತಾ, ಇದು ಹರಿಯಾಣ. ಇದು ಕೂಡ ರೈಟ್ ಇದೆ. ನೆಕ್ಸ್ಟ್, ಕೊಲ್ಲಂ ತಿರುವನಂತಪುರಂ ಕೈಗಾರಿಕಾ ಪ್ರದೇಶ, ಕೊಲ್ಲಂ ತಿರುವನಂತಪುರಂ ಕೈಗಾರಿಕಾ ಪ್ರದೇಶ ಪ್ರಕಾಶಂ ಅಂತ ಕೊಟ್ಟಿದ್ದಾನೆ. ಯಾಕಂದ್ರೆ ಇದು ಪ್ರಕಾಶಂ ಎಲ್ಲಿ ಕಂಡ್ಬರುತ್ತೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡ್ಬರುತ್ತೆ. ಬಟ್ ಇದು ಕೊಲ್ಲಂ ತಿರುವನಂತಪುರಂ ಪ್ರದೇಶ ಇರುವುದೆಲ್ಲಿ ಅಂತಂದ್ರೆ ಕೇರಳ. ಹಾಗಾಗಿ ಡಿ ಸ್ಟೇಟ್ಮೆಂಟ್ ರಾಂಗ್ ಇದೆ, ಎ ಸ್ಟೇಟ್ಮೆಂಟ್ ರಾಂಗ್ ಇದೆ. ಅಂದ್ರೆ ಇವಾಗ ಬಿ ಅಂಡ್ ಸಿ ಮಾತ್ರ ರೈಟ್. ಆಪ್ಷನ್ 3ನೇದು ರೈಟ್, ಆಪ್ಷನ್ 3 ಬಿ ಅಂಡ್ ಸಿ ಮಾತ್ರ ರೈಟ್ ಇದಕ್ಕೆ. ಇಲ್ಲ ನೋಡ್ರಿ,
ಇದು ಗುಜರಾತ್ ಅಲ್ಲಿದೆ. ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶ. ಛೋಟಾನಾಗ್ಪುರ್ ಪ್ರದೇಶ ಜಾರ್ಖಂಡ್ ಸಿಂಧ್ರಿ ರೈಟ್ ಇದೆ. ದೆಹಲಿ ಮೀರತ್ ಪ್ರದೇಶ ಪಾಣಿಪತ್ ಹರಿಯಾಣದಲ್ಲಿದೆ, ಇದು ಕೈಗಾರಿಕಾ ವಲಯಕ್ಕೆ ಸೇರ್ತದೆ, ಇದು ಕೂಡ ರೈಟ್. ತಿರುವನಂತಪುರಂ ಇದು ತಿರುವನಂತಪುರಂ ವಲಯದಲ್ಲಿದೆ ಅಂತ ಹೇಳ್ತಿದ್ರೆ, ಇದು ಆಂಧ್ರ ಪ್ರದೇಶದಲ್ಲಿದೆ. ಪ್ರಕಾಶಂ ಅನ್ನೋದು ಆಂಧ್ರ ಪ್ರದೇಶದಲ್ಲಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 77. ಏಷ್ಯಾ ಖಂಡದಲ್ಲಿ ಈ ಕೆಳಗಿನ ನದಿಗಳಲ್ಲಿ ಯಾವ ನದಿ ಪೆಸಿಫಿಕ್ ಸಾಗರದಲ್ಲಿ ಸೇರುವುದಿಲ್ಲ? ಪೆಸಿಫಿಕ್ ಸಾಗರವನ್ನು ಯಾವುದು ಸೇರುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಯಾವ್ಯಾವ ಸೇರ್ತಾವ ಅಂತ ಯಾವ್ಯಾವ ಗೊತ್ತಿದ್ರೆ ನಿಮ್ಗೆ ಯಾವ್ದು ಅಲ್ಲ ಅಂತ ಹೇಳ್ಬೋದು. ಯಾಂಗ್ಟಿಕ್ ಜಿ ಕಿಯಾಂಗ್ ಇದು ಚೀನಾದಿಂದ, ಇದು ಕೂಡ ಸೇರುತ್ತೆ. ಹಾಂಗ್ವಾಂಗ್ ಹೋ ಇದು ಕೂಡ ಸೇರುತ್ತೆ. ಪರ್ಲ್ ಇದು ಕೂಡ ಸೇರುತ್ತೆ. ಎನಿಸೈ ಇದು ಸೇರೋದಿಲ್ಲ, ಇದು ಪೆಸಿಫಿಕ್ ಸಾಗರವನ್ನ ಸೇರೋದಿಲ್ಲ, ಇದು ಪೆಸಿಫಿಕ್ ಸಾಗರವನ್ನ ಸೇರೋದಿಲ್ಲ. ಎನಿಸ್ ನದಿ ರಷ್ಯಾದ ಸೈಬೀರಿಯಾ ಪ್ರದೇಶದಲ್ಲಿ ಉತ್ತರಾಭಿಮುಖವಾಗಿ ಹರಿದು ಆರ್ಕಿಟಿಕ್ ಮಹಾಸಮುದ್ರನ ಸೇರ್ತಾ ಇದೆ ಎನಿಸ್. ಹಾಗಾಗಿ ಇದು ಅಲ್ಲಿ ಕೇಳಿರೋದು ಯಾವ್ದು ಕೇಳಿದಾನೆ, ಪೆಸಿಫಿಕ್ ಕೇಳಿದಾನೆ. ಪೆಸಿಫಿಕ್ ಸೇರೋದಿಲ್ಲ, ಯಾಕಂತಂದ್ರೆ ಇದು ಆರ್ಕಿಟಿಕ್ ಮಹಾಸಾಗರವನ್ನ ಸೇರ್ತದೆ ಎನಿಸ್. ರಷ್ಯಾದಲ್ಲಿರುತ್ತೆ. ಯಾಂಗ್ಟೆಕ್ಸ್ ಕಿಯಾಂಗ್ ಪರ್ಲ್ ಹ್ವಾಂಗ್ ಹೋ ಹಳದಿ ನದಿ ಈ ಮೂರು ನದಿಗಳು ಚೀನಾದ ಮೂಲಕ ಹರಿದು ಪೆಸಿಫಿಕ್ ಶಾಂತ ಮಹಾಸಾಗರವನ್ನ ಸೇರ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 78. ಮೆಸಾಟಾ ಪ್ರಸ್ಥಭೂಮಿ ಮೆಸಾಟಾ ಪ್ಲಾಟೂ ಯಾವ ಖಂಡದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೇನೆ. ಮೆಸಾಟಾ ಪ್ಲಾಟೂ ಯಾವ ಖಂಡದಲ್ಲಿ ಕಂಡುಬರುತ್ತೆ? ಯುರೋಪ್ ಅಲ್ಲಿ ಕಂಡುಬರುತ್ತೆ. ಅಂದ್ರೆ ಮೆಸಟಾ ಇದು ಯುರೋಪ್ ಖಂಡದಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಒಳಗೊಂಡಿರುವ ಐಬೀರಿಯನ್ ಪರ್ಯಾಯ ದ್ವೀಪದ ಮಧ್ಯಭಾಗದಲ್ಲಿ ಕಂಡುಬರ್ತದೆ. ಐಬೀರಿಯನ್ ಪರ್ಯಾಯ ದ್ವೀಪದ ಮಧ್ಯಭಾಗದಲ್ಲಿ ಕಂಡುಬರ್ತದೆ. ಹಾಗಾದ್ರೆ ಏಷ್ಯಾದಲ್ಲಿ ಎಷ್ಟು ಪ್ಲಾಟುಗಳು ಕಂಡುಬರ್ತವೆ? ಏಷ್ಯಾದಲ್ಲಿ ಎಷ್ಟು ಪ್ಲಾಟುಗಳು ಕಂಡುಬರ್ತವೆ? ಡೆಕ್ಕನ್ ಪ್ಲಾಟು ಇದು ದಕ್ಷಿಣ ಭಾರತದ ಹೆಚ್ಚಿನ ಭಾಗವನ್ನು ಆವರಿಸಿದೆ. ಟಿಬೆಟಿಯನ್ ಪ್ಲಾಟು ಚೀನಾ ಟಿಬೆಟ್ ಇದನ್ನು ವಿಶ್ವದ ಮೇಲ್ಛಾವಣಿ ಎಂದು ಕರೆಯಲಾಗುತ್ತದೆ. ಅನಟೋಲಿಯನ್ ಪ್ಲಾಟು ಇದು ಟರ್ಕಿಯಲ್ಲಿ ಕಂಡುಬರುತ್ತದೆ. ಇರಾನಿಯನ್ ಪ್ಲಾಟು ಇದು ಇರಾನ್, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಶಾನ್ ಪ್ರಸ್ಥಭೂಮಿ ಇದು ಮಯನ್ಮಾರ್ ಅಲ್ಲಿ ಕಂಡುಬರ್ತದೆ. ಕೋರಾಟ್ ಪ್ರಸ್ಥಭೂಮಿ ಇದು ಥೈಲ್ಯಾಂಡ್ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಯುರೋಪ್ ಅಲ್ಲಿ ಯಾವ್ದಾದ್ರು ಕಂಡುಬರ್ತದೆ? ಮೆಸಟಾ ಸೆಂಟ್ರಲ್ ಇದು ಸ್ಪೇನ್ ಮತ್ತು ಪೋರ್ಚುಗಲ್ ಅಲ್ಲಿ ಕಂಡುಬರುತ್ತೆ. ಮೆಸಿಪ್ ಸೆಂಟ್ರಲ್ ಫ್ರಾನ್ಸ್ ಅಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಯುರೋಪ್ ಅಲ್ಲಿ ಯಾವ್ದು ಕಂಡುಬರ್ತದೆ? ಹಾರ್ಡಂಗ್ ವಿರ್ಡ್ ನಾರ್ವೆ ಯುರೋಪಿಯನ್ ಅತಿ ದೊಡ್ಡ ಪ್ರಸ್ಥಭೂಮಿ ಕಂಡುಬರ್ತದೆ. ಸ್ವಿಸ್ ಪ್ರಸ್ಥಭೂಮಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಉತ್ತರ ಅಮೆರಿಕ ಖಂಡದಲ್ಲಿ ಕೊಲರಾಡೋ ಪ್ರಸ್ಥಭೂಮಿ ಅಮೆರಿಕ ಸಂಯುಕ್ತ USA ಅಲ್ಲಿ. ಕೊಲಂಬಿಯಾ ಪ್ರಸ್ಥಭೂಮಿ ಇದು ಕೂಡ USA ಅಲ್ಲಿ. ಮೆಕ್ಸಿಕನ್ ಪ್ರಸ್ಥಭೂಮಿ ಮೆಕ್ಸಿಕೋದಲ್ಲಿ. ಕೆನೆಡಿಯನ್ ಶಿಲ್ಡ್ ಪ್ರಸ್ಥಭೂಮಿ ಇದು ಕೆನಡಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ದಕ್ಷಿಣ ಅಮೆರಿಕದಲ್ಲಿ ಆಲ್ಟಿಪ್ಲಾನೋ ಬೊಲೋವಿಯನ್ ಪ್ರಸ್ಥಭೂಮಿ ಇದು ಬೊಲೋವಿಯಾ, ಪೆರು, ಚಿಲಿ, ಅರ್ಜೆಂಟೀನಾದ ಅಲ್ಲಿ ಕಂಡುಬರ್ತದೆ. ಬ್ರೆಜಿಲಿಯನ್ ಪ್ರಸ್ಥಭೂಮಿ ಕಂಡುಬರುವುದು ಬ್ರೆಜಿಲ್ ಅಲ್ಲಿ. ಪಟಗೋನಿಯನ್ ಪ್ರಸ್ಥಭೂಮಿ ಕಂಡುಬರೋದು ಅರ್ಜೆಂಟೈನಾ ಮತ್ತು ಚಿಲಿಯಲ್ಲಿ ಕಂಡುಬರುತ್ತೆ. ಗಯಾನಾ ಹೈಲ್ಯಾಂಡ್ ಕಂಡುಬರೋದು ವೆನಿಜುವೆಲಾ, ಗಯಾನಾ, ಸುರಿನಾಮ ಮತ್ತು ಉತ್ತರ ಬ್ರೆಜಿಲ್ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಆಫ್ರಿಕಾದಲ್ಲಿ ಇಥಿಯೋಪಿಯಾ ಪ್ರಸ್ಥಭೂಮಿ ಕಂಡುಬರುತ್ತೆ. ಪೂರ್ವ ಆಫ್ರಿಕಾದಲ್ಲಿ ಕೀನ್ಯಾ, ಉಗಾಂಡ, ತಾಂಜಾನಿಯಾದಲ್ಲಿ ಕಂಡುಬರ್ತವೆ. ಜೋಸ್ ಪ್ರಸ್ಥಭೂಮಿ ಕಂಡುಬರೋದು ನೈಜೀರಿಯಾದಲ್ಲಿ. ಕಂಟಾಂಗ್ ಪ್ರಸ್ಥಭೂಮಿ ಕಂಡುಬರೋದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾದಲ್ಲಿ ಪಶ್ಚಿಮ ಪ್ರಸ್ಥಭೂಮಿ ಆಸ್ಟ್ರೇಲಿಯನ್ ಶಿಲ್ಡ್ ಆಸ್ಟ್ರೇಲಿಯಾ. ಅಥರ್ಟನ್ ಟೇಬಲ್ ಲ್ಯಾಂಡ್ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಅಲ್ಲಿ ಕಂಡುಬರುತ್ತೆ. ಅಟ್ಲಾಂಟಿಕ್ ಪ್ರಸ್ಥಭೂಮಿ ಧ್ರುವೀಯ ಪ್ರಸ್ಥಭೂಮಿ ಅಟ್ಲಾಂಟಿಕಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 79. ಅಂದ್ರೆ ಪ್ಲೇಟಸ್ಗಳ ಬಗ್ಗೆ ಕ್ವಶನ್ ಬಂದಿದೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ನಿಮಗೆ ಒಂದು ಬ್ರೀಫ್ ಆಗಿ ರಫ್ ಆಗಿ ನಿಮ್ಗೆ ಪ್ಲಾನ್ ಬಂದಿದೆ, ಯಾವ್ಯಾವ ಕೇಳ್ತಾನೆ ಅಂತ ನಿಮ್ಗೆ ಅಂತ ಅನ್ಸಿದೆ ಅಂತ ನಿಮ್ಗೆ ಕಂಪ್ಲೀಟ್ ನೋಟ್ಸ್ ಕೊಟ್ಟಿದ್ದೀನಿ. ಅದನ್ನಿಷ್ಟು ನೋಡ್ಕೊಂಡು ನೀವು ಓದ್ಕೋಬೇಕು, ಸರಿಗೆ ರಿವಿಷನ್ ಮಾಡ್ಕೊಂಡು ಓದ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಮತ್ತೆ ನೆಕ್ಸ್ಟ್ ಕ್ವಶನ್ ಯಾವ್ದಿದೆ? ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡುಬರುತ್ತದೆ? ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡುಬರುತ್ತದೆ? ಆಪ್ಷನ್ ಕೊಟ್ಟಿದ್ದಾನೆ, ಪೀರ್ ಪಂಜಲ್ ಕೊಟ್ಟಿದ್ದಾನೆ ಮತ್ತು ಜಾಸ್ಕರ್ ಶ್ರೇಣಿ. ಇದೇ ಫಸ್ಟ್ ಆಪ್ಷನ್ ರೈಟ್. ಅದಕ್ಕೆ ಪೀರ್ ಪಂಜಲ್ ಮತ್ತು ಜಾಸ್ಕರ್ ಶ್ರೇಣಿಯಲ್ಲಿ ಕಂಡುಬರೋದು ಕಾಶ್ಮೀರ ಕಣಿವೆ. ಏನಿದೆ ಸೌಂಡ್? ಓಕೆ. ಕಾಶ್ಮೀರ ಕಣಿವೆ ನೈಋತ್ಯ ದಿಕ್ಕಿನಲ್ಲಿ ಪೀರ್ ಪಂಜಲ್ ಶ್ರೇಣಿ, ಈಶಾನ್ಯ ದಿಕ್ಕಿನಲ್ಲಿ ಜಾಸ್ಕರ್ ಮಹಾಶ್ರೇಣಿಗಳಲ್ಲಿ ನೆಲೆಗೊಂಡಿದೆ. ಇಲ್ಲೇ ನೋಡ್ರಿ, ಇದು ಕಾರಾಕೋರಂ ರೇಂಜ್, ಲಡಾಖ್ ರೇಂಜ್, ಜಾಸ್ಕರ್, ಆಮೇಲೆ ಹಿಮಾಲಯನ್, ಪೀರ್ ಪಂಜಾಲ್. ಓಕೆನಾ? ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ಇದ್ರ ಮಧ್ಯೆನೆ ಕಂಡು ಬರ್ತದೆ ಅದು. ಓಕೆನಾ? ನೆಕ್ಸ್ಟ್ ಭಾರತದ ಪ್ರಮುಖ ಪರ್ವತ ಶ್ರೇಣಿಗಳು ಮೇಜರ್ ಮೌಂಟೇನ್ ರೇಂಜಸ್ ಆಗಿದ್ದಾವೆ. ಕಾರಾಕೋರಂ ಇದೆ, ಇದು ಲಡಾಖ್ ನಲ್ಲಿದ್ದು ಭಾರತದ ಅತ್ಯಂತ ಶಿಖರವಾಗಿದೆ. K2 ಗಾಡ್ವಿನ್ ಅಸ್ಟಿನ್ ಮತ್ತು ಸಿಯಾಚಿನ್ ಹಿಮ ನದಿಯಲ್ಲಿದೆ. ನೆಕ್ಸ್ಟ್ ಲಡಾಖ್ ಶ್ರೇಣಿ ಇದು ಸಿಂಧೂ ನದಿ ಮತ್ತು ಶೋಕ್ಯಾ ನದಿಗಳ ನಡುವೆ ವಿಸ್ತರಿಸಿದೆ. ಕರ್ದುಂಗಲಾ ಕಣಿವೆಯಲ್ಲಿ ಇದು ಹರಿಯುತ್ತದೆ. ನೆಕ್ಸ್ಟ್
ಜಾಸ್ಕರ್ ಶ್ರೇಣಿ ಇದು ಮಹಾ ಹಿಮಾಲಯದ ಭಾಗವಾಗಿದ್ದು ಲಡಾಖ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತದೆ. ಲಡಾಖ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಪೀರ್ ಪಂಜಾಲ್ ಶ್ರೇಣಿ ಮಧ್ಯ ಹಿಮಾಲಯ ಮತ್ತು ಅತಿ ದೊಡ್ಡ ಶ್ರೇಣಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಶಿವಾಲಿಕ್ ಬೆಟ್ಟಗಳು ಕಂಡುಬರೋದು ಹಿಮಾಲಯದ ಅತ್ಯಂತ ದಕ್ಷಿಣ ಮತ್ತು ಹೊರಗಿನ ಶ್ರೇಣಿಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಅರಾವಳಿ ಶ್ರೇಣಿ ಅರಾವಳಿ ರೇಂಜ್ ಅಲ್ಲಿ ಕಂಡುಬರುತ್ತೆ ಅಂತಂದ್ರೆ ಒಂದ್ ನಿಮಿಷ ವೇಟ್ ಫಾರ್ 1 ಮಿನಿಟ್. ಅರಾವಳಿ ರೇಂಜಸ್ ನಿಮ್ಗೆ ಎಲ್ಲಿ ಕಂಡುಬರುತ್ತೆ? ಒಂದ್ ನಿಮಿಷ. ವಿಂಧ್ಯ ಶ್ರೇಣಿಯಲ್ಲಿ ಯಾವ್ದು ಕಂಡುಬರುತ್ತೆ? ಅರಾವಳಿ ಶ್ರೇಣಿಯಲ್ಲಿ ರಾಜಸ್ಥಾನದಲ್ಲಿದ್ದು ಭಾರತ ಹಾಗೂ ಜಗತ್ತಿನ ಅತ್ಯಂತ ಹಳೆಯ ಮಡಿಕೆ ಪರ್ವತ ಶ್ರೇಣಿಗಳಲ್ಲಿ ಆಗಿದೆ. ಇದು ಅತ್ಯುನ್ನತ ಶಿಖರ ಗುರು ಶಿಖರ. ವಿಂಧ್ಯ ಶ್ರೇಣಿ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಭೌಗೋಳಿಕವಾಗಿ ವಿಭಜಿಸುವ ಶ್ರೇಣಿ ಯಾವ್ದಂತಂದ್ರೆ ವಿಂಧ್ಯ ರೇಂಜ್. ಸತ್ಪುರಾ ರೇಂಜ್ ಇದು ಮಧ್ಯಪ್ರದೇಶದಲ್ಲಿದ್ದು ನರ್ಮದಾ ಮತ್ತು ತಪದಿ ನದಿಗಳ ನಡುವೆ ವಿಸ್ತರಿಸಿದೆ. ಅತ್ಯುನ್ನತ ಶಿಖರ ಯಾವುದು? ಧೂಪ್ಗಢ್. ಯಾವುದು? ಸತ್ಪುರಾ ಶ್ರೇಣಿ. ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್, ಸಹ್ಯಾದ್ರಿ ಗುಜರಾತ್ನಿಂದ ತಮಿಳುನಾಡಿಗೆ ಚಾಚಿದೆ. ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ. ಅತ್ಯುನ್ನತ ಶಿಖರ ಅನೈಮುಡಿ. ನೆಕ್ಸ್ಟ್ ಪೂರ್ವ ಘಟ್ಟಗಳು ಈಸ್ಟರ್ನ್ ಘಾಟ್ ಅಲ್ಲಿ ಒಡಿಸ್ಸಾದಿಂದ ತಮಿಳುನಾಡಿನವರೆಗೆ ಚದುರಿದಂತೆ ಹರಡಿದ ಅತ್ಯುನ್ನತ ಶಿಖರ ಜಿಂದ್ಗಢ್ ಅಮರ್ಕೊಂಡ ಕಂಡುಬರುವುದು ಪೂರ್ವ ಘಟ್ಟಗಳಲ್ಲಿ. ನೀಲಗಿರಿ ಬೆಟ್ಟ ಇದು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಸಂಧಿಸುವ ಸ್ಥಳ ಯಾವುದಂದ್ರೆ ನೀಲಗಿರಿ ಬೆಟ್ಟ. ಇದು ಉನ್ನತ ಶಿಖರ, ಇದು ದೊಡ್ಡ ಬೆಟ್ಟ. ಇದರಲ್ಲಿ ನೀಲಗಿರಿ ಬೆಟ್ಟದಲ್ಲಿ ಅತ್ಯುನ್ನತ ಶಿಖರ ಯಾವುದು? ದೊಡ್ಡ ಬೆಟ್ಟ. ನೆಕ್ಸ್ಟ್ ಪೂರ್ವಾಂಚಲ ಬೆಟ್ಟಗಳು ಇದು ಪಟ್ಕಾಯ್ಬಮ್, ಗಾರೋ, ಕಾಸಿ, ಜಯಂತಿಯಾ, ಮೀಸೋ ಮತ್ತು ನಾಗಾ ಬೆಟ್ಟಗಳನ್ನು ಒಳಗೊಂಡಿದೆ. ಯಾವುದರಲ್ಲಿ? ಪೂರ್ವಾಂಚಲ ಬೆಟ್ಟಗಳಲ್ಲಿ ಪಟ್ಕಾಯ್ಬಮ್, ಗಾರೋ, ಕಾಸಿ, ಜಯಂತಿಯಾ, ಮೀಸೋ ಮತ್ತು ನಾಗಾ ಬೆಟ್ಟಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖಲ್ಲಿ ಕಾಶ್ಮೀರ ಕಣಿವೆ ಪೀರ್ ಪಂಜಾಲ್ ಮತ್ತು ಮಹಾ ಹಿಮಾಲಯ ಜಾಸ್ಕರ್ ಶ್ರೇಣಿಗಳ ನಡುವೆ ಕುಂಕುಮಪುರ ಕುಂಕುಮ ಕೇಸರ ಬೇಸಾಯಕ್ಕೆ ಪ್ರಸಿದ್ಧಿಯಾಗಿದೆ. ನುಬ್ರು ಕಣಿವೆ ಲಡಾಖ್ನಲ್ಲಿದ್ದು ದ್ವಿಪುಂಜದ ಒಂಟೆಗಳಿಗೆ ಪ್ರಸಿದ್ಧವಾಗಿದೆ. ಸುರು ಕಣಿವೆ ಇದು ಕಾರ್ಗಿಲಲ್ಲಿದೆ. ಮೂರ್ಖಾ ಕಣಿವೆ ಇದು ಲಡಾಖ್ ಪ್ರಸಿದ್ಧ ಚಾರಣ ಟ್ರೆಕ್ಕಿಂಗ್ ಕಣಿವೆಯಾಗಿದೆ. ನೆಕ್ಸ್ಟ್ ಹಿಮ ಪ್ರದೇಶದಲ್ಲಿ ಯಾವ್ಯಾವ ಕಂಡುಬರ್ತವೆ? ಕುಲು ಕಣಿವೆ ಕಂಡುಬರ್ತಾ, ಇದು ದೇವತೆಗಳ ಕಣಿವೆ ಎಂದು ಕೂಡ ಕರೀತಾರೆ. ಕಾಂಗ್ರಾ ಕಣಿವೆ ಕಂಡುಬರ್ತಾ, ಇದು ಪ್ರಸಿದ್ಧ ಧರ್ಮಶಾಲಿ ಚಹಾ ತೋಟಗಳಿಗೆ ಹೆಸರುವಾಸಿಯಾಗಿದೆ. ಸ್ಪಿಟಿ ವ್ಯಾಲಿ ಕಂಡುಬರ್ತಾ, ಇದು ಬೌದ್ಧ ಮಠ ಇಲ್ಲಿ ಕಂಡುಬರ್ತದೆ. ಇದರಲ್ಲಿ ಮತ್ತೆ ಶೀತಲ ಮರುಭೂಮಿ ಪ್ರದೇಶವೂ ಕೂಡ ಆಗಿದೆ. ಕಿನ್ನಾರ್ ಕಣಿವೆ ಇದು ಸೇಬು ತೋಟಗಳಿಗೆ ಮತ್ತು ಬೌದ್ಧ ಸಂಸ್ಕೃತಿಗಳಿಗೆ ಪ್ರಸಿದ್ಧವಾಗಿದೆ. ಸಾಂಗ್ಲಾ ಕಣಿವೆ ಇದು ಬಾಸ್ಪಾ ನದಿಯಿಂದ ರೂಪುಗೊಂಡ ಸುಂದರವಾದ ಕಣಿವೆಯಾಗಿದೆ. ನೆಕ್ಸ್ಟ್ ಉತ್ತರಾಖಂಡ ಇದು ಹೂಗಳ ಕಣಿವೆ ಅಂದ್ರೆ ವ್ಯಾಲಿ ಆಫ್ ಫ್ಲವರ್ಸ್. ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಚಿಮೋಲಿ ಜಿಲ್ಲೆಯಲ್ಲಿದೆ. ಡೋನಾ ಕಣಿವೆ ಇದು ಶಿವಾಲಿಕ್ ಮತ್ತು ಹಿಮಾಚಲ ಶ್ರೇಣಿಯ ನಡುವೆ ಡೆಹ್ರಾಡೂನ್ ನಲ್ಲಿ ಕಂಡುಬರುತ್ತೆ. ಧರ್ಮ ಕಣಿವೆ ಇದು ಪಿಥೋರಾಗಢ್ ಜಿಲ್ಲೆಯಲ್ಲಿದೆ. ಈಗ ನಿಮಗೆ ವ್ಯಾಲಿ ಆಫ್ ಫ್ಲವರ್ ಬಹಳ ಸರಿ ಕೇಳಿದ್ದಾನೆ. ಜೋಹರ್ ಕಣಿವೆ ಇದು ಮಿಲಾಮ್ ಹಿಮ ನದಿಯಲ್ಲಿ ಹತ್ತಿರದಲ್ಲಿದೆ. ನೆಕ್ಸ್ಟ್ ಸಿಕ್ಕಿಂ ಮತ್ತು ಈಶಾನ್ಯ ಭಾರತದಲ್ಲಿ ತಮ್ಯಾಂಗ್ ಕಣಿವೆ ಸಿಕ್ಕಿಂನಲ್ಲಿದ್ದು ಇದನ್ನು ರೋಡೋಡೆಂಡ್ರಾಟ್ ಹೂಗಳ ಕಣಿವೆ ಎಂದು ಕರೆಯಲಾಗುತ್ತದೆ. ಜುಕೌ ಕಣಿವೆ ಇದು ನಾಗಾಲ್ಯಾಂಡ್ ಮತ್ತು ಮಣಿಪುರದಲ್ಲಿದೆ. ಅರಕು ವ್ಯಾಲಿ ಇದು ಆಂಧ್ರ ಪ್ರದೇಶದಲ್ಲಿದೆ. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಸೈಲೆಂಟ್ ವ್ಯಾಲಿ ಶಾಂತ ಕಣಿವೆ ಇದು ಕೇರಳದ ಪಲಕಾಡ್ ಜಿಲ್ಲೆಯಲ್ಲಿದ್ದು ಅಪರೂಪದ ಸಿಂಹ ಬಾಲದ ಕಂಗೊಳಿಸುವ ಕೋತಿ ಅಂದ್ರೆ ಲಯನ್ ಟೈಡ್ ಮ್ಯಾಕಾಕ್ಗಳು ಆವಾಸ ಸ್ಥಾನದಲ್ಲಿದೆ. ಕಂಬಂ ಕಣಿವೆ ಇದು ತಮಿಳುನಾಡಿನಲ್ಲಿದ್ದು ದ್ರಾಕ್ಷಿ ಕೃಷಿಗೆ ಪ್ರಸಿದ್ಧವಾಗಿದೆ. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾಯ್ತಂದ್ರೆ ವಿಶ್ವದ ಅತ್ಯಂತ ಎತ್ತರದ ಕಣಿವೆ ಟಿಬೆಟಿನ್ ಪ್ರಸ್ಥಭೂಮಿಗೆ ಹತ್ತಿರದ ಹಿಮಾಲಯನ್ ಕಣಿವೆಯಾಗಿದೆ. ನೆಕ್ಸ್ಟ್ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಅನೈಮುಡಿ ಇದು 2695 ಮೀಟರ್ ಎತ್ತರದಲ್ಲಿದೆ ಕೇರಳದಲ್ಲಿ. ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಜಿಂದ್ಗಢ್ ಅಥವಾ ಅಮರ್ಕೊಂಡ ಅಂತ ಕರೀತಾರೆ, ಇದು ಆಂಧ್ರ ಪ್ರದೇಶದಲ್ಲಿದೆ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳನ್ನು ಕೂಡಿಸುವ ಸ್ಥಳ ನೀಲಗಿರಿ ಬೆಟ್ಟ ತಮಿಳುನಾಡು, ಕರ್ನಾಟಕ, ಕೇರಳದಲ್ಲಿ ಝೋನ್ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 80. ವಾಯುಮಂಡಲದ ಸಂಯೋಜನೆ ಸಂಬಂಧಿಸಿದಂತೆ ಶೇಕಡಾವಾರು ಪ್ರಮಾಣಕ್ಕನುಗುಣವಾಗಿ ಕ್ರಮವನ್ನು ಗುರುತಿಸಿ. ಯಾವ್ದಾವ್ದು ಜಾಸ್ತಿ ಇದೆ, ಯಾವ್ದಾವ್ದು ಕಡಿಮೆ ಇದೆ ಅಂತಂದು. ಓಕೆನಾ? ಇದಕ್ಕೆ ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ನೈಟ್ರೋಜನ್ ಬರಬೇಕು, ಇದು ಬರ್ಬೇಕು ಅಥವಾ ಇದು ಬರಬೇಕು. ಇದು ಬರಲ್ಲ. ಒಂದು ಆಪ್ಷನ್ ಸೆಕೆಂಡ್, ಎರಡು ರಾಂಗ್. ಅದು ಬಂದ ತಕ್ಷಣ ಆಮ್ಲಜನಕ ಬರಬೇಕು, ಎರಡರಲ್ಲೂ ಇದೆ. ಆಮೇಲೆ ಯಾವ್ದು ಬರ್ಬೇಕಂತಂದ್ರೆ ಆರ್ಗನ್ ಬರಬೇಕು. ಇದು ಆಪ್ಷನ್ 4 ಇಸ್ ರೈಟ್. ಈಗ ಯಾವುದು? ನೈಟ್ರೋಜನ್, ಆಕ್ಸಿಜನ್, ಆರ್ಗನ್, ಕಾರ್ಬನ್ ಡೈಆಕ್ಸೈಡ್, ನಿಯಾನ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಎಷ್ಟಿದೆ? ನೈಟ್ರೋಜನ್ ಎಷ್ಟಿದೆ? 78% ಇದೆ. ಆಕ್ಸಿಜನ್ 20.95 ಇದೆ. ಆರ್ಗನ್ 0.93 ಇದೆ. ಕಾರ್ಬನ್ ಡೈಆಕ್ಸೈಡ್ 0.04 ಇದೆ.
ನಿಯಾನ್ 0.0018 ಇದೆ. ಹಾಗಾಗಿ ನಾವು ಆರ್ಡರ್ ವೈಸ್ ನೋಡಿದಾಗ ನೈಟ್ರೋಜನ್ ಬರುತ್ತೆ, ಆಕ್ಸಿಜನ್ ಬರುತ್ತೆ, ಆರ್ಗನ್, ಕಾರ್ಬನ್ ಡೈಆಕ್ಸೈಡ್, ನಿಯಾನು ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಗ್ರೀನ್ವಿಚ್ ಮಧ್ಯಾಹ್ನ 1 ಗಂಟೆ ಆಗಿದ್ದರೆ ಹುಬ್ಬಳ್ಳಿ 75% ರೇಖಾಂಶ, ಸ್ಥಳೀಯ ಕಾಲಮಾನ ಏನಾಗಿರ್ತದೆ? ಗ್ರೀನ್ವಿಚ್ ಅಲ್ಲಿಂದ ನಾವು 5:30 ಇಷ್ಟು ಟೈಮ್ ಇದೆ. ಅದು ಎಲ್ಲಿಗೆ? 82:30 ಡಿಗ್ರಿಗೆ ಅಲ್ಲಿಂದ ನಾವು ನಮ್ಮ ಟೈಮನ್ನ ನಾವು ಕನೆಕ್ಟ್ ಮಾಡ್ಕೊಳ್ತೀವಿ. ಬಟ್ ಇವನು 75 ಡಿಗ್ರಿ ಕೇಳಿದಾನೆ, ಅಂದ್ರೆ ಎಷ್ಟಪ್ಪ, 7:30 ಡಿಗ್ರಿ ಕಡಿಮೆ ಮಾಡಿ ಕೇಳಿದಾನೆ. 7:30 ಡಿಗ್ರಿ ಕಡಿಮೆ ಮಾಡಿ ಕೇಳಿರೋದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಏನಂತಂದ್ರೆ 6 PM ರೈಟ್ ಆನ್ಸರ್. ಹೇಗಂತ ಹೇಳ್ತೇನೆ ಈಗ. ಸರಿಯಾದ ಹೇಳಿಕೆ ರೈಟ್ ಆನ್ಸರ್ 6 ಗಂಟೆ ಸಂಜೆ. ಒಂದು ರೇಖಾಂಶದ ಮಧ್ಯೆ ವ್ಯತ್ಯಾಸ ಎಷ್ಟಂದ್ರೆ 4. ಅಲ್ಲಿ ಎಷ್ಟು ವ್ಯತ್ಯಾಸ ಇದೆ? 75 ವ್ಯತ್ಯಾಸ ಇದೆ. 75 ಇಂಟು 4 ಅಂತಂದ್ರೆ 300 ನಿಮಿಷ. 75 ಇಂಟು 4 ಅಂತಂದ್ರೆ 300 ನಿಮಿಷ. ಇಲ್ಲೇ 1 ಗಂಟೆ, ಇದು 75 ಡಿಗ್ರಿ, ಅಂದ್ರೆ 1ರಿಂದ 75 ಡಿಫ್ರೆನ್ಸ್ ಅಂತ ಅಂದ್ರೆ ಇದಕ್ಕೆ 300 ನಿಮಿಷ ಆಗ್ತದೆ. 300 ನಿಮಿಷ ಅಂತಂದ್ರೆ 5 ಗಂಟೆ. ಅಲ್ಲಿ 1 ಗಂಟೆ ಆಗಿದ್ರೆ ಇಲ್ಲಿ 6 ಗಂಟೆ. ಓಕೆನಾ? ಇಲ್ಲಿ ಮಧ್ಯಾಹ್ನದ 1 ಗಂಟೆ ಅಂತ ಹೇಳ್ತದೆ, ಅಂದ್ರೆ ಮಧ್ಯಾಹ್ನದ ಸಂಜೆದ 6 ಗಂಟೆ, 6 PM ಆಗಿರ್ಬೇಕು. ಅದಕ್ಕೆ ರೈಟ್ ಆನ್ಸರ್. ಓಕೆನಾ? ಹುಬ್ಬಳ್ಳಿ ಗ್ರೀನ್ವಿಚ್ ಗಿಂತ ಪೂರ್ವಕ್ಕಿರುವುದರಿಂದ ಈ ಸಮಯವನ್ನು ಮುಂಚಿತವಾಗಿರುತ್ತದೆ. ಗ್ರೀನ್ವಿಚ್ ಸಮಯಕ್ಕಿಂತ 5 ಗಂಟೆಗೆ ಸೇರಿಸಬೇಕು. ಸ್ಥಳೀಯ ಸಮಯ 1 PM ಅಲ್ಲಿ ಆಗಿತ್ತು ಅಂತ ಹೇಳಿದ್ರೆ +5 ಮಾಡಿದಾಗ ಇಲ್ಲಿ 6 PM ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಇದೆ 6 PM. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ 6 PM. ಓಕೆ, ಐ ಹೋಪ್ ಎಲ್ಲಾ ಕ್ವಶನ್ಸ್ ಇವಾಗ ನಿಮಗೆ ಕಂಪ್ಲೀಟ್ ಆಗಿ ಯಾವ ತರ ಬರ್ತವೆ ಕ್ವಶನ್ಸ್, ಯಾವ ತರ ಬರ್ತಿದಾವೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಇದು ಸಿವಿಲ್ PC HK ಪೇಪರ್ ಆಗಿರುತ್ತೆ. ಜಿಯೋಗ್ರಫಿ ಕ್ವಶನ್ಸ್, ಸಿವಿಲ್ PC HK ಪೇಪರ್. ಈ ಜಿಯೋಗ್ರಫಿ ಬ್ಯಾಚ್ ಅಲ್ಲಿ ನಿಮಗೆ 18ನೇ ಕ್ವಶನ್ ಪೇಪರ್ ಆಗಿರುತ್ತೆ. 19ನೇ ಕ್ವಶನ್ ಪೇಪರ್ ಯಾವ್ದು ಇರುತ್ತೆ ಅಂತಂದ್ರೆ ಸಿವಿಲ್ PC ನಾನ್ HK ಇರುತ್ತೆ. ಇವತ್ತು ಆಗಲ್ಲ, ನಾಳೆ ಅದನ್ನು ಕೂಡ ಕ್ಲಾಸ್ ಅನ್ನ ಮಾಡ್ತೀವಿ. ಓಕೆನಾ? ನಾನ್ HK ಪೇಪರ್. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. 17-18 ಪೇಪರ್ ನೀವು ಸಾಲ್ವ್ ಮಾಡಿದ್ರೆ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಗ್ರಿಪ್ ಬರಲೇಬೇಕು. 15 ಕ್ವಶನ್ ಬಂದಿದ್ದಾವೆ ಇದರಲ್ಲಿ. 15 ಔಟ್ ಆಫ್ ಔಟ್ ಬರ್ಬೇಕು ನಿಮಗೆ. ಮಿನಿಮಮ್ 13ರಿಂದ 14 ಕ್ವಶನ್ ರೈಟ್ ಆಗ್ಬೇಕು. ಅಷ್ಟು ರೆಡಿ ಮಾಡಿಸೋದು ಕ್ವಶನ್ ಪೇಪರ್ನೇ ಆಗಿರ್ತವೆ ನಿಮಗೆ. ಓಕೆನಾ? ಕ್ವಶನ್ ಪೇಪರು ಪವರ್ ಏನಂತ ನಿಮಗೆ ಸೆಲೆಕ್ಷನ್ ಆಗಿರ್ತಾರಲ್ಲ ಅವ್ರನ್ನ ಕೇಳ್ರಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಏನ್ ಯೂಸ್ ಇದೆ ನಮಗೆ? ಕ್ವಶನ್ ಪೇಪರ್ ಒಂದು 10 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಆಮೇಲೆ ನೀವು ಕ್ವಶನ್ ಪೇಪರ್ ಯಾವುದೋ ಇನ್ನೊಂದು ಕ್ವಶನ್ ಪೇಪರ್ ಬಿಡಿಸೋಕೆ ಹೋಗಿ ಎಷ್ಟು ಈಸಿ ಆಗುತ್ತೆ ನೋಡ್ತೀರಾ ನಿಮಗೆ. ಓಕೆನಾ? ಯಾವ ಪ್ಯಾಟರ್ನ್ ಅಲ್ಲಿ ಯಾವ ದಾರಿಲಿ ಹೋಗ್ತಿದ್ದಾನೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಆರಾಮ್ಸೆ ಕ್ವಶನ್ಸ್ ಅದೇ ಪ್ಯಾಟರ್ನ್ ಅಲ್ಲಿ ಬರ್ತಿರ್ತವೆ, ಅವಾಗ ಆರಾಮ್ಸೆ ನೀವು ಸಾಲ್ವ್ ಮಾಡ್ತಿರ್ಬೋದು ಕ್ವಶನ್ಸ್ ಅನ್ನ. ಹಾಗಾಗಿ ಕ್ವಶನ್ ಪೇಪರ್ ಥ್ರೂ ಪ್ರಿಪರೇಷನ್ ಇರುತ್ತೆ. ಇನ್ನು ಯಾರು ನೀವು ಹಿರೇಮಠ್ ಕ್ಲಾಸಸ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಅದರಲ್ಲಿ ಪೊಲಿಟಿಕ್ ಕ್ಲಾಸಸ್, ಅದರಲ್ಲೂ ಕೂಡ 18 ಕ್ಲಾಸಸ್ ಕಂಪ್ಲೀಟ್ ಆಗಿದ್ದಾವೆ. ಈಗ ಜಿಯೋಗ್ರಫಿಲಿ ಕೂಡ 18 ಆಗಿದ್ದಾವೆ. ಸೈನ್ಸ್ ಬ್ಯಾಚ್ ಕೂಡ ಅದರಲ್ಲಿದೆ ನಿಮಗೆ. ಆಮೇಲೆ ಕಮ್ಯುನಿಕೇಶನ್ ಬ್ಯಾಚ್ ಅಲ್ಲಿ ನಿಮಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇವು 3 ಸಪ್ರೇಟ್ ಇದಾವೆ. ಆಮೇಲೆ ಸಮರೈಸ್ ಆಗಿನೂ ಕೂಡ ಒಂದು ಬ್ಯಾಚ್ ಇದೆ. ಆಮೇಲೆ ಗ್ರೂಪ್ C ಎಕ್ಸ್ಟ್ರಾ ಸಿಲೆಬಸ್ ಏನಿದೆ, ಭೂ ಸುಧಾರಣೆ, ಸಹಕಾರ, ಇದು ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಅದು ಕೂಡ PDF ಕಂಪ್ಲೀಟ್ ಆಗಿ ನೋಟ್ಸ್ ಇದೆ ನಿಮಗೆ. ಎಲ್ಲ ನಿಮ್ಗೆ ಕಂಟೆಂಟ್ ಇದೆ ಆ್ಯಪ್ ಅಲ್ಲಿ. ನಿಮ್ಗೆ ಬೇಕಂದವರು ಡೌನ್ಲೋಡ್ ಮಾಡ್ಕೊಂಡು ನೋಡೋಕೆ ಸಾಧ್ಯ ಆಗಿರ್ಬೇಕಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.